ನನ್ನ ಕುತೂಹಲಕ್ಕೆ ಕೇಳ್ತಾ ಇದ್ದೀನ, ಈ ನಿಮ್ಮ ಸ್ಟ್ರಗಲ್ ಆರ್ಮಿಯವರೆಲ್ಲ ನಿಮ್ಮನ್ನ ನೋಡ್ಕೊಂತಾರೆ, ಅಲ್ಲಿ ನೀವು ಇರ್ತೀರಾ, ಊಟ ಸಿಗುತ್ತೆ ಅಂತೆಲ್ಲ ನೀವು ಹೇಳೋವಾಗ, ಏನಾದ್ರು ನಿಮ್ಗಲ್ಲಿ ಮಿರಾಕಲ್ ಥರದ ಏನೋ ಪವಾಡಗಳು ನಡೀತಾ? ಅವರ ಸತ್ತ ನಂತರ ಅವರ ಆತ್ಮ ಇಲ್ಲಿ ಬರ್ತದೆ ಅವಾಗವಾಗ ಅಂತ ಹೇಳಿ ಕಲ್ಲು ಗುಡ್ಡೆಗಳನ್ನು ಮಾಡ್ತಿದ್ರು. ಅಲ್ಲಿ ಸೋಲ್ಜರ್ ಒಬ್ಬ ಹೋಗಿ ಅಲ್ಲಿ ಮೂತ್ರ ಮಾಡಿದ್ದಾನೆ ಕಾಶ್ಮೀರದಲ್ಲಿದ್ದಾಗ. ಅಲ್ಲಿಂದ ಆತನಿಗೊಂದು ಶುರುವಾಗಿದೆ. ರಾತ್ರಿ ಮಲಗದಾಗ ಯಾರೋ ಬಂದು ಜುಟ್ಟು ಹಿಡಿದು ಎಳಿತಾರೆ. ಮಧ್ಯರಾತ್ರಿಲಿ ಎದ್ದು ಅವನು ಕೂಗಾಡಕ್ಕೆ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ. ವಿಚಿತ್ರವಾಗಿ ಕೂಗ್ತಾನೆ ಅಂತ. ಅವರ ಜೊತೆಲಿದ್ದಂಥ ಬೇರೆಯವರೆಲ್ಲರೂ ಆತಂಕ ಬೀಳುತ್ತಾ ಇದ್ರು. ಹಾಗಾಗಿ ಅವರು ಅವರು ಮುಖ್ಯೋಪಾಧ್ಯಾಯ ನನ್ನನ್ನು ಸರಿ ಕೇಳಿದರು, ಏನಾದರೂ ಮಾಡಬಹುದು. ನಮಗೇನು ಜ್ಞಾನ ಇತ್ತು ಅಲ್ಪ ಜ್ಞಾನದಲ್ಲಿ ಅವರ ತಲೆ ಮೇಲೆ ಒಂದು ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ಒಂದು ಹಣೆಯನ್ನು ಒತ್ತಿದ್ರು. ಮಾರನೇ ದಿನದಿಂದ ಅವನು ಕೂಗಾಡೋದು, ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಳ್ಳೋದು, ಈ ಥರದ್ದು ಎಲ್ಲವೂ ನಿಲ್ಲಿಸ್ಬಿಟ್ಟ ಅಂತ. ಹಾಗಾಗಿ ಅವರ ಬೆಟಾಲಿಯನ್ಗೆ ನನ್ನ ಮೇಲೆ ಒಂದು ನಂಬಿಕೆ ಬಂತು. ನೋಡಿ, ಈ ಥರದ್ದು ಸಾಕಷ್ಟು ಜನಕ್ಕೆ ಮುಟ್ಟಿದಾಗೆಲ್ಲ ತೊಂದರೆ ಅಂತ ಬಂದಾಗ ಆಗಿದೆ ಅಂತ ಅವರವರೇ ಹೇಳ್ತಾರೆ. ನಾನು ಯಾಕೆಂದರೆ ಇದನ್ನು ಹೆಚ್ಚು ನಾನು ಫಾಲೋ ಮಾಡೋಕ್ಕೆ ಹೋಗಲ್ಲ. ನಾವು ಅದರ ಭ್ರಮೆಗೆ ಅಥವಾ ನಮ್ಮಲ್ಲಿ ಆ ದೊಡ್ಡ ಇದು ಬಂದ್ಬಿಡುತ್ತೆ ಅನ್ನೋ ಕಾರಣ. ಅಧ್ಯಾತ್ಮದ ಸಾಧನೆ ಯಾರನ್ನೋ ಹೀಲ್ ಮಾಡೋದಲ್ಲ, ಇನ್ಯಾರಿಗೋ ನಾವು ಕೇವಲ ಅವರ ಕಷ್ಟಗಳನ್ನು ನೀಗಿಸಿ ಅವರಿಗೆ ಸುಖ ಕೊಡೋದು ಇನ್ನೊಂದು ಅಲ್ಲ, ಮಾರ್ಗದರ್ಶನ ಮಾಡಬೇಕು. ನೇರವಾಗಿ ನಾವು ಅದೇ ಕೆಲಸ ಮಾಡ್ತಾ ನಿಂತರೆ ನಾವು ಖಂಡಿತ ಅಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡು ಸಿಗುತ್ತೆ. ಎರಡು ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಶುರು ಮಾಡೋಣ. ಇವತ್ತು ಭಾಳ ಮುಖ್ಯವಾದಂಥ ಒಂದು ಎಪಿಸೋಡು. ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾರು ಮಿಸ್ ಮಾಡ್ಕೋಬಾರ್ದು, ಎಸ್ಪೆಷಲಿ ಅಂತಂದರೆ ನಮಗೆ ಈ ಥರ ಬೇಕು, ನಮಗೆ ಆ ಥರ ಬೇಕು, ನಮಗೆ ಈ ಮಾರ್ಗ ಗೊತ್ತಾಗ್ತಾಯಿಲ್ಲ, ನನಗೆ ತುಂಬ ಇಂಟ್ರೆಸ್ಟ್ ಇದೆ ಆದರೆ ಆಧ್ಯಾತ್ಮದಲ್ಲಿ ಹೆಂಗೆ ಹೋಗಬೇಕು ಅಂತ ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ, ನನಗೇನೋ ಒಂದು ಮಾರ್ಗ ಬೇಕು ಅಂತೆಲ್ಲ ಕನ್ಫ್ಯೂಸ್ ಆಗಿ ಯಾರ್ಯಾರು ಇದ್ದೀರೋ, ಅಂದರೆ ನೀವು ಮಾತ್ರ ಕನ್ಫ್ಯೂಸ್, ನಾನು ತುಂಬ ಕ್ಲಾರಿಟಿ ಅನ್ಕೋಬೇಡಿ, ನಾನೂ ಸಹ ಕನ್ಫ್ಯೂಷನಲ್ಲಿ ಇದ್ದೇ ಇರ್ತೀನಿ. ಇದು ಮನುಷ್ಯನ ಸಹಜ ಗುಣ. ಸೊ ಇದೆಲ್ಲನೂ ಅಲೈನ್ ಆಗೋದಕ್ಕೆ ಒಂದು ಒಳ್ಳೆ ಎಪಿಸೋಡ್ ಇವತ್ತಿದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಆಲೋಚನೆಯಲ್ಲಿ ನಾನಿದ್ದಾಗ ನನಗೆ ಒಂದು ಕರೆಕ್ಟಾಗಿರೋರೊಬ್ರು ಬೇಕಲ್ಲ ಇದನ್ನೆಲ್ಲ ಮಾತಾಡೋದಕ್ಕೆ, ಇದು ಒಂದು ದಾರಿ ಅನ್ನೋ ಥರದಲ್ಲಿ ಇದ್ದಾಗ ಒಬ್ಬರು ಸಂಪರ್ಕ ನನಗೆ ಬರುತ್ತೆ. ಅದು ಅವ್ರ ಹೆಸರು ಕೊನೆಯಲ್ಲಿ ಹೇಳ್ತೀನಿ ನಾನು. ಅದಾದ ನಂತರ ನನಗೆ ಈ ಮಾಹಿತಿಗಳು ಸಿಗುತ್ತೆ ನೋಡಿ. ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಕುಟುಂಬ, ಸ್ವಸ್ಥ ಸಮಾಜ. ಇಲ್ಲಿ ನನಗವಾಗ ಎಸ್ ಕರೆಕ್ಟಾಗಿದೆ. ಯಾಕಂತಂದರೆ ಮೊದಲು ಸ್ವಸ್ಥ ವ್ಯಕ್ತಿ ನಾವೇ ಕರೆಕ್ಟಾಗಿಲ್ಲ ಅಂತಂದರೆ ನಾವು ಏನು ಸರಿ ಮಾಡೋಕ್ಕಾಗುತ್ತೆ. ಒಂದು ಫ್ಯಾಮಿಲಿಯಲ್ಲಿರ್ತೀವಿ, ಫ್ಯಾಮಿಲಿ ಅದು ಒಂದು ಸ್ಮಾಲ್ ಯೂನಿಟ್ ಆಫ್ ಎ ಸಮಾಜ. ಸೊ ಯು ಆರ್ ಇಂಟರ್ ಕನೆಕ್ಟೆಡ್. ನೋಡಿ, ಅರುಣಾಚಲ ಬೆಟ್ಟದ ಹತ್ರ ಇರ್ಬೋದು ಅಥವಾ ನಾರ್ತ್ ನೀವೆಲ್ಲ ಟ್ರಿಪ್ಪು ಟೂರ್ ಹೋದಾಗೆಲ್ಲ ನೋಡ್ಬೋದು. ಸುಮಾರು ಕಾವಿವೇಷ ಧರಿಸಿ ಓಡಾಡ್ತಾ ಇರ್ತಾರೆ, ಅಲ್ಲೇ ಕೂತಿರ್ತಾರೆ, ಅಲ್ಲೇ ಧ್ಯಾನ ಜಪ ಅದೆಲ್ಲ ಮಾಡ್ತಿರ್ತಾರೆ. ಇವ್ರನ್ನೆಲ್ಲ ನೋಡಿದಾಗ ನನಗೊಂದು ಡೌಟ್ ಬಂದಿದ್ದೇನೆಂದರೆ, ಎಲ್ಲ ಜೀವನವನ್ನು ನೋಡಿ ಗೆದ್ದು ಸಾಕು ಅಂತ ಇಲ್ಲಿ ಬಂದಿದ್ದಾರಾ, ಅಥವಾ ಏನೂ ಮಾಡೋಕ್ಕಾಗದೆ ಸೋತು 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 ಹಣ್ಣಾಗಿ ಇಲ್ಲಿ ಬಂದಿದ್ದಾರಾ, ಅಥವಾ ಇನ್ನು ಯಾವುದೋ ಒಂದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರಾ ಅಂತ. ಆ ಥರ ನೋಡ್ತಾ ಹೋದರೆ ಎಲ್ಲ ಕಡೆನೂ ಎಲ್ಲ ಥರದ ಜನರು ಇರ್ತಾರೆ. ಬಟ್ ನನ್ನ ಸಜೆಷನ್ ನಿಮಗೇನು ಅಂತಂದರೆ, ಜೀವನದಲ್ಲಿ ಕ್ಲಾರಿಟಿ, ಆ ಕ್ಲಾರಿಟಿ ಇಟ್ಕೊಂಡು ಹೋದಾಗ ಯಾವುದು ನಿಮಗೆ ತೊಂದರೆ ಅಂತಾಗಲ್ಲ, ಆಯಾಸ ಅಂತಾಗಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಮುಂದೆ ಗುರುಗಳಿದ್ದಾರೆ. ಗುರುಗಳೇ, ನಿಮಗೆ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ. ಸದ್ಗುರು ಶ್ರೀ ರಾಮ ಅವರು, ಸ್ವಾಗತ ನಿಮಗೆ ಗುರುಗಳೇ. ಭಾಳ ಖುಷಿ ಆಯಿತು ನಿಮ್ಮ ಒಂದು, ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾ, ಎಲ್ಲರೂ ನೋಡ್ತಾ ಇರ್ತಾರೆ, ರೀಲ್ಸು ಬರ್ತಾ ಇರ್ತವೆ. ನನಗೆ ಯಾರೊಂದಿಗೆ ಚರ್ಚಿಸ್ಬೇಕು, ಇದನ್ನು ಹೇಗೆ ಚರ್ಚಿಸ್ಬೇಕು, ಓಕೆ, ತುಂಬ ಏಜ್ ಆಗದವ್ರ ಹತ್ರ ಮಾತಾಡೋಕ್ಕೂ ಒಂಥರ ನನಗೂ ಒಂದಿದು. ನಿಮ್ಮ ಪ್ರಾಯ ಅಥವಾ ನಿಮ್ಮನ್ನು ನೋಡಿದಾಗ ನನಗೆ ಅನಿಸಿದ್ದು ನಿಜವಾಗ್ಲೂ ಒಂದು ಭಾಳ ಖುಷಿ ಆಯಿತು ನನಗೆ. ಅಂದರೆ ನಮ್ಮ ಜನ್ರೇಷನ್ಗೆ ನಮ್ಗೆ ಮಾತಾಡೋಕ್ಕೆ ಕರೆಕ್ಟ್ ಆದಂಥ ಒಬ್ಬ ಪರ್ಸನ್ ಅವ್ರನ್ನ ಅಪ್ರೋಚ್ ಮಾಡೋಣ, ಮಾತಾಡೋಣ ಅಂತ ಅನ್ನಿಸ್ತು ನನಗೆ. ಆವಾಗಲೇ ನಿಮ್ಮ ಈ ಒಂದು ಕರೆ ಏನಿದೆ, ಕಾನ್ಸೆಪ್ಟು ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಕುಟುಂಬ, ಸ್ವಸ್ಥ ಸಮಾಜ ಅಂತಕ್ಕಂಥದ್ದೇನಿದೆ, ಆಮೇಲೆ ಮನೋಶಕ್ತಿ, ಆಮೇಲೆ ನಿಮ್ಮ ಚಿತ್ತದ ರಹಸ್ಯ ತಿಳಿದರೆ ಸಾಧನೆ ಬಹುಪಾಲು ದಾರಿ ಕ್ರಮಿಸಿದಂತೆ ಅಂತ ನಿಮ್ಮದು, ಇದೆಲ್ಲ ನೋಡಿದೆ ನಾನು ಆ ರೀಲಲ್ಲಿ.
ದೆನ್ ಐ ಥಾಟ್ ಓಕೆ, ನಿಮ್ಮನ್ನು ಮಾತಾಡೋದ್ರಿಂದ, ನಿಮ್ಮಿಂದ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಒಂದಷ್ಟು ನಮ್ಮ ಫಾಲೋವರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ನಿಮ್ಮನ್ನು ಇವತ್ತು ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಂಡಿದ್ದೀನಿ. ನಮ್ಮ ಕರೆಗೆ ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. ನಿಮಗೂ. ಸೊ ಹೇಳಿ ಗುರುಗಳೇ, ಈಗ ನನಗೆ ಏನು ಅಂತಂದರೆ, ನೀವು ಇಷ್ಟು ಯಂಗಾಗಿದ್ದೀರಿ, ಆದರೆ ಸಾಧನೆ ಹಾದಿಯಲ್ಲಿ ಆಲ್ರೆಡಿ ಇಷ್ಟು ತಲುಪಿದ್ದೀರಿ. ಈಗ ನನಗೆ ತುಂಬ ಫಾಲೋವರ್ಸು ಯೂತ್ಸ್ ಇದ್ದಾರೆ. ಅವ್ರಿಗೇನು ಅಂತಂದರೆ, ನಾವು ಹೆಂಗೆ ಸಾಧನೆಯ ದಾರಿಲಿ ಹೋಗೋದು, ಹೇಗೆ ಮಾರ್ಗ, ಎಲ್ಲೊಂದು ಭಯ, ಇನ್ಸೆಕ್ಯೂರಿಟಿ. ನಾನು ಹೇಳಿದ್ನಲ್ಲ, ಎಲ್ಲವನ್ನೂ ಗೆದ್ದು ಜೀವನದಲ್ಲಿ ಬಂದು ಅಲ್ಲಿ ಕೂತಿರೋರ, ಅಥವಾ ಏನೂ ಮಾಡೋಕ್ಕಾಗದೆ ಸೋತು ಹತಾಶೆಯಾಗಿ ಅಲ್ಲಿ ಬಂದಿರೋರ, ಅಥವಾ ಇನ್ಯಾವುದೋ ಒಂದರಿಂದ ತಪ್ಪಿಸ್ಕೊಳಕ್ಕೆ ಅಲ್ಲಿ ಬಂದಿರೋರು ಅನ್ನಂಗೆ ಇದೊಂದು ಮನುಷ್ಯನಿಗೆ ಭಯ ಕಾಡುತ್ತೆ ಈ ಮಾರ್ಗಕ್ಕೆ ಬರಬೇಕು ಅಂತಂದರೆ. ನೀವು ಬಹಳ ಚಿಕ್ಕ ಪ್ರಾಯದಲ್ಲೇ ಇದನ್ನು ಅಚೀವ್ ಮಾಡಿ ಇವತ್ತು ನಿಮ್ಮದೇ ಒಂದು ಉಪಾಸನಾ ಫೌಂಡೇಶನ್ ಅನ್ನೋ ಮಟ್ಟಕ್ಕೆ ಅದನ್ನು ಕಟ್ಟಬೇಕು ಅಂದರೆ ಅದು ಸುಲಭ ಅಲ್ಲ. ಹಾಗಾಗಿ ಆ ಸ್ಥಾನವನ್ನು ತಲುಪಕ್ಕೆ ನಿಮ್ಮ ಜರ್ನಿ ನನಗೆ ಫಸ್ಟ್ ಕೇಳಬೇಕು ಅಂತ. ಅದಾದಮೇಲೆ ಇದು ನಾನು ಬೇರೆ ವಿಷಯ ಮಾತಾಡ್ತೀನಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನನ್ನ ಈ ದೇಹಕ್ಕೆ ಸುಮಾರು 16-17 ಇದ್ದಾಗ ಮನೆ ಬಿಟ್ಟಿದ್ದೆ ನಾನು. ಅಂದರೆ ಗೊತ್ತಿಲ್ಲದೆ ಒಂದು ಆಕರ್ಷಣೆ ಇತ್ತು. ಕಾವಿ ನೋಡಿದಾಗ ಅಥವಾ ಬಿಳಿ ಬಟ್ಟೆ ಹಾಕಿದವ್ರು ನೋಡಿದಾಗ ಚಿಕ್ಕ ವಯಸ್ಸಿಂದನೂ ಅದನ್ನು ಆಕರ್ಷಣೆ ತನಗೆ ತಾನೇ ಸೆಳೀತಾ ಇತ್ತದು. ಹಾಗೆ ಒಂದು ದಿನ ಯಾವುದೋ ಒಂದು ಸಂದರ್ಭ, ಏನೋ ಹುಡುಕಬೇಕು, ಈ ದೇಶಕ್ಕಾಗಿ ಧರ್ಮಕ್ಕಾಗಿ ನಾನೇನೋ ಮಾಡಬೇಕು ಅಂತ ಒಂದು ತುಡಿತಾ ಇತ್ತು. ಹಾಗಾಗಿ ಸೇನೆಗೆ ಸೇರುವಷ್ಟಂತೂ ದೇಹದಲ್ಲಿ ಆ ಬಲ ಇರಲಿಲ್ಲ. ಅಟ್ಲೀಸ್ಟ್ ಬೇರೆ ಏನಾದರೂ ಆಧ್ಯಾತ್ಮಿಕವಾಗಿ ಮಾಡೋಣ. ನನಗೆ ಗೊತ್ತಿದ್ದ ಹಾಗೆ ಮಂತ್ರ ಜಪ ಮಾಡೋದು, ನನಗೆ ಗೊತ್ತಿದ್ದ ಹಾಗೆ ಧ್ಯಾನ ಮಾಡೋದು ಎಲ್ಲವೂ ಮಾಡ್ತಾ ಇದ್ದೆ. ಹಾಗೆ ಯಾವುದೋ ಒಂದು ಪುಸ್ತಕ ನೋಡಿ ಈ ದೇಹಕ್ಕೆ 12 ಇದ್ದಾಗಿಂದ ಆಸನಾಭ್ಯಾಸವನ್ನು ಶುರು ಮಾಡಿದೆ. ಈಗ ಗೊತ್ತಿಲ್ಲದೆ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತಿದೆಯಲ್ಲ, ಯೋಗ ನಿಮ್ಮ ಕಡೆಗೆ ಆಕರ್ಷಣೆ ಆಗ್ತದೆ ಹಿಂದಿನ ಜನ್ಮದಲ್ಲಿ ಏನಾದರೂ ಒಂದಷ್ಟು ಪುಣ್ಯ ಮಾಡಿದರೆ ಅಂತ. ಬಹುಶಃ ಏನೋ ಒಂದಷ್ಟು ಪುಣ್ಯ ಮಾಡಿದ್ವು. ಅದು ನನ್ನ ಆಕರ್ಷಣೆಗೆ ಯೋಗವೇ ನನ್ನ ಕಡೆಗೆ ಹುಡ್ಕೊಂಬರ್ತು ಯಾವುದ್ಯಾವುದೋ ರೂಪದಲ್ಲಿ. ಅಲ್ಲಿಂದ ಹೊರಟಾಗ ಗುರು ಬೇಕು, ಸರಿಯಾದ ಗುರು ಬೇಕು. ನಾವೆಲ್ಲ ಹಿಂದೆ ಕೇಳ್ತಾ ಇದ್ವು, ಆ ಪುಸ್ತಕ ಓದಿ, ಈ ಪುಸ್ತಕ ಓದಿ. ಹಿಮಾಲಯದಲ್ಲೇ ಇರ್ತಾರಂತೆ ಆ ಗುರು ಅಂತ. ಹೌದು, ಕುತೂಹಲ. ಖಂಡಿತ. ನಮಗೂ ಅನ್ನಿಸ್ತು, ಯಾಕೆ ಹೋಗಬಾರ್ದು ಅಂತ. ಹಿಮಾಲಯ ಹೇಗಿದೆ, ಅಲ್ಲಿ ಚಳಿ ಹೇಗಿದೆ, ಆ ಊಹೆನೂ ನಮಗಿಲ್ಲ. ಸರಿಯಾದ ಬಟ್ಟೆ ಇಲ್ಲ, ಶಾಲು ಕೂಡ ಸರಿಯಾದದ್ದಿಲ್ಲ. ಯಾರೋ ಟ್ರೈನ್ ಬುಕ್ ಮಾಡಿಕೊಟ್ರು, ಹರಿದ್ವಾರಕ್ಕೆ ಹೋದ್ವು. ಡೆಲ್ಲಿಲಿ ಇಳಿದು ಡೆಲ್ಲಿಯಿಂದ ಇನ್ನೊಂದು ಟ್ರೈನ್ ಹತ್ತಿ ಹರಿದ್ವಾರಕ್ಕೆ ಹೋದ್ವು. ನೀವು ಒಬ್ಬರೇ ಹೋಗ್ತೀರಿ? ಒಬ್ಬರೇ. ಯಾವ ಪ್ರಾಯದಲ್ಲಿ ನಡೀತದೆ ಇದು? ಇದು ಸ್ವಲ್ಪ ಏಜ್ ಆಗಿತ್ತಾಗ, ಒಂದು 18-19 ವರ್ಷ. ಅದು ಏನು ಏಜ್ ಅಲ್ಲ, ಇನ್ನು ಟೀನ್ಸ್ ಅದು. ಅದೆಂಗೆ ಏಜ್ ಅಂತ? ಓಕೆ. ಹಾಗೆ ಹೊರಡ್ವು. ಹಾಗೆ ಹೋದರೆ ಹರಿದ್ವಾರದಲ್ಲಿ ಇಳಿದ್ರೆ ಅಲ್ಲಿ ITBPF ಈ ಥರದ ಜವಾನ್ರು ಯಾರೋ ನಿಂತಿದ್ರು. ಕೇಳಿದ್ವು, ಇಲ್ಲಿ ಗಂಗೆ ಎಲ್ಲಿದೆ ಅಂತ. ಈಗ ಯಾವ ದಾರಿಲಿ ಹೋದರೂ ಗಂಗೆ ಸಿಗ್ತಾಳೆ ಅಂತ ಕೇಳಿದ್ವಿ. ಫಸ್ಟ್ ನನ್ನ ಹರಿದ್ವಾರ ಇಳಿದ ತಕ್ಷಣ ನಂಗೆ ಬಂದದ್ದು, ಗಂಗೆ ಫಸ್ಟ್ ನೋಡಬೇಕು, ಫಸ್ಟ್ ಸ್ಪರ್ಶ ಮಾಡಿಬಿಡ್ಬೇಕು ಅಂತ. ಅಲ್ಲಿ ಇಳಿದು ಗಂಗೆ ಸ್ಪರ್ಶ ಮಾಡಿದಾಗಲೇ ಗೊತ್ತಾಗಿದ್ದು, ಇಲ್ಲಿ ನಾನು ಊಹಿಸೋದಕ್ಕಿಂತ ಚಳಿ ಎಷ್ಟಿದೆ, ಜೀವನ ಹೇಗಿರಬಹುದು ಅಂತ. ಹಾಗೆ ಒಂದಷ್ಟು ವಾರಗಳು ಎಲ್ಲಿ ಉಳಿಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಯಾರನ್ನು ಮಾತಾಡಿಸ್ಬೇಕು ಗೊತ್ತಿಲ್ಲ, ಅಂಜಿಕೆ ಬೇರೆ. ಮತ್ತು ನನ್ನ ಹತ್ರ ಯಾವುದೋ ಒಂದು ಕಾರ್ಡ್ ಇರಬಹುದೇನೋ, ಆಗ ನೆನಪಿಲ್ಲ. ನನಗೆ ನೆನಪಿದ್ದಾಗ ಯಾವುದೂ ಇಲ್ಲ. ಆದರೆ ಯಾರನ್ನು ಕೇಳಿದ್ರು ಪರಿಚಯ ಪತ್ರ ಕೇಳ್ತಾರೆ, ಯಾವ ಆಶ್ರಮಕ್ಕೆ ಹೋದ್ರು, ನೋ ಎಂಟ್ರಿ. ಹಾಗಾಗಿ ಗಂಗೆಯ ತಟದಲ್ಲೇ ಪ್ರತಿನಿತ್ಯ ಮಲಗೋದು, ದುಡ್ಡಿಲ್ಲ, ಅಳದುಳಿದ ಚಿಲ್ಲರೆ. ಹರಿದ್ವಾರ, ಋಷಿಕೇಶಕ್ಕೆ ಹೋಗೋದು, ಅಲ್ಲಿಂದ ಋಷಿಕೇಶದಿಂದ ಹರಿದ್ವಾರಕ್ಕೆ ಬರೋದು. ಹೀಗೆ ಅಲಿತಾ ಊಟಕ್ಕೆ ಕಷ್ಟ, ಉಳಿಬೇಕು ಗೊತ್ತಿಲ್ಲ. ಚಳಿ ಅಂದರೆ ಅದು ಸಂಜೆ ಹೊತ್ತು ಗೊತ್ತಾಗಲ್ಲ, ಮಧ್ಯರಾತ್ರಿ ಆಗ್ತಾ ಅದು ಚಳಿ ಅಲ್ಲ, ಅದೊಂದು ಯಮಯಾತನೆ. ಮೂಳೆಗೆ ಸೂಜಿ ಹಾಕಿ ಚುಚ್ಚುರಾಗಿ ಹಾಕ್ತಾ ಇರ್ತದೆ. ಅದು ಹೇಳೋದಕ್ಕೆ ಕಷ್ಟ, ಆದರೆ ಅನಿವಾರ್ಯ. ಅಷ್ಟೇ. ಎಷ್ಟೋ ವಾರ ಕಳೆದ ನಂತರ ದಿನಕ್ಕೆ ಅಲ್ಲಿ ಯಾವುದೋ ಒಂದು ಬೋಂಡ ಟೀ ಕೊಡಿದ್ರೆ ಒಂದು 5 ರೂಪಾಯಿಗೆ ಮುಗೀತು ಅವತ್ತಿನ ದಿನ. ಒಂದಷ್ಟು ಸಮಯ ಕಳೆದ ಮೇಲೆ ಯಾರೋ ITBPF ಅವರು ಸಿಗ್ತಾರೆ, ಕರ್ನಾಟಕದವ್ರು ಸಿಗ್ತಾರೆ. ಕರಾವಳಿಯ ಒಬ್ಬ ಹುಡುಗ, ಗುಲ್ಬರ್ಗದ ಇನ್ನೊಬ್ಬ ಹುಡುಗ. ಆದರೆ ಕರಾವಳಿಯವನು ಸಹಕಾರ ಮಾಡ್ತಾನೆ. ನಾವು ಒಳಗೆಲ್ಲ ಬಿಟ್ಕೊಳ್ಳೋಕ್ಕಾಗಲ್ಲ ನಿಮ್ಮನ್ನು, ಒಂದು ಸ್ಲೀಪಿಂಗ್ ಬ್ಯಾಗ್ ಕೊಡ್ತೀನಿ, ನಿಮಗೆ ಇಲ್ಲಿ ಬಂದಾಗೆಲ್ಲ ನೀವು ಅದರಲ್ಲಿ ಮಲಗಿ. ಎಲ್ಲೂ ಊಟ ಸಿಗದೇ ಇದ್ದೀರಿ ಯೋಚನೆ ಮಾಡಬೇಡಿ, ನಮಗೆ ಕೀರು ಚಪಾತಿ, ನಮಗೆ 10-12 ಜನ ಇದ್ದೀವಿ, ಅದಕ್ಕೆ ಮೀರಿ ನಮಗೆ ಬರ್ತದೆ, ನಿಮಗೆ ಎತ್ತಿ ಇಟ್ಟಿರ್ತೀನಿ, ಬೇಕು ಅಂದರೆ ಬನ್ನಿ ಅಂತ. ಯಾರು ಹೇಳೋದು ಇದನ್ನ? ಒಬ್ಬ ಕಾರವಾರದ ಒಬ್ಬ ITBPFನ ಜವಾನ.
ನಮ್ಮ ಕನ್ನಡದವನು. ಹೀಗೆ ನಡೆದು ಅದಾದ ಮೇಲೆ ನೀಲಕಂಠ ಮಾರ್ಗ, ಅಲ್ಲಿ ಯಾವುದೋ ಮೌನಿ ಬಾಬಾ ಗುಹೆ ಅಥವಾ ಮಹರ್ಷಿ ಮಹೇಶೋಗಿ ಆಶ್ರಮದ ಕೆಳಗೆ ಒಂದು ಜಾಗ, ಈಗೆಲ್ಲ ಅದು ತುಂಬ ಹೋಗಿದೆ. ಆಗ ಅದು ಖಾಲಿ ಖಾಲಿ ಜಾಗ, ಚಿರತೆಗಳು ಬರ್ತವೆ ಈ ಥರದ್ದು ಭಯ ಇದ್ದಂಥ ಜಾಗ. ಆ ಸಮಯದಲ್ಲಿ ಅಲ್ಲಿ ಕೂತು ಧ್ಯಾನ ಮಾಡೋದು ನನಗೆ ಹೇಗೆ ಗೊತ್ತೋ ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಆವಾಗ ಒಂದು ಅನಿಸ್ತು, ನನ್ನ ಕೆಲಸ ಇಲ್ಲಿ ಏನೋ ಮಾಡುವಂಥದ್ದಲ್ಲ, ಸರಿಯಾದ ಗುರು ಸಿಗಲಿಲ್ಲ. ಸಿಕ್ಕಿಲ್ಲ. ಮತ್ತು ನೀವು ಹೇಳಿದ್ರಲ್ಲ ಈಗ, ಅಲ್ಲಿ ಎಲ್ಲ ಹರಿದ್ವಾರ ಹಿಮಾಲಯದಲ್ಲೂ ಕೂಡ 3 ಥರದ್ದು ಜನರು ಇರ್ತಾರೆ. ಎಸ್. ಹಾಗೆ ನನಗೆ ಎಲ್ಲ ಥರದ್ದು ಜನ ಸಿಕ್ಕಿದ್ರು. ಅಂದರೆ ಹೊಟ್ಟೆ ಪಾಡಿಗಾಗಿಯೂ ಕಾವಿ ಹಾಕಿದವರಿದ್ದರು, ಕಪಟಕ್ಕೂ ಇದ್ದರು, ಸ್ವಲ್ಪ ಹೆಚ್ಚು ಧಾರ್ಷ್ಟ್ಯವನ್ನು ತೋರಿಸುವಂಥವ್ರು, ಕೆಲವು ಮಂದಿ ಸಾಧಕರು. ಮತ್ತು ಆ ಥರದವರು ಹುಡುಕೋದೇ ಬಹಳ ಕಷ್ಟ ಅಂಥ ಜಾಗದಲ್ಲೂ ಕೂಡ. ಕಷ್ಟ. ಹಾಗೆ ಕೆಲವರು ನಾನೇ ನಿನ್ನ ಗುರು ಅಂತ ಹಿಡ್ಕೊಂಡು ಹೇಳ್ಕೊಂಡು ಹೋಗುವಂಥ ಸ್ಥಿತಿಗಳು ಎಲ್ಲೂ ಆಗಿತ್ತು. ಅವರಿಂದ ತಪ್ಪಿಸ್ಕೊಂಡು ನೋಡಿ ನೋಡಿ ಎಷ್ಟು ಕಷ್ಟ. ಅನಿಸ್ತು, ಇಲ್ಲ ಇದಲ್ಲ ನಾನು ಮಾಡಬೇಕಾದದ್ದು, ನಾನು ಬೇರೆ ಏನೋ ಇದೆ. ಆಲ್ರೆಡಿ ಹಿಂದೆಯಿಂದ ಯೋಗ ಹೇಳ್ಕೊಡ್ತಾ ಇತ್ತು. ನಮ್ಮದೇನಿತ್ತು ಅಂದರೆ ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು ಹಣಕ್ಕಾಗಿ, ನನ್ನ ಜೀವನನಾದರೂ ನಡಿಬೇಕು ಅಂತ. ಹಾಗಾಗಿ ನನಗನ್ನಿಸ್ತು, ಇಲ್ಲ ನನ್ನ ಕರ್ಮ ಇದೆ, ಹೇಳ್ಕೊಡ್ತಾನೆ ನಾನೇನೋ ಸಾಧನೆ ಮಾಡಬೇಕು ಅಂತ. ಹಾಗಾಗಿ ಹರಿದ್ವಾರ, ಋಷಿಕೇಶ ಈ ಥರದ ಬೇರೆ ಬೇರೆ ಜಾಗಗಳಲ್ಲಿ ಬೇಕಾದ್ರೆ ಯಾವ ಗುರು ಸಿಗಲಿಲ್ಲ. ಸನ್ಯಾಸಿಗಳು ಸಿಗ್ತಾ ಇದ್ರು, ಅದು ಸರಿ ಹೋಗ್ತಾ ಇರಲಿಲ್ಲ. ಬೇರೆ ಬೇರೆ ಥರದ ಜನಗಳು, ಸಾಧಕರು ಸಿಗ್ತಾ ಇದ್ರು. ಆದರೆ ನನಗೆ ಅಲ್ಲಿ ಒಂದು ಸಿಕ್ಕಿದ್ದೇನು ಅಂದರೆ ಧೈರ್ಯ. ಫಂಟಾಸ್ಟಿಕ್. ಮತ್ತು ತುಂಬ ಜನ ಇವತ್ತಿನ ಯೂತ್ ಅರ್ಥ ಮಾಡ್ಕೋಬೇಕು, ಶಾರ್ಟ್ ಕಟ್ ಇಲ್ಲ ಅಧ್ಯಾತ್ಮಕ್ಕೆ. ನಾವು ಒಂದಷ್ಟು ಜೀವನವನ್ನು ಎದುರಿಸಲೇಬೇಕು. ಆ ಧೈರ್ಯ ನಮ್ಮಲ್ಲಿ ಇರಲೇಬೇಕು. ಅದಕ್ಕೆ ನಾನು ಪದೇ ಪದೇ ನಮ್ಮ ಸಾಧಕರಿಗೆ ಹೇಳ್ತೀನಿ, ಸಾಧನೆಗೆ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ನಿಷ್ಠೆ, ಮೂರನೇದು ಸಂಯಮ, ತಾಳ್ಮೆ. ಈ ಮೂರು ಇಲ್ಲದೆ ಹೋದರೆ ಖಂಡಿತ ನೀವು ಒಳ್ಳೆಯ ಸಾಧಕರಾಗಕ್ಕೆ ಸಾಧ್ಯ ಇಲ್ಲ. ಧೈರ್ಯ ಇರಬೇಕು, ನಿಷ್ಠೆ ಇರಬೇಕು ಮತ್ತು ಸಂಯಮ ಇರಬೇಕು. ಇದು ನಾನು ಕಲ್ತದ್ದು ಆ ಹರಿದ್ವಾರ, ಋಷಿಕೇಶ. ಊಟ ಇಲ್ಲದೆ ಆ ಚಳಿಯಲ್ಲಿ 2 ಜೊತೆ ಬಟ್ಟೆ, ಒಂದು ಶಾಲ್, ಆದರೆ ಅದು ಏನೂ ಸಾಕಾಗ್ತಾ ಇರಲಿಲ್ಲ. ತುಂಬ ಕಡಿಮೆಯ ಆ ಚಳಿ ತಡೆಯುವಂಥ ಇದು. ಮತ್ತು ಮಧ್ಯಾಹ್ನ ವಿಪರೀತ ಬಿಸಿಲು ಅದು ಆ ಸಮಯದಲ್ಲಿ. ನನ್ನ ಕುತೂಹಲಕ್ಕೆ ಕೇಳ್ತಾ ಇದ್ದೀನ, ಅಂದರೆ ನೀವು ಈ ನಿಮ್ಮ ಸ್ಟ್ರಗಲ್, ಆರ್ಮಿಯವರೆಲ್ಲ ನಿಮ್ಮನ್ನು ನೋಡ್ಕೊತಾರೆ, ಅಲ್ಲಿ ನೀವು ಇರ್ತೀರಾ, ಊಟ ಸಿಗುತ್ತೆ ಅಂತೆಲ್ಲ ನೀವು ಹೇಳೋವಾಗ ಏನಾದ್ರು ನಿಮ್ಗಲ್ಲಿ ಮಿರಾಕಲ್ ಥರದ ಏನೋ ಪವಾಡಗಳು ನಡೀತಾ ಅಂತ? ಯಾಕಂದರೆ ನೇಚರ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮ ಪ್ರಾಕ್ಟೀಸ್ಗೆ. ಸೊ ಹಾಗಾಗಿ ಏನಾದ್ರು ಆ ಥರದ್ದು ನಿಮ್ಮ ಲೈಫಲ್ಲಿ ಇನ್ಸಿಡೆಂಟ್ ನಡೆದ್ರೆ ಹೇಳ್ಬೋದು. ಏನಂದರೆ ಈ ITBPFನವರು ಅಲ್ಲಿ ಆಲ್ಮೋಸ್ಟ್ ಆ ಒಂದು ಸರೌಂಡಿಂಗಲ್ಲಿ ಇರ್ತಾರೆ. ಈಗ ಒಂದು ಕಡೆ ಹೋದಾಗ ಒಬ್ಬರು ಪರಿಚಯ ಆಗಿದೆ, ಕನ್ನಡದವರು ಪರಿಚಯ ಆದರು, ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ರು. ಆದರೆ ಅವ್ರು ಹೊರಗಡೆ ತಂದು ಕೊಡ್ತಾ ಇದ್ರು. ಆದರೆ ಅಲ್ಲಿಯ ಆ ಬೆಟಾಲಿಯನ್ ಯಾರು ಇರ್ತಾರೆ, 12 ಜನ 14 ಜನ ಏನೋ ಇರ್ತಾರೆ, ಅದಕ್ಕೆ ಒಬ್ಬ ಮುಖ್ಯ ಪೇದೆ ಅಂತ ಇರ್ತಿದ್ರು, ಮುಂಡಾ ಅಂತ, ಜಾರ್ಖಂಡ್ನವ್ರು. ಅವರು ಹೊರಗೆ ಬಂದು 1-2 ಸರಿ ಮಾತಾಡಿಸಿದ್ರು, ಎಲ್ಲಿಯವ್ರು ನೀವು ಅಂತ. ಈಗ ಮಾತಾಡ್ತಾ ಈ ಥರ ಸಾಧನೆಗೆ ಬಂದಿದ್ದೆ, ಇಲ್ಲ ಅಲಿತಾ ಇದ್ದೆ, ಈಗ ಹರಿದ್ವಾರಕ್ಕೆ ನಾನು ಸುಮ್ಮನೆ ಹೀಗೆ ಬಂದೆ, ಋಷಿಕೇಶ ಆ ಭಾಗದಲ್ಲಿ ಅಲಿತಾ ಇರ್ತೀನಿ ನಾನು ಅಂತ. ಇಷ್ಟೆಲ್ಲ ಸಾಧನೆ ಮಾಡಿದ್ದು ನಮ್ಮಲ್ಲಿ ಒಬ್ಬ ಏನೋ ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾನೆ ಮಧ್ಯರಾತ್ರಿ. ಎಲ್ಲರೂ ಭಯ ಬೀಳ್ತಾರೆ, ಅವ್ನ ಪಕ್ಕ ಮಲಗಲಿಕ್ಕೆ ಭಯ ಬೀಳ್ತಾರೆ ಅಂತ. ನಾನು ಹೋಗಿ ಮಾತಾಡಿಸಿದ್ದೆ. ಅವ್ರು ಏನಂದರೆ, ಒಮ್ಮೆ ಕಾಶ್ಮೀರದಲ್ಲಿ ಅವ್ರಿಗೆ ಟ್ರೈನಿಂಗಿಗೂ ಅಥವಾ ಅಲ್ಲಿ ಸೆಕ್ಯೂರಿಟಿಗೆ ಹಾಕಿದಾಗ ಅಲ್ಲಿಯ ಒಂದು ಜನಾಂಗದ ಒಂದು ನಂಬಿಕೆ ಏನು ಅಂದರೆ, ಅವರ ಸತ್ತ ನಂತರ ಅವರ ಆತ್ಮ ಇಲ್ಲಿ ಬರ್ತದೆ ಅವಾಗವಾಗ ಅಂಥೇಳಿ ಕಲ್ಲುಗುಡ್ಡೆಗಳನ್ನು ಮಾಡ್ತಿದ್ರಂತೆ. ಆ ಥರದ ತುಂಬ ಕಲ್ಲುಗುಡ್ಡೆಗಳ ಇರೋ ಜಾಗದಲ್ಲಿ ಈಗ ಹೋಗಿ ಮೂತ್ರ ಮಾಡಿಬಿಟ್ಟಿದೆ. ಅಲ್ಲಿ ಸೋಲ್ಜರ್ ಒಬ್ಬ ಹೋಗಿ ಅಲ್ಲಿ ಮೂತ್ರ ಮಾಡಿದ್ದಾನೆ ಕಾಶ್ಮೀರದಲ್ಲಿದ್ದಾಗ. ಅಲ್ಲಿಂದ ಆತನಿಗೆ ಒಂದು ಶುರುವಾಗಿದೆ. ರಾತ್ರಿ ಮಲಗಿದಾಗ ಯಾರೋ ಬಂದು ಜುಟ್ಟು ಹಿಡಿದು ಎಳಿತಾರೆ, ಬಡದೆಬ್ಬಿಸ್ತಾರೆ, ಈ ರೀತಿಯಾಗಿ. ಅದು ಆತನ ನಂಬಿಕೆಯೋ ಭಯವೋ ಯಾವುದೋ ಕಾರಣಕ್ಕೆ ಹಾಗೆ ನಡೀತಾ ಇದೆ. ಹಾಗೆ ಮಾಡಿದಾಗೆಲ್ಲ ಮಧ್ಯರಾತ್ರಿಲಿ ಎದ್ದು ಅವನು ಕೂಗಾಡೋಕ್ಕೆ, ಕಿರ್ಚಾಡೋಕ್ಕೆ ಶುರು ಮಾಡ್ತಾರೆ, ವಿಚಿತ್ರವಾಗಿ ಕೂಗ್ತಾನೆ ಅಂತ. ಹಾಗಾಗಿ ಅವರ ಜೊತೆಲಿದ್ದಂಥ ಬೇರೆಯವರೆಲ್ಲರೂ ಆತಂಕ ಬೀಳುತ್ತಾ ಇದ್ರು. ಹಾಗಾಗಿ ಅವರು ಮುಂಡಾ ಅವರು ಮುಖ್ಯ ಪೇದೆ ನನ್ನನ್ನು ಒಂದ್ಸರಿ ಕೇಳಿದರು, ಏನಾದರೂ ಮಾಡ್ಬೋದಾ ಅಂತ. ನಮಗೇನು ಜ್ಞಾನ ಇತ್ತು, ಅಲ್ಪ ಜ್ಞಾನದಲ್ಲಿ ಅವ್ರ ತಲೆ ಮೇಲೆ ಒಂದು ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ಒಂದು ಹಣೆಯನ್ನು ಒತ್ತಿದ್ವು. ಅದೃಷ್ಟವಶಾತ್ ಏನಂದರೆ, ಅವತ್ತು ಹಾಗೆ ಮಾಡಿದ ಮೇಲೆ ಮಾರನೇ ದಿನದಿಂದ ಅವನು ಕೂಗಾಡೋದು, ಮಧ್ಯರಾತ್ರಿಲಿ ಎದ್ದು ಕೂತ್ಕೊಳ್ಳೋದು, ಈ ಥರದ್ದು ಎಲ್ಲವೂ ನಿಲ್ಲಿಸ್ಬಿಟ್ಟ ಅಂತ. ಹಾಗಾಗಿ ಅವರ ಬೆಟಾಲಿಯನ್ಗೆ ನನ್ನ ಮೇಲೆ ಒಂದು ನಂಬಿಕೆ ಬಂತು. ಅಲ್ಲಿವರೆಗೆ ಒಳಗಡೆ ಅವರ ಕೊಠಡಿ ಒಳಗೆ ಬಿಡ್ತಾ ಇರಲಿಲ್ಲ. ಅಂದರೆ ಅವ್ರು ಯಾಕೆಂದರೆ AK-47 ಎಲ್ಲ ವೆಪನ್ ಇಟ್ಕೊಂಡು ಅವರ ಸೇಫ್ಟಿಗಾಗಿ, ಅವರ ಸೀನಿಯರ್ ನೋಡಿದ್ರೆ ಅದನ್ನು ಪನಿಷ್ ಆಗ್ತದೆ ಅವರಿಗೆ. ಆದರೆ ಯಾವಾಗ ಅವನಿಗೆ ನಾವು ಆ ಒಂದು ಪರಿಸ್ಥಿತಿಯಿಂದ ಮುಕ್ತಿ ತಂದು ಕೊಡೋಕ್ಕೆ ಸಾಧ್ಯ ಆಯಿತೋ, ಅವರೆಲ್ಲರಿಗೂ ನಮ್ಮ ಬಗ್ಗೆ ಒಂದು ಗೌರವ, ಶ್ರದ್ಧೆ ಹೆಚ್ಚಾಗಿ, ಕೊನೆಗೆ ಎಲ್ಲಿವರೆಗೆ ಅಂದರೆ ನಾವು
ಬಂದಾಗೆಲ್ಲ ನಾವು ಬರದೇ ಇದ್ರು ಯಾಕೆ ಬರಲಿಲ್ಲ ನೀವು ಅಂತ ಹೇಳಿ ನಮಗೋಸ್ಕರ ಸ್ಪೆಷಲ್ ಖೀರು ಏನು ಅವ್ರಿಗೆ ಬರ್ತಾ ಇತ್ತು ಆ ಬಾಕ್ಸ್, ದೊಡ್ಡ ಬಾಕ್ಸಲ್ಲಿ ಅದರಲ್ಲಿ ನಮಗೆ ಚಪಾತಿ, ಖೀರು ಎಲ್ಲವನ್ನು ಎಕ್ಸ್ಟ್ರಾ ಎತ್ತಿಟ್ಟು, ಗುರುಗಳು ಬಂದ ಮೇಲೆ ಕೊಡಬೇಕು ಅಂತ ಎತ್ತಿಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅಲ್ಲಿಂದ ಆತ ಬದಲಾದ ಅಂತ ಹೇಳಿದ್ದಾರೆ. ಈ ಥರದ ಅನುಭವಗಳು ಏನಾದ್ರು ನಿಮ್ಗೆ ಆಗಿದೆ ಗುರುಗಳೇ? ಮತ್ತೇನಾದ್ರು ಆ ಥರದ್ದು ನೀವು ನಿಮ್ಮಿಂದ ಯಾರಿಗೋ ಏನೋ ಆಗಿರುವಂಥದ್ದು ಆ ಥರದ್ದು ಏನಾದ್ರು ಉದಾಹರಣೆಗಳಿದೆಯಾ? ನೋಡಿ, ಈ ಥರದ್ದು ಸಾಕಷ್ಟು ಜನಕ್ಕೆ ಮುಟ್ಟಿದಾಗೆಲ್ಲ ತೊಂದರೆ ಅಂತ ಬಂದಾಗ ಆಗಿದೆ ಅಂತ ಅವರವರೇ ಹೇಳ್ತಾರೆ. ನಾನು ಯಾಕೆಂದರೆ ಇದನ್ನು ಹೆಚ್ಚು ನಾನು ಫಾಲೋ ಮಾಡೋಕ್ಕೆ ಹೋಗಲ್ಲ. ನಾವು ಅದರ ಭ್ರಮೆಗೆ ಅಥವಾ ನಮ್ಮಲ್ಲಿ ಆ ದೊಡ್ಡ ಇದು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ. 2009ರಲ್ಲಿ ಕೂಡ ವರ್ಷಗಳಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ವರ್ಷಗಳನ್ನ ನೆನಪಿಟ್ಕೊಳ್ಳೋದು ಕಷ್ಟ. ದಾವಣಗೆರೆಯಲ್ಲಿ ಒಂದು ವಾರ, ಒಂದು 10 ದಿನ ಉಳಿದಿದ್ವು ಒಂದು ಕಡೆ. ಅದು ಅವರು ನರ್ಸಿಂಗ್ ಕಾಲೇಜ್ ನಡೆಸ್ತಾ ಇದ್ರು. ಆ ಮನೆಯಿಂದ ಹೊರಡಬೇಕು ಅಂತ ಇನ್ನು 2 ದಿನ ಇದೆ ಅನ್ನೋ ಹಾಗೆ ಒಂದು ರಾತ್ರಿ ಅಲ್ಲಿ ಕೂಗಾಟ, ಕಿರ್ಚಾಟ. ಯಾಕೆಂದರೆ ಹೆಣ್ಣು ಮಕ್ಕಳು ಹಾಸ್ಟೆಲ್, ನಾನು ಉಳಿದ ಕೆಳಗಿನ ಏನು ಅಂತಸ್ತಿತ್ತು, ಅದೆಲ್ಲ ಹೆಣ್ಣು ಮಕ್ಕಳು ಹಾಸ್ಟೆಲ್. ಅದು ನರ್ಸಿಂಗ್ ಓದ್ತಾ ಇರುವಂಥವ್ರು. ಅದರಲ್ಲಿ ಒಬ್ಬಳಿಗೆ ನರ್ಸಿಂಗ್ ಹಾಸ್ಟೆಲ್. ನರ್ಸಿಂಗ್ ಹಾಸ್ಟೆಲ್ ಅದು. ಅದರಲ್ಲಿ ಒಬ್ಬಳಿಗೆ ಸ್ವಲ್ಪ ಏನೋ ಸೇಮ್ ಇದೇ ರೀತಿ ಯಾರೊಬ್ಬಂದು ಜುಟ್ಟು ಎಳಿತಾ ಇದ್ದಾರೆ, ವಿಚಿತ್ರವಾದ. ಮತ್ತು ಹೆಣ್ಣು ಮಕ್ಕಳೇ ಇದ್ದದ್ರಿಂದ ಅವರು ಬಹಳ ಆತಂಕಕ್ಕೆ ಒಳಗಾಗಿದ್ರು. ಭಯ. ಎಲ್ಲರೂ ಈ ಒಂದು ಮೂವಿ ನೋಡಿದರೆ, ಹಾರರ್ ಮೂವಿ ನೋಡಿದರೆ ಯಾರಿಗೋ ದೆವ್ವ ಬಂದಾಗ ಎಲ್ಲರೂ ಮೂಲೆಯಲ್ಲಿ ನಿಂತಿರ್ತಾರಲ್ಲ, ಆಗ ಆ ಭಯದಲ್ಲಿ ನಿಂತಿದ್ರು. ನನ್ನನ್ನು ಬಂದು ಹೋಗಿದ್ರು, ಗುರುಗಳೇ ಏನೋ ಆಗ್ಬಿಟ್ಟಿದೆ, ದೆವ್ವ ಬಂದ್ಬಿಟ್ಟಿದೆ ಅಂತ. ಆ ಥರದ್ದೆಲ್ಲ ಏನಿಲ್ಲರಪ್ಪ, ಅಷ್ಟು ಭಯ ಏನು. ಆದರೆ ಹೋಗಿ ನೋಡಿದರೆ ಆಕೆದು ಆ ರೀತಿ ಏನೋ ಪ್ರಾಬ್ಲಮ್ ಆಗಿದೆ. ಅಂದರೆ ಯಾವುದೋ ಅವರ ಮನೆ ದೇವರು ಚೌಡೇಶ್ವರಿ ದೇವಿಗೆ ಅವಮಾನ ಮಾಡಿದ್ರು ಅಂತನೋ, ಕಾಲಲ್ಲಿ ಒದ್ದಿದ್ಲು ಆ ಮೂರ್ತಿ ಅನ್ನೋ ಕಾರಣಕ್ಕಾಗಿ ಈಕೆಗೆ ಆ ಜುಟ್ಟನ್ನು ಎಳೆದಂಥ ಅನುಭವ. ಮತ್ತು ಎಲ್ಲಿಯವರೆಗೆ ಅಂದರೆ ಆಕೆಗೆ ಒಂದು ಲೋಟ ನೀರು ಕುಡಿತಾ ಇರಲಿಲ್ಲ. ಓಹ್! ಒಂದು ದಾಹ ಆದಾಗ ಒಂದು ಗುಟ್ಟು ಕುಡಿತಾ ಇದ್ದದ್ದು ಬಿಟ್ಟರೆ ಜಾಸ್ತಿ ನೀರು ಒಂದು ಲೋಟ ಕುಡಿಯೋ ಹಾಗೆ ಇಲ್ಲವೇ ಇಲ್ಲ ಅಂತ ಎಷ್ಟೋ ವರ್ಷಗಳಿಂದ. ಅದು ಒಂದಿನ 2 ದಿನದಲ್ಲ. ನೀರು ಒಂದು ಲೋಟ ಕುಡಿದ್ರೆ ಆಕೆ ವಾಮಿಟ್ ಮಾಡ್ತಾ ಇದ್ಲು, ತಿಂದದ್ದೆಲ್ಲವೂ ಸಹಿತ. ದೈವ ಕೃಪೆ, ನಾವೊಂದು ಪ್ರಾರ್ಥನೆ ಮಾಡಿ ಆಕೆಗೊಂದು ಆಶೀರ್ವಾದ ಮಾಡಿ, ಇನ್ನು ಮುಂದೆ ಆ ತಾಯಿ ಯಾವತ್ತೂ ಈ ಥರದ ಕೃತ್ಯ ಮಾಡಲ್ಲ, ನೀನು ಹಾಗೆ ಯೋಚನೆ ಮಾಡಬೇಡ ಅಂತ ಆಕೆಗೂ ಮನಸ್ಸಿಗೆ ಸಮಾಧಾನ ಮಾಡಿ, ಆ ನೀರನ್ನು ಪ್ರಾರ್ಥನೆ ಮಾಡಿ ಕೊಟ್ಟ ನಂತರ ನಾವು ವಾಪಸ್ ಬಂದು ಅಲ್ಲಿವರೆಗೆ ನಾವೇನಂದರೆ ಈ ಥರದ್ದು ಏನೋ ಮಾಡೋದು, ಅದ್ರ ಬಗ್ಗೆ ಚಿಂತನೆನೂ ಮಾಡೋಕ್ಕೆ ಹೋಗಲ್ಲ. ಬಂದ ನಂತರ ಫೋನ್ ಮಾಡಿ ಹೇಳಿದರು, ಆಕೆ ಎಷ್ಟೋ ವರ್ಷದಿಂದ ಅನುಭವಿಸ್ತಾ ಇದ್ದ ಆ ಯಾತನೆಯಿಂದ ಆಲ್ಮೋಸ್ಟ್ ಅರ್ಧ ಮುಕ್ತಿ ಆದ್ಲು ಗುರು. ನೀವು ಇನ್ನೊಂದು ಸರಿ ಏನಾದರೂ ಆಕೆಗೆ ಬಹುಶಃ ಆಶೀರ್ವಾದ ಮಾಡಿದರೆ ಅವಳು ಪೂರ್ತಿ ಗುಣ ಆಗಬಹುದು ಅಂತ. ಅದಾದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಆದರೆ 2 ಸರಿ ಹೇಳಿದ್ರು ಆಕೆ ಈಗ ಚೆನ್ನಾಗಿ ಆಗಿದ್ದಾಳೆ ಅಂತ. ಇದು ಬಹಳ ಹಿಂದಿನ 16-17 ವರ್ಷದ ಹಿಂದಿನ ಘಟನೆ. ಈ ರೀತಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಹಾಗಾಗಿ ಹೇಳಿದಾಗೆಲ್ಲ ನಾವೊಂದು ಒಂದು ಅಕ್ಷತೆಯನ್ನು ಕೊಡ್ತೀವಿ. ನಮ್ಮಲ್ಲೊಂದು ಸಂಪ್ರದಾಯ, ಯಾರೇ ಆಶೀರ್ವಾದ ತಗೊಳ್ಳೋಕೆ ಬಂದಾಗಲೂ ಅವ್ರನ್ನ ಬರಿಗೈಲಿ ಕಳಿಸ್ಬಾರ್ದು. ಹೇಗೆ ಜ್ಞಾನಿಗಳನ್ನು ನೋಡೋಕ್ಕೆ ಹೋದಾಗ, ವೃದ್ಧರನ್ನು ನೋಡೋಕ್ಕೆ ಹೋದಾಗ, ಶಿಶುವನ್ನು ನೋಡೋಕ್ಕೆ ಹೋದಾಗ ಬರಿಗೈನಲ್ಲಿ ಹೋಗಬಾರ್ದು ಅಂತ. ರೋಗಿಗಳನ್ನು ನೋಡೋಕ್ಕೆ ಹೋದಾಗ ಬರಿಗೈಲಿ ಹೋಗಬಾರ್ದು, ರಿಕ್ತ ಹಸ್ತ ಅಂತ. ಬರಿಗೈಲಿ ಹೋದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಬರೆಯದನ್ನೇ ಅನುಭವಿಸ್ತೀರಿ ಅಂತ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಹಾಗಾಗಿ ಹೇಗೆ ನಮ್ಮನ್ನು ನೋಡೋಕ್ಕೆ ಬಂದಾಗ ಬರಿಗೈಲಿ ಬರಬಾರ್ದು, ಹಾಗೆ ಆಶೀರ್ವಾದ ತಗೊಂಡಾಗಲೂ ಕೂಡ ನಾವು ಅವ್ರಿಗೆ ಏನಾದರೂ ಕೊಡಬೇಕು ಅಂತ. ಹಾಗಾಗಿ ನಾವೊಂದು ಪದ್ಧತಿ ಇಟ್ಕೊಂಡಿದ್ವು, ಒಂದು ಅಕ್ಷತೆ. ನಮಗೇನು ಗೊತ್ತಿದೆ ಒಂದಷ್ಟು ಮಂತ್ರಗಳ ಜಪ ಮಾಡಿ, ಅಕ್ಷತೆ ಮಾಡಿ, ಮಂತ್ರ ಅಕ್ಷತೆ ಮಾಡಿ, ನಮಗೆ ಗೊತ್ತಿರೋದನ್ನು ಇಟ್ಕೊಳ್ಳು. ಹೀಗೆ ಬಂದಾಗ ಎಲ್ರಿಗೂ ಕೊಡ್ತೀವಿ. ಹೀಗೆ ಒಮ್ಮೆ ಚಿಕ್ಕಬಾಣಾವರದಲ್ಲಿ ಇದ್ದಾಗ ಒಂದು ಮನೆಯಲ್ಲಿ ಒಂದು ತುಂಬ ಜನ ಕೊಟ್ಟವು. ಅದರಲ್ಲಿ ಅಷ್ಟರಲ್ಲಿ ತರಕಾರಿ ಮಾರುವ ಒಂದು ಹೆಂಗಸು ಬಂದರು. ಆಕೆಗೇನು ವಿಶೇಷ ಅಂಥೇಳಿ ಕರೆದು, ಬನ್ನಿಯಮ್ಮ ಅಂತ ಹೇಳಿ ಕರೆದು ಆಕೆ ಕೊಟ್ಟರು. ಆಕೆಗೆ ಪಾಪ ಬಹುಶಃ ಗೊತ್ತಿಲ್ಲ ಅಕ್ಷತೆ ತಗೊಳ್ಳೋದು ಇವೆಲ್ಲ ಗೊತ್ತಿಲ್ಲ. ಯಾಕೆ ಸ್ವಾಮಿ, ಇಟ್ಕೋ ಇರಲಿ ಅಂತ. ಏನು ಮಾಡಲಿ, ನಿನ್ನ ಚೀಲಕ್ಕೆ ಹಾಕೋ, ಇಲ್ಲಾಂದ್ರೆ ಬಾಯಿಗೆ ಹಾಕೋ, ಇಲ್ಲ ತಲೆ ಮೇಲೆ ಹಾಕೋ. ಎಷ್ಟೋ ತಿಂಗಳ ನಂತರ ಇನ್ನೊಮ್ಮೆ ಅಲ್ಲಿಗೆ ಹಾಗೆ ಇದ್ದಾಗ ಅಕಸ್ಮಾತ್ವಾಗಿ ಆಕೆನೇ ಬಂದು, ಮತ್ತು ಆಕೆ ಬಂದು ಕೇಳು, ಸ್ವಾಮಿ ಅಕ್ಷತೆ ಕೊಡಿ, ಅಕ್ಕಿ ಕೊಡಿ ಅಂದು. ಆಕೆ ಲಾಸ್ಟ್ ಟೈಮ್ ಕೊಟ್ಟಿದ್ರಿ ಯಾಕೆ ಅಂತ ಕೇಳಿದ್ರು. ಆಕೆ ಹೇಳಿದ್ರು, ಸ್ವಾಮಿ ನೀವು ಅವತ್ತು ಕೊಟ್ರಿ, ಅವತ್ತು ಕೊಟ್ಟ ಮೇಲೆ ನಾನು ಪ್ರತಿದಿನ ತರಕಾರಿ ಮಾರಕ್ಕೆ ಹೋದರೆ 12 ಗಂಟೆ ದಾಟಿದ್ರು ತರಕಾರಿ ಒಣಗೋಗ್ಬಿಡೋದು, ಖಾಲಿ ಆಗ್ತಾ ಇರಲಿಲ್ಲ, ಮತ್ತು ಬಾರ್ಗಿನ್ ಮಾಡೋರು ಹೆಚ್ಚು ಅಂತ. ಆದರೆ ಅದೇನೋ ಕೊಟ್ರಿ ನೀವು ಅವತ್ತು, ಕಾಳು ಏನು ಕೊಟ್ರಿ, ನಾನು ಚೀಲಕ್ಕೆ ಹಾಕೊಂಡ ನಂತರ ಬೇಗ ಖಾಲಿ ಆಗಿಬಿಡೋದು ತರಕಾರಿ, ಮತ್ತು ಬಾರ್ಗಿನ್ ಇಲ್ಲ, ನಿಮ್ಮದೇ ಹೋಗಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತಿದ್ದೆ ನಾನು. ಹಾಗಾಗಿ ಇನ್ನೊಂದು ಸರಿ ಕೊಡಿ ಅಂತ.
ಹೀಗೆ ತುಂಬ ಜನ ಹೇಳ್ತೀರ ಅಕ್ಷತೆ ನೀವು ಕೊಟ್ಟದ್ದನ್ನು ನಮ್ಮ ಪರ್ಸ್ನಲ್ಲಿ ಇಟ್ಕೊಂಡಾಗ ಆ ಹಣ ಹಾಗೇ ಇರ್ತಿತ್ತು, ಹೇಗೋ ಆಗ್ತಿತ್ತು, ಬರ್ತಿತ್ತು ಅಂತ. ನಾವು ಅದಕ್ಕೆ ಹೇಳ್ತಾ ಇದ್ದು, ನಾವು ಈ ಥರದ್ದು ಮಾಡಕ್ಕೆ ನಾವಿಲ್ಲ, ಆದರೆ ನಿಮಗೆ ಅನುಕೂಲ ಆಗ್ತಾ ಇರೋದಕ್ಕೆ ಕೊಡ್ತೀನಿ. ಆದರೆ ಈ ಕಾರಣದಿಂದನೇ ನನ್ನ ಹತ್ರಕ್ಕೆ ದಯವಿಟ್ಟು ನೀವು ಯಾರು ಬರಬಾರ್ದು. ವೆರಿ ನೈಸ್, ವೆರಿ ನೈಸ್. ಇಲ್ಲ, ನಾನು ನೀವು ಹೇಳಿದಾಗ ಅದೇ ಖುಷಿ ಆಯ್ತು ನನಗೆ. ನೋಡಿ, ಯಾರು ಹಂಗೆ ಹೇಳಲ್ಲ, ನೀವು ಹೇಳಿದ್ರಿ ಪಾಪ. ಅಂದರೆ ಆರ್ಮಿ ಅವ್ರ ಜೊತೆ ಇದ್ದಾಗ ಏನೋ ಅವ್ನು ಒಳ್ಳೇದಾಗ್ಲಪ್ಪ, ಇದೆಲ್ಲ ಸದ್ಯ ಅವ್ನು ಬಿಡುಗಡೆ ಆಗಲಿ ಅಂತ ನಿಮ್ಮ ಪ್ರಾರ್ಥನೆ ಅದು. ಅದರ ನೇಚರ್ ನಿಮ್ಗೆ ಅದನ್ನು ಸಪೋರ್ಟ್ ಮಾಡ್ತು. ಆ ಶಕ್ತಿಯನ್ನು ದೇವಿ ಕೊಟ್ಟು ಅವನ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಕಾರಣ ಆಯ್ತು. ಅದೇ ಥರನೇ ಇವಾಗ ಈ ಇನ್ಸಿಡೆಂಟು ಅಷ್ಟೇ. ಮತ್ತು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಹಿಂದೆ ಹೋಗದೆ ನಿಮ್ಮ ಸಿದ್ಧಾಂತನೇ ಫಸ್ಟ್ ನೀವು ಹೇಳ್ದಂಗೆ ನಾನು ಕಲಿಬೇಕು, ಕಲಿತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಬೇಕು, ಸಾಧನೆ ಹಾದಿಯನ್ನು ಬಿಡಬಾರ್ದು ಅಂತ ನೀವು ಹೇಳೋ ಗುಣ ನೋಡಿ, ಇದೆಯಲ್ಲ. ಅಧ್ಯಾತ್ಮದ ಸಾಧನೆ ಯಾರನ್ನೋ ಹೀಲ್ ಮಾಡೋದಲ್ಲ, ಹ್ಮ್ ಇನ್ಯಾರಿಗೋ ನಾವು ಕೇವಲ ಅವರ ಕಷ್ಟಗಳನ್ನು ನೀಗಿಸಿ ಅವರಿಗೆ ಸುಖ ಕೊಡೋದು ಇನ್ನೊಂದು ಅಲ್ಲ. ಮಾರ್ಗದರ್ಶನ ಮಾಡಬೇಕು. ಹ್ಮ್ ನೇರವಾಗಿ ನಾವು ಅದೇ ಕೆಲಸ ಮಾಡ್ತಾ ನಿಂತರೆ ಹೌದು. ನಾವು ಖಂಡಿತ ಅಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ಎಲ್ಲರಿಗೊಂದು ಮನಸ್ಸಲ್ಲಿ ನನಗೆ ರೈಸ್ ಆಯ್ತು ಇಮಿಡಿಯೇಟ್ ಆ ಪ್ರಶ್ನೆ. ಮನೆಯಲ್ಲಿ ಇಷ್ಟು ಚಿಕ್ಕ ಹುಡುಗನ್ನ ಕಳಿಸ್ಕೊಡೋಕ್ಕೆ ತಾಯಿ ಹೇಗೆ ಒಪ್ಪಿದ್ಲು, ತಂದೆ ಹೇಗೆ ಒಪ್ಪಿದ್ರು, ಅಥವಾ ಅವ್ರನ್ನ ನೀವು ಹೇಗೆ ಒಪ್ಸಿದ್ರಿ? ನಿಮ್ಮ ಮನೆಯಲ್ಲಿ ನೀವು ಎಷ್ಟನೇ ಮಗ? ಮೊದಲಿಂದ ದೇಶ ಧರ್ಮ ಇದ್ದದ್ರಿಂದ ಅವಾಗವಾಗ ಮನೆ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗೋದು, ತಿಂಗಳಗಟ್ಟಲೆ ಹೋಗೋದು, ಈ ರೀತಿಯಾಗಿ ಇದ್ದದ್ರಿಂದ ಒಂದು ಬಹುಶಃ ಎಮೋಷನಲ್ಲಿ ಕನೆಕ್ಟ್ ಆಗಿದ್ದು ಕಡಿಮೆ ಬಹುಶಃ. ಓಕೆ. ಅದಿಬ್ಬರಲ್ಲೂ ಅಪ್ಪ ಅಮ್ಮ ಹಾ, ಇಬ್ಬರಲ್ಲೂ ಬಹುಶಃ. ಡಿಸ್ಕನೆಕ್ಟ್ ಇತ್ತ ಹಾ, ನಿಮಗೆ? ಸ್ವಲ್ಪ ಓಕೆ. ಒಂದು ಸಣ್ಣದಾಗಿತ್ತು. ಹ್ಮ್ 2009ವರೆಗೂ ಆ ಹ್ಮ್ ಒಂದು ಕನೆಕ್ಟ್ ಇತ್ತು. ಹ್ಮ್ 2009 ನಂತರ ಅದು ಬಿದ್ದು ಹೋಯ್ತು. ನಾನು ಅದಕ್ಕೆ ತುಂಬ ಸರಿ ಹೇಳೋದು, ನನ್ನ ಅದೃಷ್ಟ ಪೂರ್ವಜನ್ಮದ ಸುಕೃತೆ ಏನಂದರೆ ಯಾವುದು ನನ್ನನ್ನು ಬಾಧಿಸ್ಲಿಲ್ಲ, ಬಂಧಿಸ್ಲಿಲ್ಲ, ತನಗೆ ತಾನೇ ಅದು ದೂರ ಆಗ್ತಾ ಹೋಯ್ತು. ಅದು ನಾನು ಮಾಡಿದ ಪುಣ್ಯ ಅಂತ. ಓಕೆ. ಮತ್ತು ಈ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಅಂತ ಏನಂತೀವಿ ನಾವು, ಒಂದು ಸ್ಕೂಲಿಗೆ ಸೇರ್ಕೋಬೇಕು, ಯಾಕಂದರೆ ಈಗ 15 ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್. ಸೊ ಬಾಲ್ಯದಲ್ಲಿ ನಿಮ್ಮ ಸ್ಕೂಲಿಂಗ್ ಆ ಥರ ಹಾಕ್ಕೊಂಡು ಬಂತಾ, ಅಥವಾ ನೀವು ಸ್ಕೂಲ್ನ ಸ್ಕಿಪ್ ಮಾಡಿದಂಥ ವರ್ಷ ಯಾವುದು, ಆ ಇಲ್ಲ, ಥರದ್ದು ಇಲ್ಲ, ಏನಾರು ಇದೆಯಾ? ನಾನು ಒಂದು ಹಂತದಂತ ಚೆನ್ನಾಗೇ ಎಜುಕೇಶನ್ ಮಾಡಿದ್ದೀನಿ. ಓಕೆ ಅಂದರೆ ಮನೆ ಬಿಟ್ಟ ನಂತರನೂ ಬೇರೆ ಕಡೆ ಓದಿದ್ದು, ಓಕೆ ಈ ಥರದ್ದೆಲ್ಲ. ಓಕೆ. ಆದರೆ ಒಂದು ಹಂತದಲ್ಲಿ ಎಲ್ಲ ಸರ್ಟಿಫಿಕೇಟ್ ಸುಟ್ಟು ಹಾಕ್ಬಿಟ್ಟೆ ನಾನು. ಹ್ಮ್ ಅದು ಯಾವುದೂ ನನಗಿಲ್ಲ. ಹಾಗಾಗಿ ನಾನು ಆ Absolutely. ಸರ್ಟಿಫಿಕೇಟ್ ಓದಿದೆ ಅನ್ನೋದ್ರ ಬಗ್ಗೆ ನನಗೆ Absolutely. ಇಲ್ಲ. ಆದರೆ ಒಂದು ಬಹಳ ಆಸಕ್ತಿ, ನನಗೆ ಓದುವಿನಲ್ಲಿ ತುಂಬ ಆಸಕ್ತಿ ಇತ್ತು. ಈಗ ಅಷ್ಟು ನೆನಪಿಲ್ಲ, ಆದರೆ ನಾನು ಬಹಳ ಚೆನ್ನಾಗಿ ಕಾವ್ಯ ಮೀಮಾಂಸೆ, ವ್ಯಾಕರಣ, ರನ್ನ, ಪೊನ್ನ ಮತ್ತು ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ಒಂದಷ್ಟು ಸಾಹಿತಿಗಳು ಓದುವಂತ ನನಗೆ ಮೊದಲಿಂದ ಚಿಕ್ಕಂದಿಂದ ಇದ್ದಿದ್ದರಿಂದಾಗಿ ಓದ್ಕೊಂಡು ಸ್ವಲ್ಪ ಜ್ಞಾನ ಬಂತು. ಅದು ಕೂಡ ನಂಗೆ ಸಹಾಯ ಆಯಿತು. ಅದರಲ್ಲಿ ವಿಶೇಷವಾಗಿ ಬೇಂದ್ರೆ ಅವ್ರದ್ದೊಂದು ಸ್ಪೀಚ್ ಬಹಳ ಹಿಂದೆ ಓದಿದೆ. ಅದು ಸಣ್ಣ ಸ್ಪೀಚ್. ಭಾಷೆ ಬಗ್ಗೆ ಮಾತಾಡ್ತಾ ನಮ್ಮ ನರ ಸಿಸ್ಟಮ್ ಬಗ್ಗೆ ಹೇಳ್ತಾರೆ, ಚಕ್ರಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲವೂ ಗೊತ್ತಿಲ್ಲದೆ ನನ್ನನ್ನು ಹುಡ್ಕೊಳ್ತಾ ಬಂತು. ಹಾಗಾಗಿ ನನ್ನ ಸಾಧನೆಗೂ ಈಗ ಗುರು ಸಿಕ್ಕದೇ ಹೋದರು, ಪ್ರತ್ಯಕ್ಷವಾಗಿ ಇಲ್ಲದೆ ಹೋದರು, ಹೀಗೆ ಯಾವುದೋ ಒಂದು ಓದು, ಒಂದು ನೋಟ, ಅದಕ್ಕೆ ನಂದೊಂದು ವಾಕ್ಯ ಇದೆ, ಅದು ಕಾವ್ಯದಲ್ಲೇ ಬರೋದು. ಕೆಲವಂಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂ ಕೇಳುತ್ತಂ ಅಂತ. ನೋಡ್ತಾ, ಕೇಳ್ತಾ, ತಿಳಿತಾ ಮತ್ತು ಅನುಭವಿಸ್ತಾ ಕಲಿತಾ ಹೋದೆ. ಆದರೆ 2009ರಿಂದ ಅಧಿಕೃತವಾಗಿ ಯೋಗ ಶಿಬಿರಗಳು, ಒಂದು 3-4 ವರ್ಷ ಫ್ರೀ, ಪೂರ್ಣವಾಗಿ ಉಚಿತವಾಗಿ ಮಾಡಿ, ಜನ ಅದನ್ನು ಸರಿಯಾದ ರೀತಿ ಸ್ವೀಕಾರ ಮಾಡದೇ ಇದ್ದಾಗ, ಅದನ್ನು ತುಂಬ ನಿರ್ಲಕ್ಷ್ಯ ಭಾವದಿಂದ ನೋಡಿದಾಗ ಅದಕ್ಕೊಂದು ಫೀಸ್ ಅಂತ ಶುರು ಮಾಡಿ, ಒಟ್ಟು ಇದನ್ನು ಹೇಳ್ಕೊಡ್ಲೇಬೇಕು. ನಾನೇನು ಅನುಭವಿಸಿದೆ, ಹಿಮಾಲಯದಲ್ಲಿ ತಿರುಗಿದಾಗ ಸರಿಯಾಗಿ ಮಾರ್ಗದರ್ಶನ ಸಿಗಲಿಲ್ಲ, ಇಲ್ಲಿ ಹುಡುಕಿದಾಗಲೂ ನಂಗೆ ಸರಿಯಾಗಿ ಸಿಗಲಿಲ್ಲ, ಆದರೆ ಇನ್ಯಾರಿಗೂ ಅದು ಆಗಬಾರ್ದು. ಹಾಗಾಗಿ ನನ್ನ ಸಾಧನೆಯ ಜೊತೆಗೆ ನಾನು ಸಾಧನೆ ಮಾಡ್ತಾ ನನಗೇನು ತಿಳಿದಿದೆ ಅದನ್ನು ತಿಳಿಸುವಂಥ, ಹೇಳಿಕೊಡುವಂಥ ಪ್ರಯತ್ನ ಶುರು ಮಾಡಿದೆ. ಓಕೆ, ಸೂಪರ್. ಸೊ ನೀವು ಕಮಿಂಗ್ ಬ್ಯಾಕ್ ಟು ನಿಮ್ಮ ಸ್ಟೋರಿ, ಆ ಆರ್ಮಿ ಅವರಿಂದ ನಿಮಗೆ ಊಟಕ್ಕೊಂದು ವ್ಯವಸ್ಥೆಗಳು ಆಗ್ತವೆ. ಅಲ್ಲಿಂದ ಹೇಗೆ ಕಂಟಿನ್ಯೂ ಆಯ್ತು ಹೇಳಿ? ಚೆನ್ನಾಗಿತ್ತು ಅದು ಅಲ್ಲಿಂದ? ಹಾಂ. ಅಲ್ಲಿಂದ ಯಥಾಸ್ಥಿತಿ, ಓಡಾಟ, ತಿರುಗಾಟ, ಎಲ್ಲಿ ಉಳಿಯುವಂಥ ಬಹಳ ಕಠಿಣ ಪರಿಸ್ಥಿತಿ. ಅದು ಅತ್ಯಂತ ಘೋರ. ಅದು ಊಹಿಸ್ಲಿಕ್ಕೂ ನಾನು ಏನು ಹೇಳಿದ್ರು ಅದಕ್ಕೆ ನೀವು 10 ಪಟ್ಟು ಯೋಚನೆ ಮಾಡಿ, ಅರ್ಥ ಆಗ್ತದೆ ನಂಗೆ, ಅರ್ಥ ಆಗ್ತದೆ. ಅಂತಹ ಸ್ಥಿತಿ. ಹ್ಮ್ ಹಾಗಾಗಿ ಒಂದು ಅನಿಸ್ತು, ವಾಪಸ್ ಬರಬೇಕು, ಇಲ್ಲೇನಾದರೂ ನಾನು ಮಾಡಬೇಕು, ಬೆಂಗಳೂರಿನಲ್ಲೇ ಹೇಳ್ಕೊಡ್ತಾ ನಾನು ಸಾಧನೆ ಮಾಡಬೇಕು ಅಂತ. ಇಲ್ಲಿ ಬಂದಾಗಲಿ ಎಲ್ಲಿ ಉಳಿಬೇಕು ಗೊತ್ತಿಲ್ಲ. ಇಲ್ಲೂ ಬೆಂಗಳೂರಿನಲ್ಲೂ ಕೂಡ ಒಂದು 4-5 ಬಾರಿ ನನಗೆ ನೆನಪಿರೋ ಹಾಗೆ ಮೆಜೆಸ್ಟಿಕ್ಕಲ್ಲಿ ಮಲಗಿದ್ದೀನಿ, ಅಲ್ಲೇ ಬಾತ್ರೂಮ್ ಸ್ನಾನ ಮಾಡಿ ಇನ್ನೆಲ್ಲ ಹೋಗಿದ್ದೀನಿ.
ಪುಣ್ಯಕ್ಕೆ 1 ವರ್ಷಗಳ ಕಾಲ ಯಾರೋ ಒಂದು ಮನೇಲಿ ಆಶ್ರಯ. ಒಂದು ಸಿಂಗಲ್ ಬೆಡ್‌ರೂಮ್ ಮನೆ ಅದು. ಆದ್ರೆ 1 ವರ್ಷ ಅವರು ಅಷ್ಟೇ ಶ್ರದ್ಧೆಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಆದ್ರೆ ಯಾರಾದ್ರೂ ನೆಂಟರು ಬಂದ್ರೆ ನನಗೆ ಮುಜುಗರ. ಅವ್ರಿಗಲ್ಲ. ಅದೇ ಅದೇ ಹೌದು ಹೌದು ಪಾಪ ಹೌದು ಹೌದು. ಅವರು ತುಂಬಾ ಶ್ರದ್ಧೆಯಿಂದ. ಆದ್ರೆ ಅವ್ರಿಗೆ ಸುಳ್ಳು ಹೇಳಿ ನನ್ನ ಒಬ್ರು ಮನೆಗೆ ಹೋಗಿ ಬರಬೇಕು ಅಂತ ಹೋಗಿ, ಆಗ ಯಾವ್ದೋ ಪುಟ್ಟಪರ್ತಿಗೆ ಒಂದ್ಸರಿ ಬಸ್ ಹತ್ತಿದ್ದೆ. ರಾತ್ರಿ ಹತ್ತಿ ವಾಪಸ್ ಬೆಳಗ್ಗೆ ಅಲ್ಲಿಂದ, ಅಂದ್ರೆ ವಾರಾನ್ನ ಯಾರ್ದೋ ಮನೆಗೆ ಊಟ, ಇನ್ಯಾರೋ ಕರೀತಾರೆ ಅಲ್ಲಿ ಊಟ. ಈ 2009 ಅಷ್ಟೇ ನಾನು ಒಂದಷ್ಟು ಸಮಯ ಕಾಡಲ್ಲಿದ್ದೆ. ಗುಂಡ್ಲುಪೇಟೆ ಈ ಥರದ ಬೇರೆ ಬೇರೆಯ ಕಾಡು ಜನರು ಅಂತ ಏನು ಕಾಡು ಕುರುಬರು ಈ ಥರ ಕರೀತಾರೆ, ಅವ್ರ ಮನೆಗಳಲ್ಲಿ ವಾಸ ಮಾಡಿದ್ದೆ. ಒಟ್ಟು ಅಲದಾಟ. ನನ್ನದೊಂದು ತಮಾಷೆ ಹೇಳ್ಬಿಡ್ತೀನಿ ನಿಮಗೆ. ನಾನು ಯಾಕಂದ್ರೆ ಭಯಾನ್ ಗೆಲ್ಬೇಕು ಫಸ್ಟ್ ಇಲ್ಲಿ. ನೀವು ಆವಾಗಲೇ ಹೇಳ್ತಾ ಇದ್ರಿ ಭಯ ಇಲ್ಲ. ನಾನು ಧ್ಯಾನಕ್ಕೆ ಕೂತ್ಕೋಬೇಕು, ಯಾರು ಇರಬಾರ್ದು ಸೈಲೆಂಟ್ ಅಂದ್ಬಿಟ್ಟಂತ ನಮ್ಮ ಗುರುಗಳ ಆಶ್ರಮದಲ್ಲಿ ಒಂದ್ಸಲ ಯಾವುದೋ ಬಂಡೆ ಹತ್ರ ಎಲ್ಲ ಹೋಗಿ ಕೂತಿದ್ದೆ. ಹಿಂಗೆ ಸರ್ಕ್ ಅಂತ ಒಂದು ಸೌಂಡ್ ಬಂತು. ಹಿಂಗೆ ತಿರುಗಿ ನೋಡಿದೆ, ಏನಪ್ಪ ಹಾವ ಅಂತ ಅಲ್ವಾ. ನಾವು ತಪಸ್ಸು ಕೂತ್ರೆ ಹಾವೇ ಬಂದ್ಬಿಡ್ತು ಅನ್ನೋ ರೇಂಜ್ಗೆ. ಅಲ್ಲಿ ನೋಡ್ರೆ ಯಾವುದೋ ಬೇಲಿ ಮೇಲೆ ಓತಿ ಕೆತ್ತ ಇತ್ತು. ಈ ಓತಿ ಕೆತ್ತಕ್ಕೋಸ್ಕರ ನನ್ನ ತಪಸ್ಸೇ ಭಂಗ ಆಗೋಯ್ತಲ್ಲಪ್ಪ ಅಂತ. ಇದೆಲ್ಲ ಒಂದು ಹಂತ ಹಂತವಾಗಿ ಹೋಗ್ತಕ್ಕಂಥದ್ದು. ಆ ಭಯವನ್ನ ನಾವು ಗೆದ್ದಿಲ್ಲ ಅಂದರೆ ಇನ್ನೇನು ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಕ್ಲಾರಿಟಿ. ನಾನು ಅದಕ್ಕೆ ನಮ್ಮ ಸಾಧಕರಿಗೆ ಹೇಳ್ತಾ ಇದ್ದೀನಿ, ನೀವು ಪುಣ್ಯವಂತರು, ನಿಮಗೆ ಈಸಿಯಾಗಿ ಸಿಗ್ತಾ ಇದೆ. ಎಷ್ಟೋ ಬಾರಿ ಊಟ ಇಲ್ಲದೆ ಒಣ ರೊಟ್ಟಿ ಅವ್ರಿಗೆ ಗೊತ್ತಿಲ್ಲ, ಬಂದ್ರ ತಕ್ಷಣ ಕೊಡಬೇಕು. ಖಾರ ಅಂತ ಹೇಳ್ತಾರೆ ಹಳ್ಳಿ ಕಡೆ, ಗೊಡ್ಡು ಖಾರ ಅಂತ. ನಮಗೆ ಖಾರ ತಿಂದು ಬಹಳ ಅಭ್ಯಾಸ ಕಡಿಮೆ. ಒಂದ್ಸರಿ ಹೀಗೆ ಒಂದು ಹಳ್ಳಿನಲ್ಲಿ ಕೊಟ್ಟರು ಗೊಡ್ಡು ಖಾರ, ಮತ್ತು ಖಡಕ್ ರೊಟ್ಟಿ ಥರದ್ದು. ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರದಲ್ಲಲ್ಲ ಅದು. ಅದನ್ನು ತಿಂತಾ ಇದ್ರೆ ಹಲ್ಲಿನಲ್ಲಿ ರಕ್ತ ಬರ್ತಾ ಇತ್ತು. ಅಯ್ಯೋ ಭಗವಂತ. ಅದ್ರ ಜೊತೆಗೆ ಟೇಸ್ಟ್. ಒಂದು ಇಷ್ಟು ಗಟ್ಟಿ ಆಗೋದಕ್ಕೆ, ಇಷ್ಟೇ ಸ್ವಲ್ಪನಾದ್ರೂ ನನ್ನಲ್ಲಿ ಒಂದು ಗಟ್ಟಿತನ, ಆತ್ಮವಿಶ್ವಾಸ, ಅಧ್ಯಾತ್ಮದಲ್ಲಿ ನಾನು ಒಂದು ಹಂತವನ್ನು ಮುಟ್ಲೇಬೇಕು ಅನ್ನುವಂಥ ಸ್ಥಿತಿಗೆ ಬರಲಿಕ್ಕೆ ಈ ಎಲ್ಲ ಘಟನೆಗಳು ಕಾರಣ. ಮತ್ತು ನನಗೆ ಮೊದಲಿನಿಂದ ವಿಶ್ವಾಮಿತ್ರರ ಬಗ್ಗೆ ಒಂದು ಪ್ರೀತಿ. ಅಷ್ಟೇ. ಅವರ ಕತೆಗಳನ್ನು ನೋಡ್ತಾ ಇದ್ವು, ಅವರ ಜೀವನ ಚರಿತ್ರೆ ಒಂದಷ್ಟು ತಿಳಿಯುವಂಥ ಪ್ರಯತ್ನ, ದೇವುಡು ಅವರ ಮೂಲಕ ಆಗಲಿ, ಬೇರೆ ಬೇರೆ ಕೃತಿಗಳ ಮೂಲಕ. ಹಾಗಾಗಿ ಈ ಕಷ್ಟಗಳೆಲ್ಲ ಬಂದರೂ ನನಗೊಂದಿತ್ತು ಮನಸ್ಸಿನಲ್ಲಿ, ಬ್ರಹ್ಮರ್ಷತ್ವವನ್ನು ಪಡಿಬೇಕು. ಏನು ಪಡೆದ್ರೂ ಮುಖ್ಯ ಅಲ್ಲ. ಹೊರಗಡೆ ಜನ ನಮ್ಮನ್ನು ಏನೇ ಹೊಗಳಬಹುದು, ಏನೇ ಮಾತಾಡಬಹುದು, ಇದು ಹೊರಗಡೆಗಾಯಿತು. ಆದರೆ ಒಂದು ಇತ್ತು ನನಗೆ, ವಿಶ್ವಾಮಿತ್ರರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದಿದ್ರೆ, ಅಷ್ಟು ದಾರಿ ತಪ್ಪಿ ಅಷ್ಟು ಕಷ್ಟಪಟ್ಟು ಆ ಹಠದಿಂದ ಸಾಧನೆ ಮಾಡೋಕ್ಕಾಗೋದಿದ್ರೆ, ನಾವು ಸಾಧ್ಯ ಆದಷ್ಟು ಆ ದಾರಿಗೆ ಹೋಗಬೇಕು. ವಿಶ್ವಾಮಿತ್ರರ ರೀತಿ ಆ ಬ್ರಹ್ಮರ್ಷಿ ಮಾತಿಗಲ್ಲ, ನಿಜಕ್ಕೂ ಒಳಗಡೆಯಿಂದ ಆ ಬ್ರಹ್ಮರ್ಷತ್ವವನ್ನು ಪಡಿಬೇಕು ಅಂತ. ಹಾಗಾಗಿ ಎಲ್ಲವೂ ಸ್ಫೂರ್ತಿ. ಇಷ್ಟೇ ಕಷ್ಟಗಳು ಬಂದರೂ ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು, ಅದನ್ನು ಪಡಿಬೇಕು. ಸೂಪರ್ ಸೂಪರ್ ರೋಲ್ ಮಾಡಲ್. ಅದಕ್ಕೆ ನಾವು ಯಾರನ್ನ ರೋಲ್ ಮಾಡಲ್ ಆಗಿ ಇಡ್ತೀವೋ ಅಲ್ಲಿಂದನೇ ನಮ್ಮ ಮಾರ್ಗ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಹೇಳಿದೆ. ವೆರಿ ಇಂಟ್ರೆಸ್ಟಿಂಗ್. ಹೇಳಿ. ಅದಾದಮೇಲೆ ಆಸನ ಹೇಳಿಕೊಡೋದು. ಆದರೆ ಇಲ್ಲೇನೋ ಸಾಧಿಸಬೇಕು ಅಂತಿತ್ತಲ್ಲ. ಹಾಗೆ ನನಗನ್ನಿಸ್ತು 2010, 11, 12 ಈ ಫೇಸಲ್ಲಿ ನನ್ನನ್ನು ನಾನು ಸ್ವಲ್ಪ ಹಠಯೋಗ, ಪ್ರಾಣಾಯಾಮ ಸ್ವಲ್ಪ ಅಧಿಕವಾಗಿ ತೊಡಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಒಂದು ಹೊತ್ತು ಊಟ ಸುಮಾರು 2014, 15ರವರೆಗೂ ನನ್ನ ಹಾಗೆ ಇದ್ದದ್ದು. ಮತ್ತು ಆ ಪರಿಸ್ಥಿತಿಗಳು ಹಾಗೆ ಇತ್ತು. ಅಂದರೆ ಒಂದು ಫ್ರೀ ಕ್ಯಾಂಪ್ಗಳನ್ನು ಮಾಡ್ತಿದ್ದೆ, ಅಥವಾ ಮಿನಿಮಮ್ ಫೀಸಲ್ಲಿ ಮಾಡ್ತಿದ್ದ ಕಾರಣ, ಆ ಪರಿಸ್ಥಿತಿಗಳಿದ್ದ ಕಾರಣಕ್ಕೆ ಒಂದು ಹೊತ್ತು ಊಟ ಮತ್ತು ಸಾಧನೆಗೂ ಅನುಕೂಲನೂ ಆಯಿತು ಅದು ಆ್ಯಕ್ಚುಲಿ. ಹಾಗಾಗಿ 2010ರಿಂದ 12ರವರೆಗೆ ಒಂದು ಸ್ವಲ್ಪ ಏಕಾಂತ ಹೆಚ್ಚು, ಶಿಬಿರ, ಏಕಾಂತವಾಸ, ಸಾಧನೆ. ಆ ಸಮಯದಲ್ಲಿ ಅನ್ನಿಸ್ತು ಸರಿಯಾದ ಗುರು ಬೇಕಲ್ಲ. ವಿಶ್ವಾಮಿತ್ರರು ಅಂದ್ಕೊಂಡು, ಆದರೆ ಹೇಗೆ ಮುಂದಕ್ಕೆ? ಹೌದು ಹೌದು. ಆದರೆ ಪರೋಕ್ಷ ಗುರುಗಳಾದ್ರು, ಪ್ರತ್ಯಕ್ಷ ಗುರು. ಪ್ರೀತಿ ಇದ್ರೂ ಕೂಡ ಇನ್ಯಾರೋ ಗಟ್ಟಿಗೆ ಬೇಕಲ್ಲ ಅಂತ. ಚಿಕ್ಕಂದಿನಿಂದ ಮನಸ್ಸಲ್ಲಿ ಒಂದು ಇದ್ರೂ ಕೂಡ ಯಾರ್ದೋ ಬಾಯಿಂದ ಬರಬೇಕಾಗಿತ್ತೇನೋ. ಹಾಗಾಗಿ ಒಮ್ಮೆ ಒಬ್ಬರು ಸ್ವಾಮೀಜಿಗಳ ಹತ್ರ ಮಾತಾಡ್ತಾ, ಇಷ್ಟು ಅಲ್ಲದೆ ಇಷ್ಟು ಹುಡುಕದೆ ಗುರುನೇ ಸಿಗ್ತಾ ಇಲ್ಲ, ನನಗದು ಕೊರತೆ ಕಾಣಿಸ್ತಾ ಇದೆ ಅಂತ. ಆಗ ಅವರು ತಕ್ಷಣ ಹೇಳಿದರು, ಶಂಕರರಿಗಿಂತ ಗುರು ಬೇಕಾ, ಅವರಿಗಿಂತನೂ ಇನ್ಯಾರು ಬೇಕು ಅಂತ. ಅಲ್ಲಿಂದ 2012ರಲ್ಲಿ ಅವರನ್ನು ಮಾನಸಿಕ ಗುರುವಾಗಿ ಸ್ವೀಕಾರ ಮಾಡಿದೆ. ಹಾಗಾಗಿ ಆ ಸಾಧನೆ ಬಹುಶಃ ಅವರ ಕೃಪೆ. ಆಧ್ಯಾತ್ಮಿಕವಾಗಿ ಒಂದಷ್ಟು ಅನುಭವಗಳನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು.
ಅದರ ಪ್ರತಿಫಲವೇ ಒಂದು ಹಂತದಲ್ಲಿ 2013ರಲ್ಲಿ ಒಂದು ಶಕ್ತಿಕ್ರಿಯಾ ಅಂತ ಒಂದು ಪ್ರಾಣಾಯಾಮ ಇರುವಂಥ ಪ್ರಾಣಾಯಾಮವೇ, ಆದರೆ ಇವತ್ತಿನ ಕಾಲಕ್ಕೆ, ಇವತ್ತಿನ ಯುವ ಜನತೆಗೆ ಇಷ್ಟ ಆಗೋ ರೀತಿನಲ್ಲಿ ಒಂದು ನಮ್ಮ ಒಂದು ಚಕ್ರ ಈ ಥರದ ಒಂದು ಚಕ್ರ ಅನ್ನೋದಕ್ಕಿಂತ ಕುಂಡಲಿನಿ ಅನ್ನೋದಕ್ಕಿಂತ ನಮ್ಮಲ್ಲಿ ಇರುವಂಥ ಒಂದು ಚೈತನ್ಯವನ್ನು ಒಂದು ಬಡಿದೆಡಿಸ್ಲಿಕ್ಕೆ ಸಹಾಯಕವಾಗುವಂಥ ರೀತಿಯಲ್ಲಿ ಒಂದು ಪ್ರಾಣಾಯಾಮವನ್ನು ಇರುವಂಥದ್ದೇ, ಆದರೆ ಇವತ್ತಿಗೆ ತಕ್ಕಂತೆ ಸ್ವಲ್ಪ ಮಾಡಿಫೈ ಮಾಡಿ ಹೊರಗೆ ತರಲಿಕ್ಕಾಯಿತು. ಅಲ್ಲಿಂದ ಆ 2011, 12, 13 ನನಗೆ ನನ್ನ ಅನುಭವಕ್ಕೆ ಒಂದು ಆಧ್ಯಾತ್ಮಿಕವಾಗಿ ನಾನು ಸರಿಯಾದ ದಾರಿಲಿದ್ದೀನಿ ಅನ್ನುವಂಥ ಸ್ಪಷ್ಟತೆ, ನಿಖರತೆ ಮತ್ತು ಆ ಅನುಭೂತಿಗಳಾಗಲಿಕ್ಕೆ ಸಾಧ್ಯ ಆಯಿತು. ವೆರಿ ಫ್ಯಾಂಟಾಸ್ಟಿಕ್. ಇಲ್ಲಿ ನನಗೊಂದು ಪ್ರಶ್ನೆ ಬರುತ್ತೆ ನೋಡಿ, ಯಾಕಂದರೆ ಆ ಪ್ರಶ್ನೆನ ಆ ಹಂತದಲ್ಲಿ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಅಂತ. ನಾನು ಯಾಕೆ ಪ್ರತ್ಯಕ್ಷ ಗುರು ಕೇಳ್ತಾ ಇದ್ದೀನಿ ಅಂತಂದರೆ, ಮೈಲ್ ಸ್ಟೋನ್ಸ್ ಅಂತ ಕರಿತೀವಿ ನಾವು. ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ, ನನಗೆ ಈಗ ಬಿಡದಿ ಬಂತು ಅಂತ ಒಂದು ಕಲ್ಲು ಹೇಳುತ್ತೆ, ನೆಕ್ಸ್ಟು ರಾಮನಗರ ಬಂತು, ಚನ್ನಪಟ್ಟಣ, ಮದ್ದೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮೈಸೂರು. ಯಾವಾಗ ನನಗೆ ಈ ಚೆಕ್ ಪಾಯಿಂಟ್ಸ್ ಬರುತ್ತೆ, ನಾನು ಮೈಸೂರು ಕಡೆಗೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಕ್ಲಾರಿಟಿ ಸಿಗುತ್ತೆ. ಚೆಕ್ ಪಾಯಿಂಟ್ ಇಲ್ಲ ಅಂತಂದರೆ ನನಗೆ ಹೋಗ್ತಾರ ಸರಿನಾ ತಪ್ಪಾ ಇದು ಬರುತ್ತೆ ಪ್ರಶ್ನೆ. ಈ ಚೆಕ್ ಪಾಯಿಂಟ್ಸ್ಗಳು ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಯಾಕೆ ಹೇಳ್ತೀನಿ ಅಂದರೆ, ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ ಕೆಲವರೆಲ್ಲ, ಸರ್ ನಾನು ಮೊನ್ನೆ ಹಿಂಗೆ ಕೂತಿದ್ದೆ ಸರ್, ನನಗೆ ಫುಲ್ಲು ತಲೆ ಹಿಂಗೆ ತಿರುಗ್ತಾ ಇದೆ ಸರ್, ನಾನು ಹಿಂಗೆ ಕೂತಿದ್ದೀನಿ ಸರ್, ನಾನು ಆಲ್ರೆಡಿ ಮೇಲೆ ಫ್ಲೋಟ್ ಆಗ್ತಾಯಿದ್ದೀನಿ ಸರ್. ಏನು ಸರ್ ಅದು? ಸರ್ ಇನ್ಯಾರೋ ನನಗೆ ಮೆಸೇಜೇ ಮಾಡಿದರು ನನಗೆ, ಸರ್ ನನಗೆ ಇದು ಸಹಸ್ರಾರ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ. ಅಣ್ಣ ನೀನು ಸಹಸ್ರಾರ ಆ್ಯಕ್ಟಿವೇಟ್ ಆದರೆ ನನಗೆ ಮೆಸೇಜ್ ಎಲ್ಲ ಮಾಡಲ್ಲಪ್ಪ, ನೀನೇ ಎಲ್ಲೋ ಇರ್ತೀಯ, ನೀನು ಹುಡ್ಕೊಂಡು ನಾನು ಬರಬೇಕು ಅಂತಂದೆ. ಸೊ ಕೆಲವು ಅನುಭವಗಳು ಬಯೋಲಾಜಿಕಲಿ, ಫಿಸಿಕಲಿ ನಮಗಾಗೋ ತಲೆ ಸುತ್ತೋ, ಬಿ ಪಿ ವೇರಿಯೇಷನ್ನು, ಹೊಟ್ಟೆ ಹಸಿವಿಂದ ಗ್ಯಾಸ್ಟ್ರಿಕ್, ನಾನು ಯಾಕೆ ಇದನ್ನು ತುಂಬ ಪ್ರಾಕ್ಟಿಕಲಾಗಿ ಮಾತಾಡ್ತೇನೆ ಗುರುಗಳೇ, ಈ ಅನುಭವಗಳು ದೇಹದಲ್ಲೇ ಆಗೋದ್ರಿಂದ ಅದನ್ನು ಮನಸ್ಸಿಗೆ ಕನೆಕ್ಟ್ ಮಾಡಿಕೊಂಡು ಗೊಬ್ಬರ ಆಗೋವಂಥ ಕ್ಯಾಟಗರಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಅವ್ರಿಗೆ ಅದನ್ನಾಗಬೇಕು. ಸೊ ಈಗ ವಿತೌಟ್ ಎ ಗುರು, ವಾಟ್ ವಾಸ್ ಯುವರ್ ಮೈಲ್ ಸ್ಟೋನ್? ಹೌ ಡಿಡ್ ಯು ರೀಚ್ ದೇರ್? ಇದು ಕ್ರಿಯಾಯೋಗ, ಇದು ಹಠಯೋಗ, ಇದರ ವಿವರಣೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಹೋಯಿತು ಅಂತ ನನಗೊಂದು ಪ್ರಶ್ನೆ. ನೋಡಿ, ನಮ್ಮ ಮನಸ್ಸಿಗೊಂದು ಅಗಾಧವಾದ ಶಕ್ತಿ ಇದೆ. ನಾವು ಅದನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇರಬೇಕು, ನಮ್ಮನ್ನು ನಾವು ನೋಡ್ಕೊಳ್ತಾ ಇರಬೇಕು. ಅದಕ್ಕೆ ನಾನು ಮಾಡ್ತಾ ಇದ್ದದ್ದೇನು ಅಂದರೆ, ಮೊದಲಿಂದ 3 ದಿನ ವರ್ಷದಲ್ಲಿ ಏಕಾಂತ, ಮೌನ, ಉಪವಾಸ, ನಾನು ನನ್ನ ಜೊತೆ ಇರುವಂಥ ಪ್ರಯತ್ನ ಮೌನದಲ್ಲಿ. ಬಹುಶಃ ಈ ಎಲ್ಲ ಕಾರಣದಿಂದಾಗಿ ನೋಡಿ, ಇದೆಲ್ಲವೂ ಸಿಂಪ್ಟಮ್ಸ್ಗಳು, ಇದು ಸಾಧನೆಯ ಕೊನೆಯ ಹಂತ ಅಲ್ಲ. ಈಗ ನಾನೇ ಹೇಳ್ತೀನಿ, ಬಹುಶಃ ನನ್ನ ಅನುಭವಗಳನ್ನು ಕೇಳಿದಾಗ ಸಹಾಯ ಆಗ್ಬೋದು. ತುಂಬ ಸರಿ ನಾನು ಕೆಲವು ವಿಷಯಗಳನ್ನು ಹೇಳೂ ಇಲ್ಲ, ಆದರೂ ಕೆಲವು ಸಾಧಕರಿಗೆ ಸಹಾಯ ಆಗೋ ಕಾರಣಕ್ಕೆ ಹೇಳೋದಿದ್ರೆ, 2012ರಲ್ಲಿ ಒಂದು ಅನುಭವ ಆಗ್ತಾಯಿತ್ತು. ನನ್ನ ಸುತ್ತ ಒಂದು ಗೋಲ್ಡನ್ ಲೈಟ್ಸ್ ಓಡಾಡ್ತಾ ಇತ್ತು. ನಾನು ತುಂಬ 3 ತಿಂಗಳ ಕಾಲ ಭಾವಿಸಿದ್ದು ಯಾವುದೋ ಲೈಟಿನ ರಿಫ್ಲೆಕ್ಷನ್ ಇಲ್ಲಿ ಬೀಳ್ತಾ ಇದ್ದೆ, ನಾನು ತಿರುಗಿದಾಗ ಅದು ಪಾಸ್ ಆಗ್ತಾ ಇದೆ, ಅದು ನನಗೆ ಆ ರೀತಿ ಲೈಟ್ ಗೋಚರಿಸ್ತಾ ಇದ್ದೆ ಅಂತ. ಇಷ್ಟು ದಿನ ಆದರೂ ಹೀಗಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಮ್ಮೆ ಸೂಕ್ಷ್ಮವಾಗಿ ಒಂದಿನ ಕೂತು ನೋಡಿದಾಗ ಒಂದು ಗೋಲ್ಡನ್ ಲೈಟ್ಸ್ ಓಡಾಡ್ತಾ ಇತ್ತು ನನ್ನ ಸುತ್ತ. ಹೀಗೆ ತಿರುಗಿದಾಗ ನಕ್ಷತ್ರ ಹೇಗೆ ಹೋದರೆ ಬಾಲ ಬರ್ತದೋ ಹಾಗೆ ಅದಾಗ್ತಾ ಇತ್ತು. ಎಷ್ಟೋ ವರ್ಷದ ಒಂದು 3-4 ವರ್ಷದ ನಂತರ ಒಬ್ಬ ಯೋಗಿ ಹೇಳಿದ್ದು, ಒಬ್ಬ ಒಳ್ಳೆಯ ಶ್ರೀವಿದ್ಯಾ ಸಾಧಕರು, ನನಗೆ ಹೀಗೆ ಆಗ್ತಾ ಇತ್ತು ಹಿಂದೆ, ಆದರೆ ನಾನು ಒಂದು ಹೇಳ್ತೀನಿ, ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಲಿಲ್ಲ. ಅಂದರೆ ಹೀಗೆ ಆಗ್ತಾ ಇದೆ, ನಾನು ತುಂಬ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಯಾವತ್ತೂ ನನಗೆ ಬರಲಿಲ್ಲ. ಅದೊಂದು ಸಿಂಪ್ಟಮ್ಸ್ ಅಂತಷ್ಟೇ ಅವತ್ತೂ ಭಾವಿಸಿದೆ. ಆದರೆ ಅವ್ರು ಹೇಳಿದರು, ನೀವು ಒಳ್ಳೆಯ ಸಾಧನೆ ಮಾಡುತ್ತಿದ್ದಾಗ ನಿಮ್ಮ ಆತ್ಮದ ಬೆಳಕು, ಪ್ರಖರತೆ ಏನಿದೆ, ಅದು ಸಮ್ ಟೈಮ್ ಗೋಲ್ಡನ್ ಲೈಟ್ಸ್ ಆಗಿ ಚಿಮ್ತವೆ ಹೊರಗಡೆ ಅಂತ ಇರಬಹುದು. ಹೀಗೆ ನೀವು ಹೇಳಿದ ಹಾಗೆ ಒಮ್ಮೆ ಮಲಗಿದ್ದಾಗ, ಹಾಗೆ ಚಾಪೆ ಮೇಲೆ ಮಲಗ್ತಾ ಇದ್ವಿ, ಈಗೆಲ್ಲ ಸ್ವಲ್ಪ ಸುಖ ಜಾಸ್ತಿ ಆಗಿದೆ. ಒಮ್ಮೆ ಸ್ವಲ್ಪ ಹೊತ್ತಾಗಿದೆ ಮಲಗಿ, ನನಗೆ ಅರಿವಿಲ್ಲದೆ ಉಸಿರಾಟ ಕಂಟ್ರೋಲ್ ಇಲ್ಲದಷ್ಟು ವೇಗವಾಗಿ ನಡೀತಾ ಇದೆ. ನನಗೆ ಅರಿವಿಗೆ ಬರ್ತಾ ಇದೆ, ನನಗೆ ಭಾಷೆ ಏನು, ಚಾಪೆಯಿಂದ ಮೇಲಾಗಿದ್ದೀನಿ, ಹೋಗಿಲ್ಲ, ಆದರೆ ದೇಹ ಆ ರೀತಿಯಾದಂಥ ಕನೆಕ್ಟ್ ಆಗಿಲ್ಲ ಚಾಪೆಗಾಗಲಿ ಭೂಮಿಗಾಗಲಿ ಅನ್ನುವಂಥ ಭಾವ. ಉಸಿರಿನ ಜೊತೆಗೆ ಒಂದು ಮಂತ್ರ ತನಗೆ ತಾನೇ, ನಾವು ಏನು ಎಚ್ಚರ ತಪ್ಪಿ ಹೇಳೋದು ಬೇರೆ, ಕಾನ್ಷಿಯಸ್ಲಿ ಗೊತ್ತಾಗ್ತಾ ಇದೆ. ಅರೆ ಪ್ರಜ್ಞಾವಸ್ಥೆ ಅಂತ ಕರೀತಾರೆ, ಜಾಗೃತ ಸುಸುಪ್ತಿ ಅಂತನೂ ಮಾತು ಹೇಳ್ತಾರೆ ಅಧ್ಯಾತ್ಮದಲ್ಲಿ. ಆ ಭಾವದಲ್ಲಿದ್ದಾಗ ತನಗೆ ತಾನೇ ಒಂದು ಮಂತ್ರ ಒಳಗೆ ಹೋಗ್ತಾ ಇತ್ತು.
ಇದೆಲ್ಲವೂ ಒಂದೊಂದು ಹಂತ. ಈಗ 2013ರಲ್ಲಿ ಅದರ ಮುಂದುವರೆದ ಭಾಗವಾಗಿ ನಂಗೆ ಚೆನ್ನಾಗಿ ನೆನಪಿದೆ, ಡಿಸೆಂಬರ್ 27 ನಂಗೆ ಡೇಟು ಮರ್ತು ಹೋಗಿತ್ತು. ಆದರೆ ನಮ್ಮೊಬ್ಬ ಶಿಷ್ಯ ಜೊತೆಗಿದ್ದ ಕಾರಣಕ್ಕೆ ನಾನು ಕೇಳಿದೆ, ಅವತ್ತಾಗಿತ್ತಲ್ಲ ಯಾವ ಡೇಟ್ ಅದು ಅಂತ. ಹಾಗಾಗಿ ಅವನು ಒಂದ್ಸರಿ ಬರೆದು ಅದು, ಹಾಗಾಗಿ ಅದನ್ನು ನೆನ್ಪಿಟ್ಕೊಂಡು ಇವ್ಯಾವುದು ನಾನು ಪರಿಗಣಿಸಿಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ, ಡೇಟ್ ಆಗಲಿ ಇದಾಗಲಿ. ಈಗ ಒಂದು 10 ಜನ ಧ್ಯಾನಕ್ಕೆ ಕೂತಿದ್ದಾರೆ, ನಾನು ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕಾಲ ಹಾಕೊಂಡು ಕೂತಿದ್ದೀನಿ ಧ್ಯಾನಕ್ಕೆ ಗೈಡ್ ಮಾಡ್ತಾ. ಹಾಗೆ ಕೂತಿದ್ದಾಗ ನನಗೇ ಅರಿವಿಲ್ಲದೆ ಇಡೀ ದೇಹದ ಕಣಕಣದಲ್ಲೂ ಕರೆಂಟ್ ರೀತಿ ಒಂದು ವಿದ್ಯುತ್ ಸಂಚಾರ ಏಕ್ದಮ್ ಬಂದರೆ ಹೇಗಾಗ್ತದೋ ಹಾಗೆ ನಾನು ಅಲಗಾಡಕ್ಕಾಗ್ತಾ ಇಲ್ಲ. ಕೈ ಬೆರಳನ್ನು ಎತ್ತಲಿಕ್ಕೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ, ಆದರೆ ಕೈ ಬೆರಳನ್ನು ಎತ್ತಲಿಕ್ಕಾಗ್ತಾ ಇಲ್ಲ. ಅಷ್ಟು ದೇಹದಾದ್ಯಂತ ಆ ಒಂದು ಪ್ರಖರವಾದ ವಿದ್ಯುತ್ ಸಂಚಾರ. 10 ನಿಮಿಷಗಳು, 7ರಿಂದ 10 ನಿಮಿಷ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನೋಡಿ, ಗುರು ಇಲ್ಲದೆ ಇದ್ರೆ ಸಮಸ್ಯೆ ಏನು? ಈಗೆಲ್ಲ ಆದಾಗ ನಾವು ಅಂದ್ಕೊಳ್ತೀವಿ ಇಲ್ಲೇನೋ ನನಗೆ ಸಮಸ್ಯೆ ಆಯಿತು, ಅಥವಾ ನಾನೇ ದೊಡ್ಡ ಸಾಧಕ, ಎರಡೂ ಆಗ್ಬಿಡ್ತವೆ. ಎರಡು ಆಗ್ಬಿಡುತ್ತೆ. ಹೌದೌದು. ಅತಿಯಾಗಿ ನಾನು ದೊಡ್ಡ ಸಾಧಕ ಅನ್ನೋ ಅಹಂಕಾರ, ವಾವ್. ಇಲ್ಲ ಅಂದರೆ ನನ್ನ ದೇಹದಲ್ಲಿ ಏನೋ Confusion. ಸಮಸ್ಯೆ ಅಂತ ಹೇಳಿ ಔಷಧಿ ತಗೊಳ್ಳೋದು, ಎರಡೂ ಆಗ್ತದೆ. ಅವತ್ತಿಗೆ ನನಗೂ ಹಾಗೆ ಆಯಿತು. ಶಂಕರರನ್ನು ಮನಸ್ಸಲ್ಲಿ ಗುರು ಅಂತ ಭಾವಿಸಿದ್ರು, ಆ ಕ್ಷಣಕ್ಕೆ ಅದನ್ನು ನಾವು ಏನು ಮಾಡ್ಬೇಕು ಗೊತ್ತಿಲ್ಲ. ಹೇಳೋರು ಬೇಕಲ್ಲ. ತಾಯಿ ಇನ್ನು ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತ ನಂಗೆ ಒಂದು ಗಿಲ್ಟ್ ಇದೆ. ಅವತ್ತು ಒಂದು ಹಂತಕ್ಕೆ ಇನ್ನೊಂದು ಹಂತಕ್ಕೆ ಬಹುಶಃ ರೀಚ್ ಆಗಬಹುದಾದಂಥ ಆ ಒಂದು ಇವತ್ತಿಗೆ ಅದಾಗಿ 2017ರ ನಂತರ ಅರಿವಿಗಾಯಿತು. ಬಹುಶಃ ನಾನು ಅವತ್ತು ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂತಿದ್ರೆ, ಪೂರ್ಣ ಶರಣಾಗ್ಬಿಟ್ಟಿದ್ದಿದ್ರೆ ಬಹುಶಃ ಅವತ್ತಿಗೆ ನನ್ನ ಸ್ಥಿತಿ ಬೇರೆ ಆಗ್ತಿತ್ತು. ಅದನ್ನು ಕಂಟ್ರೋಲ್ ಮಾಡಿದ ಪರಿಣಾಮ ಬಹುಶಃ ಇದು ಕೆಲವರು ಗಾಬರಿ ಆಗೋದ್ರಿಂದ ನಾನು ಎಲ್ಲ ವಿವರಣಕ್ಕೆ ಹೋಗಿಲ್ಲ. ಇರ್ಲಿಲ್ಲ ಆದ್ರೂ ಬೇರೆ ಜಾಗಕ್ಕೆ ಬಂದು ಕೂತು ಹ್ಮ್ ಎಷ್ಟೋ ತಿಂಗಳವರೆಗೆ ಅದು ಸ್ವಲ್ಪ ನನಗೆ ಯಾತನೆ ಕೊಡುತ್ತೆ. ನಾಬಿಲ್ ಬಂದು ಕುತ್ಕೊಂಡ್ಬಿಡುತ್ತೆ ಅದು. ಕೊನೆಗೆ ಕಂಟ್ರೋಲ್ ಮಾಡಿದಾಗ ಹಸಿವು 3 ತಿಂಗಳ ಕಾಲ 5 ನಿಮಿಷ ತಿಂದ 5 ನಿಮಿಷಕ್ಕೆ ಮತ್ತೆ ಊಟ ಬೇಕು. ಅಗ್ನಿ ತತ್ವದ ಪ್ರಖರತೆ. ಕೊನೆಗಿಲ್ಲೇ ಮೂಡಲ್ಪಾಳ್ಯದಲ್ಲಿ ಅರುಣ್ ಕುಮಾರ್ ಅಂತ ಒಬ್ಬ ಜೈನ ಡಾಕ್ಟರ್ ಅವರು. ಹಾಗಾಗಿ ಅವ್ರಿಗೆ ಸ್ವಲ್ಪ ಮುನಿಗಳ ಸಹವಾಸ ಎಲ್ಲ ಗೊತ್ತಿದ್ದರಿಂದಾಗಿ ಅದಕ್ಕೊಂದಷ್ಟು ಒಂದು ಕೊಟ್ಟ ಪರಿಣಾಮ ಒಂದು ಸ್ವಲ್ಪ ಅದು ತಣ್ಣಗಾಯಿತು. ಅದಾದಮೇಲೆ ಮತ್ತೆ ಅದರ ಒಂದು ಅನುಭೂತಿ ಮತ್ತೆ ಕ್ರಮೇಣ ಆಗೋಕ್ಕೆ ಶುರುವಾಯಿತು. ಏನು ಹೇಳೋದು, ನಿಮಗೆ ಯಾವುದೋ ಅನುಭೂತಿ ಆಗ್ತಾ ಇದೆ ಅಂದರೆ ಅದು ನೀವು ಹೇಳಿದಾಗೆ ಒಂದು ರೈಟ್ ದಾರಿಲಿದ್ದೀರಿ ಅನ್ನೋದಕ್ಕಷ್ಟೇ ಬಿಟ್ಟು ನೀವು ಗುರಿ ಮುಟ್ಬಿಟ್ಟಿದ್ದೀರಿ ಅಲ್ಲ. ಯಾವುದೋ ಬೆಳಕು ಕಾಣಿಸ್ತಾ ಇದೆ, ನೀವು ಯಾವುದೋ ಸರಿಯಾದ ಮಾರ್ಗದಲ್ಲಿ ಇದ್ದೀರಿ ಅನ್ನೋದಕ್ಕೊಂದು ಸೂಚ್ಯವೇ ಒಟ್ಟು ನೀವು ಆ ಹಂತವನ್ನು ತಲುಪಿದ್ದೀರಿ ಅಂತಲ್ಲ. ನೋಡಿ, ನಾನು ಪದೇ ಪದೇ ಹೇಳಿದ್ದೀನಿ ಸಾಕಷ್ಟು ಜನಕ್ಕೆ, ಬುದ್ಧನಿಗೆ ಜ್ಞಾನೋದಯ ಆಯಿತು, ಸಿದ್ಧಾರ್ಥ ಬುದ್ಧ ಆದ, ಕಣ್ಣು ಬಿಟ್ಟ ತಕ್ಷಣ ಆಗಲಿಲ್ಲ. ಅವನು ಒಂದು ದಿನ ಆಯಿತು, ಇದು ಸತ್ಯ ಅಲ್ಲ ಇದು ಸುಳ್ಳು ಅಂತ ಗಟ್ಟಿ ಆಯಿತು ಒಂದು ದಿನ. ಅಲ್ಲಿಂದ ಕ್ರಮೇಣ ಅವನು ಬುದ್ಧತ್ವವನ್ನು ಜೀರ್ಣಿಸ್ಕೊಳ್ತಾ ಹೋದ. ಒಂದೇ ದಿನಕ್ಕೆ ಬುದ್ಧತ್ವ ಸಿದ್ಧಿಸಿಲ್ಲ, ದಿನದಿಂದ ದಿನಕ್ಕೆ ಅವನ ಸಾಯುವ ಕೊನೆಯವರೆಗೂ ಕೂಡ ಅದನ್ನು ಜೀರ್ಣಿಸ್ಕೊಳ್ತಾ ಹೋದ. ದಲೈಲಾಮನೇ ಹೇಳ್ತಾರೆ, ಬುದ್ಧನಿಗೆ ಇನ್ನೂ 2-3 ಕನ್ಫ್ಯೂಷನ್ ಇತ್ತು ಕೊನೆಗಳಿಗಲೂ ಅಂತ. ಹಾಗಾಗಿ ಒಂದೇ ದಿನ ಜ್ಞಾನೋದಯ ಆಯಿತು ಅಂದ ತಕ್ಷಣ, ಅಥವಾ ಯಾವುದೋ ಒಂದು ದೊಡ್ಡ ಅನುಭೂತಿ ನಿಮಗಾಯಿತು ಅಂದ ತಕ್ಷಣ ಅದು ಫೈನಲ್ ಅಲ್ಲ, ಅದು ಶುರು. ಅಲ್ಲಿಂದ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಏನಿದೆ, ನೀವು ಅದರ ಕಡೆ ಗಮನ ಕೊಡ್ತಾ ಹೋದರೆ ಅದು ನಿಮ್ಮನ್ನು ನಡೆಸ್ಕೊಳ್ತಾ ಹೋಗ್ತದೆ. ನೀವು ಹೇಳಿದ ಹಾಗೆ ದೇಹದ ಪರಿವರ್ತನೆ, ದೇಹದಲ್ಲಾಗುವಂಥದ್ದು ಯಾವುದೂ ಅಲ್ಲ. ನಿಜವಾದ ಆಧ್ಯಾತ್ಮಿಕತೆ ಏನು ಅಂದರೆ ನಿಮ್ಮ ಒಳಗೆ ಆಗುವ ಪರಿವರ್ತನೆಯೇ ನಿಜವಾದ ಆಧ್ಯಾತ್ಮಿಕ ಸಾಧನೆ. ನಿಮ್ಮಲ್ಲೊಂದು ಗಟ್ಟಿತನ ಬರಬೇಕು, ನಿಮ್ಮಲ್ಲೊಂದು ಧೈರ್ಯ ಬರಬೇಕು, ಕ್ಯಾರೆಕ್ಟರ್ ಬಿಲ್ಡ್, ನಿಮ್ಮಲ್ಲಿ ವಿಶ್ವಾಸ ಬರಬೇಕು, ನಿಮ್ಮಲ್ಲೊಂದು ನಿರಾಳತೆ ಬರಬೇಕು, ನಿಮ್ಮಲ್ಲೊಂದು ಶಾಂತಿ ಬರಬೇಕು. ಈ ಎಲ್ಲವೂ ನಿಮ್ಮಲ್ಲಿ ಗಟ್ಟಿ ಆಗ್ತಾ ಹೋಗ್ತಾ ಇದ್ರೆ ಮಾತ್ರವೇ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ ಅಂತ ಅರ್ಥ. ಅದು ಯಾವ ಡೇಟು ಅಂತ ಹೇಳಿದ್ರೆ ನಿಮ್ಮ ಶಿಷ್ಯ ಬರ್ಕೊಂಡಿದ್ರು ಅಂತ, ಹಂಗಾಗಿ ಅದು ಆ ಅನುಭವ ಆಗಿದ್ದ ದಿನ ಗೊತ್ತಿದೆ ನಿಮಗೆ? ಡಿಸೆಂಬರ್ 27 ಡಿಸೆಂಬರ್ 27 ಕರೆಂಟ್ 2013 2013 ಕರೆಂಟ್ ತರ ಪಾಸ್ ಆಗಿದೆ ಇಡೀ ಬಾಡಿ. ಸುಮಾರು 5:30ಯಿಂದ 6:30 ನಡುವಿನ ಸಮಯ. ನೀವು ಚೇರ್ ಮೇಲೆ ಕೂತಿದ್ರೆ ಅವಾಗ ಅದು ಆಯಿತು ಅಂದ್ಬಿಟ್ಟು ಅಂತ. ಈಗ ನಾನು ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಾ ನಮ್ಮ ಗುರುಗಳು, ಅವ್ರ ಹೆಸರೇ ನಾನು ಹಚ್ಚಾಕ್ಸ್ಕೊಂಡಿದ್ದೀನಿ, ಹೇಳ್ತಾ ಇರ್ತೀನಿ ಎಲ್ಲ ಎಪಿಸೋಡಲ್ಲಿ. ಏನೇ ಅನುಭವಗಳಾದ್ರೂ ಅದನ್ನು ಡೇಟ್ ಹಾಕಿ ಬರೆದಿಡಿ ಅಂತ ಹೇಳೋರು ಅವ್ರು ನಮಗೆ ಕ್ಲಾಸಲ್ಲಿ. ಏನೇ ಇರ್ಬೋದು, ನಿನ್ನ ಅನುಭವ ಏನೇ ಇರ್ಬೋದು, ಅವ್ರದ್ದು ಏನೇ ಇರ್ಬೋದು, ಬರೆದಿಡಿ. ಭಾಳ ವಿಶೇಷವಾಗಿ ನಿಮ್ಗೆ ಆ ಅನುಭವ ಆಯಿತು ಅಂದಾಗ ಆವಾಗ ನೀವು ಗಮನಿಸಿ,
ಅಂದರೆ ಈ ಅನುಭವ ಆಗಲಿಕ್ಕೆ ಇದು ಸಡನ್ನಾಗಿ ಆಗ್ಬಿಡುತ್ತೆ. ಇವಾಗ ನನಗೆ ಗೊತ್ತಿಲ್ಲ, ನಾನು ಎಲ್ಲರ ಥರ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನನಗೆ ಯಾವತ್ತೋ ಸಡನ್ನಾಗಿ ಒಂದಿನ ಬೌಲ್ ರೊಟೇಷನ್ ಥರ ನಾನು ಇಲ್ಲೇ ಕೂತಿದ್ದೀನಿ, ಬಟ್ ನಾನು ಆಲ್ರೆಡಿ ಈ ಕಡೆ ತಿರುಗಿಬಿಟ್ಟಿದ್ದೀನಿ ಅಂತ. ದೇಹ ಇಲ್ಲೇ ಇದೆ ಅಂತ, ಬಟ್ ಕಣ್ಣು ಬಿಡ್ತಾ ಇಲ್ಲ ನಾನು. ಬಟ್ ಐ ಆಮ್ ನಾಟ್ ಸಿಟ್ಟಿಂಗ್ ದಿಸ್ ವೇ, ನಾನು ಆ ಕಡೆ ತಿರುಗಿಬಿಟ್ಟಿದ್ದೀನಿ ಅಂತ. ಇದನ್ನೊಂದಿನ ಬರೆದಿಟ್ಟೆ. ಇನ್ನೊಂದು ದಿನ ಇನ್ನೇನೋ ಅನುಭವ ಆಯಿತು, ಬೆಳಕು ನೀವು ಹೇಳಿದ್ರೆ ಆ ಥರದ್ದು. ಇದನ್ನು ಅವ್ರೇನು ಹೇಳೋರು ಅಂತಂದರೆ, ಇದು ಯಾಕಾಯಿತು ಅನ್ನೋದನ್ನು ಬರ್ಕೋ ಫಸ್ಟ್ ನೀನು. ಅವತ್ತೇನು ತಿಂದಿದ್ದೆ, ಹಿಂದಿನ ದಿನ ಎಷ್ಟು ಗಂಟೆಗೆ ಮಲಗಿದ್ದೆ, ಮತ್ತು ಆ ವಾರದಲ್ಲಿ ನಿನ್ನ ಮೂಡ್ ಏನಾಗಿತ್ತು, ಈ ಎಲ್ಲ ಕಾಂಬಿನೇಷನ್ನ ಸಡನ್ ಔಟ್ಪುಟ್ ಅದಾಗಿದೆ. ನೌ ರಿಪೀಟ್ ದ ಸೇಮ್. ಅದು ಆಯಿತು ಅನ್ನೋದು ಒಂದಾದರೆ ಅದನ್ನು ಮಾಡಿಕೊಂಡು ಫಾರ್ಮುಲಾ ಆಗಿ ನೀನೀಗ ಆಗಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ಬಂತು. ಸೊ ಈಗ ನನ್ನ ಪ್ರಶ್ನೆ ನಿಮಗೇನು ಅಂತಂದರೆ, ಅದನ್ನು ಮತ್ತೆ ಆಗಿಸ್ಕೊಳ್ಳುವ ಪ್ರಯತ್ನ ನೀವು ಮಾಡಲಿಲ್ವಾ? ಜಸ್ಟ್ ಐ ಆಮ್ ಆಸ್ಕಿಂಗ್. ಯಾಕೆ ಅಂದರೆ ನೀವೇ ಹೇಳಿದ್ರೆ ಅದು ಕಂಟ್ರೋಲ್ ಮಾಡಿಬಿಟ್ಟೆ, ಹಾಗಾಗಿ ಬಂದು ನಾವಿಲ್ಲಿ ಕೂತ್ಕೊಂಡ್ಬಿಡ್ತು ಅಂತ. ನೌ ದಟ್ ಯು ರಿಯಲೈಸ್ ದಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಅದನ್ನು ರಿಪೀಟ್ ಆಗುವ ಸಾಧ್ಯತೆಗಳು ಇದೆಯಾ ಅಥವಾ ಆ ಪ್ರಯತ್ನ ನಡೀತಾ ಇದೆ, ಹೇಗಾಗ್ತದೆ? ನೋಡಿ, ಅದಾದ್ಮೇಲೆ ಏನಾಯ್ತು, ಒಂದು 3-4 ದಿನ ಈ ದೇಹ ಫುಲ್ ಲೈಟ್ ವೈಟ್. ಒಂದು 10 ಸರಿ ಸ್ನಾನ ಮಾಡಿದ್ರೆ ಒಂದು ಫ್ರೆಶ್ನೆಸ್ ಬರುತ್ತಲ್ಲ, ಆ ಥರದ ಫ್ರೆಶ್ನೆಸ್. ಆದರೆ ಹೀಗೆ ಕೂತಿರ್ಬೇಕು ನಾನಷ್ಟೇ. ಎದ್ದು ಹೊರಟ್ರೆ ನನಗೆ ಫೀಲ್ ಏನಾಗ್ತಾ ಇತ್ತು, ನಾನು ತೇಲ್ ಹೋಗ್ಬಿಡ್ತೀನಿ ಅನ್ನುವಂಥ ಫೀಲ್ ಇತ್ತು. ಹಾಗಾಗಿ ನಮ್ಮ ಒಬ್ಬ ಶಿಷ್ಯ ವಿಶ್ವಾಸ್ ಅಂತ ಹೇಳಿ, ಅವನೊಂದು ಪುಸ್ತಕ ಓದಿದ್ನಂತೆ, ರೀಬರ್ತ್ ಅಂತ ಹೇಳಿ. ಸ್ವಾಮಿ ವಿರೇಜಾನಂದ ಸರಸ್ವತಿ ಅಂತ ಹಂಸಾಶ್ರಮ ಅಂತಿದೆ TVS ಫ್ಯಾಕ್ಟ್ರಿ ರೋಡಲ್ಲಿ. ಗುರುಗಳೇ, ಇವ್ರದ್ದು ಓದಿದ್ದು ಈ ಥರದ್ದೇನೋ ಬರೆದಿದ್ರು, ಸಾಧ್ಯ ಆದರೆ ಅವ್ರನ್ನ ಭೇಟಿ ಮಾಡೋಣ ಅಂತ. ಇದಾದ್ಮೇಲೆ ಕೆಲವ್ರಿಗೆ ಫೋನ್ ಮಾಡಿ ಈ ಥರ ಆಗ್ತಾ ಇದೆ, ನಂಗೆ ಇದು ಏನಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತು ಇದು ಆಗಬೇಕು ಅನ್ನೋಂಥ ಯಾವ ಉದ್ದೇಶವೂ ಇಲ್ಲ. ಉದ್ದೇಶವೂ ಇಲ್ಲ. ಸದ್ಯಕ್ಕೆ ಊಟಕ್ಕೆ ಒಂದು ಏನೋ ಒಂದು ಜೀವನಕ್ಕಾದ್ರೆ ಮತ್ತು ನನ್ನ ಸಾಧನೆ ಏನೋ ಮಾಡಬೇಕು ಅಂತಿದೆ ಬಿಟ್ಟು, ಆದರೆ ಈ ಥರ ಆಗಬೇಕು, ಈ ಥರ ಆಗ್ತದೆ, ನಮ್ಮಂಥವ್ರಿಗೆ ಆಗ್ತದೆ ಅನ್ನುವಂಥ ಕಲ್ಪನೆ ಅಂತೂ ಖಂಡಿತವಾಗೂ ಇರಲಿಲ್ಲ. ಹಾಗಾಗಿ ಅದೊಂದು ಆತಂಕ, ಒಂದು ಭಯ. ಎಲ್ಲಿವರೆಗೆ ಯೋಚನೆ ನೀವು ಹೇಳಿದ್ರಲ್ಲ ಯಾಕಾಯಿತು ಅಂತ, ನನ್ನ ಪಕ್ಕ ಒಂದು ಬ್ಯಾಟ್ರಿ ಥರ ಏನೋ ಇತ್ತು. ನಾನು ಯೋಚನೆ ಮಾಡಿದ್ದು ಬಹುಶಃ ಅದರಿಂದ ಏನಾದರೂ ಶಾಕ್ ಹೊಡೆದಿರ್ಬೋದು. ಬರುತ್ತೆ ಈ ಎಲ್ಲ ಯೋಚನೆ ಯಾಕಾಯ್ತಿದು, ಬಹುಶಃ ಭ್ರಮೆ ಇರಬೇಕು ಅಥವಾ ಇದಿರಬೇಕು, ಹೀಗೆಲ್ಲವೂ. ಹಾಗೆ ಇನ್ನೊಬ್ಬ ಸಾಧಕರು, ಶ್ರೀವಿದ್ಯಾ ಸಾಧಕರು, ಈ ಥರ ತುಂಬ ಜನ ಕೇಳಿ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿದವರು ಇದ್ದಾರೆ, ಬೇರೆ ಬೇರೆ ಥರದ್ದು ಹೇಳಿದವರು ಇದ್ದಾರೆ. ಆದರೆ ಇಬ್ಬರು ಸ್ಪಷ್ಟವಾಗಿ ಹೇಳಿದರು. ಮತ್ತು ಮೊದಲೇ ಒಬ್ಬರು ಹೇಳಿದರು, ಒಬ್ಬ ಸಾಧಕರು, ನೀವು ಹಿಂದಿನ ಜನ್ಮ ಅದು ಎಲ್ಲ ಹೇಳಿ ಅದರ ಪರಿಣಾಮ ನೀವು ಆಲ್ರೆಡಿ ಇದ್ದೀರಿ ಅಂತ ಮೊದಲೇ ಹೇಳಿದರು, 2010 ಹೇಳಿದರು. ಆದರೆ ಈ ಕನ್ಫ್ಯೂಸ್ಗಳಿದ್ದಾಗ ನಮ್ಮ ಶಿಷ್ಯ ಕರೆದಾಗ, ನಮ್ಮ ವಿಶ್ವಾಸರಮ ಕರೆದಾಗ ನಾನು ಆ ವಿರೇಜಾನಂದ ಸರಸ್ವತಿ ಅವರ ಭೇಟಿಗೆ ಹೋದೆ. ಅವರು ಬಹಳ ಅವ್ರು ಕ್ಲಿಯರ್, ಅವ್ರು ಹೆಚ್ಚು ಚರ್ಚೆ ಮಾಡುವಂಥವ್ರಲ್ಲ. ಈಗಿಲ್ಲ, ಅವರು 2014ರಲ್ಲಿ ದೇಹತ್ಯಾಗ ಮಾಡಿದರು. ಬಹಳ ಒಳ್ಳೆ ಸಾಧಕರು ಅಂತ ಕೇಳಲ್ಪಟ್ಟಿದ್ದೆ. ಹಾಗೆ ಹೋದಾಗ ಜಸ್ಟ್ ಕೂತಿದ್ವು, ಬಂದರು. ಅವ್ರ ಹತ್ರ ಲೌಕಿಕ ಮಾತಾಡಬಾರ್ದು, ಈ ಥರದ್ದು ಬಹಳಷ್ಟು ಕಂಡೀಷನ್ ಮೊದಲೇ ಅಲ್ಲಿ ಬೋರ್ಡೇ ಹಾಕಿ. ಏನು ಬಂದ್ರಿ, ಈ ಥರ ಸಾಧನೆ ಮಾಡ್ತಾ ಇದ್ದೆ, ಹೀಗಾಯಿತು. ಏನು ಸಾಧನೆ ಮಾಡ್ತಾ ಇದ್ದೆ, ಈ ಥರ ಮಾಡ್ತಾ ಇದ್ದೆ. ಹಾಂ, ಜಾಗೃತಿ ಆಗಿದೆ, ಬೇಕು ಅಂದರೆ ಮುಂದುವರ್ಸು, ಬೇಡ ಅಂದರೆ ಬಿಟ್ಬಿಡು. ಹೋಗ್ತಾ ಇದ್ರು. ಓ, ಆವಾಗ ಒಂದು ವಿಶ್ವಾಸ ಬಂತು, ಓ ನಾನು ಸರಿಯಾದ ದಾರಿಲಿ ಇದ್ದೀನಿ, ಇದೇ ನಾನು ಹೇಳಿದ ಮೈಲ್ ಸ್ಟೋನ್. ಇದು ನಾನು ಸರಿಯಾದ ಮಾರ್ಗದಲ್ಲಿ ಇದ್ದೀನಿ. ಅವ್ರು ಹೇಳದ್ದು ಹೇಳಿ ಅದು ನಾನು ಮುಂದುವರಿಸಬೇಕು. ಅದೇ ಕ್ರಿಯೆಗಳು, ಅದೇ ಧ್ಯಾನ, ಮತ್ತು ಅದು ಟೈಮ್ ತಗೊಳ್ತು. ಬೇರೆ ಬೇರೆ ಅನುಭವಗಳು ಅಲ್ಲಿಂದ ನಿರಂತರವಾಗಿ ಇವತ್ತಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ನನ್ನಲ್ಲಿ ಪರಿವರ್ತನೆಯನ್ನು ತರ್ತಾ ಇದೆ. ನಾನು ಈಗ ಇಲ್ಲಿಗೂ 2013ಕ್ಕೂ ನೋಡಿದ್ರೆ, ನನ್ನನ್ನು ನಾನು ನೋಡಿದರೆ, ನನ್ನ ಯೋಚನೆ, ನನ್ನ ಆಲೋಚನೆ, ನನ್ನ ದೇಹ ಹೇಗಿತ್ತು ಅಂತ ನೋಡೋಕ್ಕೆ ಹೋಗಲ್ಲ. ನನ್ನ ಯೋಚನೆ ಅವಾಗ ಹೇಗಿತ್ತು, ಅಲ್ಲಿಂದ ಏನು ಬದಲಾಗ್ತಾ ಬಂತು, ನನ್ನ ಆಲೋಚನೆಯಲ್ಲಿ ಎಷ್ಟು ಗಟ್ಟಿತನ ಬಂತು, ಇದೆಲ್ಲವನ್ನೂ ನೋಡ್ಕೊಂಬಂದಾಗ ಎಸ್, ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ಸಾಲದು, ಆ ತೃಪ್ತಿ ಯಾವತ್ತೂ ಇದೆ. ಆದರೆ ಒಂದು ಸರಿಯಾದ ಮಾರ್ಗದಲ್ಲಿ ನಾನು ಸಾಕ್ತಾ ಇದ್ದೀನಿ. ಆ ತಾಯಿಯ ಗುರುವಿನ ಕೃಪೆಯಿಂದಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂಥ ಪೂರ್ಣ ವಿಶ್ವಾಸ ಬಂದಿದೆ. ಮತ್ತು ಎಲ್ರಿಗೂ ನಾನು ಹೇಳೋದು, ಅಧ್ಯಾತ್ಮ ಅಂದ ತಕ್ಷಣ ನಮ್ಮಲ್ಲಿ ಒಂದೇ ಬಾರಿಗೆ ಬದಲಾವಣೆ, ನನ್ನ ಕಷ್ಟಗಳೆಲ್ಲ ಬಿದ್ದು ಹೋಗಿ ಸುಖದ ಜೀವನ. ಅಧ್ಯಾತ್ಮ ಅಂದರೆ ನನ್ನನ್ನು ಇನ್ಯಾರು ಶತ್ರುಗಳೇ ಇರಲ್ಲ, ಅಥವಾ ನಮ್ಮನ್ನು ಯಾರು ಟೀಕೆ ಮಾಡೋರೇ ಇರಲ್ಲ. ನನ್ನದೇನಿದ್ರೂ ಅಧ್ಯಾತ್ಮ ಈಗ ಅನುಭೂತಿ ಆಯಿತು, ಹೂವಿನ ಹಾಸಿಗೆ ನನ್ನ ದಾರಿ, ಹಾಗೆ ಯೋಚನೆ ಮಾಡಲೇಬೇಡಿ ಅಂತ. ಅದೆಲ್ಲವೂ ಬರ್ತಾನೇ ಹೋಗ್ತದೆ, ನೀವು ಗಟ್ಟಿಯಾಗ್ತಾ ಹೋಗ್ತೀರಿ ಅಲ್ಲಿಂದಾಗಿ.
ಅಧ್ಯಾತ್ಮ ಕಲಿಸೋದು ಯಾವುದು ನಿನಗೆ ಬರಲ್ಲ ಅಂತಲ್ಲ, ಎಲ್ಲವೂ ಬಂದರೂ ಅದು ಯಾವುದು ನಿನ್ನನ್ನು ವಿಚಲಿತಗೊಳಿಸಲ್ಲ. ಅದು ನಿಜವಾದ ಆಧ್ಯಾತ್ಮಿಕತೆ ಕಲಿಸೋದು. ಸದ್ಗುರು ಶ್ರೀ ಅವರ ಮುಂದಿನ ಶಿಬಿರ ಇದೇ ಫೆಬ್ರವರಿ 1ಕ್ಕೆ ಅರಮನೆ ಮೈದಾನ, ಸೆಂಟ್ರಲ್ ಕಾಲೇಜು, ಜ್ಞಾನಜ್ಯೋತಿ ಸಭಾಂಗಣದಲ್ಲಿದೆ. ಈ ಕೂಡಲೇ ನಿಮ್ಮ ಸೀಟ್ಸ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸ್ಟೋರಿ ಕೇಳಿ ಇನ್ಸ್ಪೈರ್ ಆಗಿ ನೀವು ಹೇಳಿದ್ರಲ್ಲ, ಅಲ್ಲೆಲ್ಲ ಉತ್ತರ ಭಾರತಕ್ಕೆ ಹೋಗಿ ಅಲ್ಲೆಲ್ಲ ಆದಾಗ ಊಟ ಇಲ್ಲ, ಅದು ಸಿಕ್ಕಿದಿಲ್ಲ ಆದಾಗ ಅದರ ಒಂದು ಸಿಕ್ತು ನನಗೆ ಅಂತ ಹೇಳಿದ್ರಿ. ನೀವೇನದು ಅಂದರೆ ಧೈರ್ಯ ಅಂತಂದ್ರಿ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಅಂದ್ರೇನು, ಭಯ ಇಲ್ಲದೆ ಇರೋದು ಅಂತ. ಅದಕ್ಕೆ ಒಂದು ವರ್ಡ್ ಏನು, ನಿರ್ಭಯ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗಲೂ. ಯಾಕಂದರೆ ನಮಗೂ ಗುರುಗಳು ಹೇಳ್ತಾ ಇರ್ತಾರೆ, ಭಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಏನಿದ್ರೆ ಏನು, ನನ್ನ ಹತ್ರ ಏನು ಪಾಪ್ಯುಲಾರಿಟಿ ಇದ್ರೇನು, ಏನು ದುಡ್ಡು ಇದ್ರೇನು, ಎಷ್ಟು ಸೆಕ್ಯೂರಿಟಿ ನನ್ನ ಹಿಂದೆ ಇದ್ರೇನು. ಸೆಕ್ಯೂರಿಟಿ ಜಾಸ್ತಿ ಆದಷ್ಟು ಭಯ ಜಾಸ್ತಿ ಅಂತಲೇ ಅಲ್ವಾ ಅದು. ನನಗೆ ಯಾರು ಸೆಕ್ಯೂರಿಟಿ ಬೇಡ ಅಂತ ಹೋಗೋದು ಹೆಂಗಿದೆ. ಸೊ ಸಾಧನೆ ಅಂದರೆ ಅದು ಅಂತಕ್ಕಂಥದ್ದನ್ನು ಒಂದು, ಸೊ ಅದು ನಿಮ್ಮ ಈ ಜರ್ನಿಯಲ್ಲಿ ತುಂಬ ಎದ್ದು ಕಾಣ್ತದೆ. ಭಾಳ ಖುಷಿಯಾಯಿತು ನನಗೆ ಅದನ್ನು ಕೇಳಿ. ಮತ್ತು ನಿಮ್ಮ ನೋಡಿ ಇಲ್ಲಿ ಈ ಲೈನ್ಸ್, ನಾನು ಅದಕ್ಕೆ ಇದನ್ನೇ ಸಪ್ರೇಟಾಗಿ ಬರ್ಕೊಂಡೆ. ಮನೋಶಕ್ತಿ, ಮನೋವೈ ಸರ್ವತೋಮುಖಂ. ಇದನ್ನು ಹೇಳೋದಾದರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಮನೋಶಕ್ತಿ ಈ ಒಂದು ಜರ್ನಿನಲ್ಲಿ ನಾವೇನು ಕಷ್ಟಪಟ್ಟು ಎಲ್ಲ ರೀತಿಯಲ್ಲಿ, ಅದು ಹಣದ ಇರ್ಬೋದು, ಊಟದ್ದಿರ್ಬೋದು, ಜನರಿಂದ ಇರಬಹುದು, ಮತ್ತು ನಾವೇನೇ ಮಾತಿನಲ್ಲಿ ಹೇಳ್ತೀವಿ ಮನಸ್ಸೇ ಎಲ್ಲ, ಮನಸ್ಸಿದ್ರೆ ಮಹಾದೇವ, ಈ ಥರದ್ದು ಸಹಜವಾಗಿ ನಾವು ಹೇಳಿಬಿಡ್ತೀವಿ. ಆದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಈಗ ನನಗೂ ಗೊತ್ತಿತ್ತು, ನಾನು ತುಂಬ ಓದಿದ್ದೆ, ಕೇಳಿದ್ದೆ, ಹಿರಿಯರು ಹೇಳಿದರು, ನನ್ನನ್ನು ಭೇಟಿಯಾದ ಯೋಗಿಗಳು ಹೇಳಿದರು, ನಿನ್ನ ಮನಸ್ಸಿಗೆ ಎಂಥ ಶಕ್ತಿ ಇದೆ, ನೀನು ಎಂಥ ಸಾಧಕ, ನೀನು ಅನ್ಕೋ ಆಗ್ತದೆ, ಇವೆಲ್ಲ ಹೇಳಿದ್ರು. ಅದನ್ನು ಅಪ್ಲೈ ಮಾಡ್ಕೊಳ್ಳೋಕೆ ನಮಗೆ ಬರಲೇ ಇಲ್ಲ. ಹೇಗೆ ಅಪ್ಲೈ ಮಾಡ್ಕೋಬೇಕು, ಹೇಗಿದ್ದಿದ್ರೆ ನನ್ನ ಜೀವನ ಸಾಧನೆ ಇರಬಹುದು, ಎಲ್ಲವೂ ಚೆನ್ನಾಗಿರ್ತಿತ್ತು ಅಂತ. ಒಂದು ನೋಡಿ, ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಬೇಸಿಕ್ ವ್ಯವಸ್ಥೆ ಇರಬೇಕು. ಈಗ ನನಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲಿ ಮಾಡ್ಲಪ್ಪ ಅಂತ ಧ್ಯಾನಕ್ಕೆ ಕೂತ್ರೆ ಮನಸ್ಸೆಲ್ಲ ಊಟದ ಕಡೆಗೆ ಇರ್ತದೆ. ಹೌದು ಹೌದು. ಇಲ್ಲಿ ದೇಹ ಏನು ಮಾಡ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಧ್ಯಾತ್ಮ ಕೇಳೋದು ನೀನು ದೇಹ ಎಲ್ಲಿ ಬಿದ್ದು ಎಲ್ಲಿ ಒದ್ದಾಡದೆ ಅನ್ನೋದು ಮುಖ್ಯವೇ ಅಲ್ಲ. ಇಲ್ಲಿ ನಿನ್ನ ಭಾವನೆ ಮುಖ್ಯವಾದದ್ದು, ನಿನ್ನ ಮನಸ್ಸು ಮುಖ್ಯವಾದದ್ದು. ಆಗ ನೀ ಕಣ್ಣು ಮುಚ್ಚಿ ಇನ್ನೇನೋ ಯೋಚನೆ ಮಾಡ್ತಾ ಇದ್ದರೆ, ಇನ್ನೇನೋ ಬೇಕಿತ್ತು ನನಗೆ ಅನ್ನೋದು ಯೋಚನೆ ಮಾಡ್ತಾ ಇದ್ದರೆ, ನೀನು ಎಷ್ಟೇ ಗಂಟೆಗಟ್ಟೆ, ಹಿಮಾಲಯ ಅಲ್ಲ, ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮುಂದೆ ಕೂತು ನೀನು ಧ್ಯಾನ ಮಾಡಿದ್ರೆ ನಿನಗೆ ಯಾವ ಉಪಯೋಗವೂ ಇಲ್ಲ. ಹೌದು. ನಿನ್ನ ಮನಸ್ಸು ಪೂರ್ಣ ಅಲ್ಲಿ ಇರಬೇಕು. ಹಾಗಾಗಿ ಒಂದು ಹಂತದಲ್ಲಾದರೂ ಬೇಸಿಕ್ ನೀಡ್ಸ್ ಅಂತೀವಲ್ಲ, ಒಂದು ವ್ಯವಸ್ಥೆ ಆಗಲೇಬೇಕು. ಇದನ್ನು ನೋಡಿದಾಗ ಯಾಕೆಷ್ಟು ಒದ್ದಾಟ, ಯಾಕೆಷ್ಟಿದು, ಇನ್ನೊಂದು ಸ್ವಲ್ಪ ನನಗೆ ಚೆನ್ನಾಗಿದ್ದಿದ್ರೆ, ಇದ್ರ ಬಗ್ಗೆ ಯೋಚನೆ ಇಲ್ಲದಿದ್ದರೆ ನಾನು ಇನ್ನೂ ನಿರಾಂತಕವಾಗಿ ನಾನು ಧ್ಯಾನ ಮಾಡ್ಬೋದಾಗಿತ್ತಲ್ಲ. 2015ರಲ್ಲಿ ಒಂದು ಹೀಗೆ ಮಾಡಿದ್ದು, 84 ದಿನ ಮತ್ತೆ ಏಕಾಂತವಾಸ ಧ್ಯಾನಕ್ಕೆ ಒಳಗಾದ್ವಿ. ಯೋಚನೆ ಯಾಕೆ ಹಾಗೆ 84 ದಿನ ಆರಾಮವಾಗಿ ಸಾಧನೆಯಲ್ಲಿ ತೊಡಗಿದೆ. ಯಾಕೆ ಅಂದರೆ ನನ್ನ ಅಕೌಂಟಲ್ಲಿ ಒಂದಷ್ಟು ಹಣ ಇತ್ತು. ಇಷ್ಟು 84 ದಿನ ನನಗಿನ್ನು ಚಿಂತೆ ಇಲ್ಲ. ಊಟ ತಂದು ಕೊಡ್ಲಿಕ್ಕೆ ಜನ ಇದ್ದರು ಮಧ್ಯಾಹ್ನದ ಹೊತ್ತು. ನನಗೆ ಯಾವ ಲೌಕಿಕವಾದ ಯೋಚನೆಗಳೇ ಇರಲಿಲ್ಲ. ನಾನು ಆರಾಮವಾಗಿ ಸಾಧನೆಯಲ್ಲಿದ್ದೆ. ಇದು 2017ರಿಂದ 2020ರವರೆಗೆ ಮತ್ತೆ ನಾನು ಏಕಾಂತದಲ್ಲಿ ಇದ್ದಾಗ ಅನ್ಸೋಕ್ಕೆ ಶುರುವಾಯಿತು. ನನ್ನ ಸಾಧನೆ ಯಾವಾಗ ಚೆನ್ನಾಗಿತ್ತು, ಮೊದಲೇ ಹೇಳಿದ ಹಾಗೆ ಯಾವಾಗ ಚೆನ್ನಾಗಿ ಸಾಧನೆ ಆಯಿತು, ಯಾವಾಗ ನಿಶ್ಚಿಂತೆಯಿಂದ, ಯಾವುದ್ರ ಬಗ್ಗೆ ಗೊಂದಲ ಏನೂ ಇಲ್ಲದೆ, ಆತಂಕ ಇಲ್ಲದೆ ಆರಾಮಾಗಿ ಕೂತ್ನೋ ಆಗೆಲ್ಲ ನನಗೆ ಚೆನ್ನಾಗಿ ಆಗಿದೆ. ಹಾಗಾಗಿ ನಮಗೇನು ಬೇಕು, ಬೇಸಿಕ್ ನೀಡ್ಸ್ ನಮ್ಮ ಹತ್ರ ಇರಬೇಕು. ಒಂದಷ್ಟು ಹಣ ಇರಬೇಕು, ಒಂದಷ್ಟು ವ್ಯವಸ್ಥೆಗಳಂತೂ ಇರಲೇಬೇಕು, ಬೇಸಿಕ್ ಆಗಿರಬೇಕು. ದಾಟಬೇಕಂದ್ರೆ ಬೇಕೇ ಬೇಕು. ಅದು ಏನೂ ಇಲ್ಲದೆ ನಾನು ಎಲ್ಲ ಬಿಟ್ಟಿರ್ತೀನಿ, ಕಾಡಲ್ಲಿ ಕಣ್ಣು ಮುಚ್ಚಿ ಕೂತಿದ್ರೆ ಅಲ್ಲೊಂದು ಹುಲಿ ಗರ್ಜನೆ ಮಾಡಿದ್ರೆ ಯಾವುದೊಂದು ಧ್ಯಾನ ಮಾಡ್ತೀರಿ? ಹುಲಿ ಬಂದ್ರೆ ಏನೋ ಭಯ, ಈ ಧ್ಯಾನಕ್ಕೆ ಕೂತ್ ಏನು ಪ್ರಯೋಜನ ಇಲ್ಲ. ಕಾಡಿನಲ್ಲಿ ನಾನು ಧ್ಯಾನಕ್ಕೆ ಕೂತಿದ್ದೆ, ಇಷ್ಟು ವರ್ಷಗಳ ಕಾಲ ಧ್ಯಾನ ಮಾಡಿದೆ, ಏನು ಪ್ರಯೋಜನ ಇಲ್ಲ. ಏನಾಯ್ತು ಅಲ್ಲಿಂದ? ನಿನ್ನಲ್ಲಿ ಏನು ಪರಿವರ್ತನೆ ಆಯಿತು? ನಿನ್ನಲ್ಲಿ ಏನು ಗಳಿಸ್ತೆ? ಮನಸ್ಸಿನಲ್ಲಿ ಏನೂ ಇರಲ್ಲ. ಹಾಗಾಗಿ ನನಗಂತೂ 2020ರಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ ಏನಿದೆ, ಎಲ್ಲವೂ ನಮ್ಮ ಹಣೆ ಬರಹ ಇದೆ, ಹಣೆ ಬರಹವೂ ಇದೆ. ಆದರೆ ಹಣೆ ಬರಹವನ್ನು ಬದಲಾಯಿಸುವಂಥ ಒಂದು ಹಂತದವರೆಗಿನ ಶಕ್ತಿಯೂ ನಮಗಿದೆ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೂ ಹೇಳ್ತಾನೆ, ಅಷ್ಟವಕ್ರನೂ ಹೇಳ್ತಾರೆ, ಅವಧೂತ ಗೀತದಲ್ಲೇ ಹೇಳ್ತಾರೆ. ಮನೋವೈ ಸರ್ವತೋಮುಖಂ ಅನ್ನೋದು ಅವಧೂತ ಗೀತೆಯ ಒಂದು ಸಾಲು. ಎಲ್ಲವೂ ಮನಸ್ಸೇ ಆಗಿದೆ ಅಂತ. ನಾವೇನು ಕರ್ಮಗಳನ್ನು ಹೊತ್ಕೊಂಡ್ಬಂದಿದ್ದೀವಿ, ಆತ್ಮಕ್ಕೇನು ಅಂಟಲ್ಲ, ಈ ದೇಹಕ್ಕೂ ಏನೂ ಅಂಟಲ್ಲ. ಯಾಕೆಂದರೆ ದೇಹ ಒಂದಿನ ನಾಶ ಆಗ್ತದೆ. ಆತ್ಮದ ಜೊತೆ ಅವಿನಾಶಿಯಾಗಿ ಸಾಗುವಂಥದ್ದು ಅಂದರೆ ಮೋಕ್ಷ ಪಡೆಯುವವರೆಗೂ, ಮನೋಲಯವಾಗುವವರೆಗೂ
ಆತ್ಮದ ಜೊತೆ ಸಾಗುವಂಥದ್ದು ಮನಸ್ಸೇ. ಆ ಮನಸ್ಸೇ ನಿನ್ನ ಎಲ್ಲ ಕರ್ಮದ ಬಂಧನವನ್ನು ಹಿಡ್ಕೊಂಡಿರೋದು. ಆಗ ಮನಸ್ಸಿಗೆ ಒಂದು ಹಂತದವರೆಗೆ ಸರಿ ಮಾಡ್ಕೊಳ್ಳೋ ಶಕ್ತಿ ಮನುಷ್ಯನಿಗೆ ಕೊಟ್ಟಿದೆ, ನಿನ್ನ ಮನಸ್ಸಿಗೆ ಕೊಟ್ಟಿದೆ. ಹಾಗಾಗಿ ನಿನಗೊಂದು ಕ್ಲಾರಿಟಿ, ನಿನಗೇನು ಬೇಕು, ಹೇಗೆ ಬೇಕು, ಯಾಕೆ ಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಇದ್ದರೆ ನಿನಗೇನು ಬೇಕಾದರೂ ಸಿಗಲಿಕ್ಕೆ, ನೀನು ಹುಟ್ಟೋ ಜೊತೆಗೆ ನಿನಗೇನು ಬೇಕು ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ನೀನು ನೋಡ್ತಾ ಇಲ್ಲ, ನಿನ್ನಲ್ಲಿ ಒಂದು ಕ್ಲಾರಿಟಿ ಇಲ್ಲದೆ ಇರೋ ಕಾರಣದಿಂದಾಗಿ ನಿನಗದು ಸಿಗ್ತಾ ಇಲ್ಲ ಅಂತ. ಹಾಗಾಗಿ ನಮ್ಮ ಶಾಸ್ತ್ರಗಳು ಮನಸ್ಸಿನ ಬಗ್ಗೆ ಏನು ಹೇಳಿದೆ, ಅಷ್ಟವಕ್ರ ಗೀತಾ ಇರ್ಬೋದು, ಅವಧೂತ ಗೀತಾ ಇರ್ಬೋದು, ಭಗವದ್ಗೀತಾ ಇರ್ಬೋದು, ಯೋಗ ವಾಸಿಷ್ಠ ಇರ್ಬೋದು, ಎಲ್ಲರೂ ನಾವು ವಿದೇಶದವ್ರು ನೋಡ್ತಾ ಇದ್ವಿ. ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್. ಅರೆ ಇದನ್ನು ನೋಡಿದ್ರೆ ನನಗೆ 100 ಕೋಟಿ ಬೇಕು ಅನ್ನೋದು ಸರಿ, 100 ಕೋಟಿ ಬಂದಾಗ ಏನು ಮಾಡ್ತೀಯ ಅದನ್ನು ಬಳಸ್ಕೊಳಕ್ಕೆ ನಿಂಗೆ ಗೊತ್ತಿಲ್ಲದೆ ಇದ್ರೆ, 100 ಕೋಟಿ ಇಲ್ಲದೇ ಇದ್ರೂ ನಿನ್ನ ಮನಸ್ಥಿತಿ ಹೇಗಿದ್ದರೆ ಚೆನ್ನಾಗಿರ್ತಿತ್ತು, ಮತ್ತು ಅದನ್ನು ಗಳಿಸ್ಬೋದಾಗಿತ್ತು. ಇದನ್ನು ಮನಸ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ, ಅದು ಆಧ್ಯಾತ್ಮಿಕವಾಗೂ ಇರಲಿ, ಲೌಕಿಕದಲ್ಲೂ ಇರಲಿ, ಎರಡೂ ಬೇಕು ನಮಗೆ. ಒಂದು ಫುಲ್ಫಿಲ್ ಆಗದೆ ಇನ್ನೊಂದರಲ್ಲಿ ಮುಂದೆ ಹೋಗೋದು ಕಷ್ಟ, ನಾವು ಲೌಕಿಕ ಜಗತ್ತಲ್ಲಿರೋದ್ರಿಂದ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಮನೋಶಕ್ತಿ ಏನು ಕಾರ್ಯಾಗಾರ ಇದೆ, ನಿಮ್ಮ ಬಯಕೆಗಳನ್ನು ಒಂದು ಹಂತದವರೆಗೆ ಈಡೇರಿಸ್ಕೋಬೇಕು, ಮತ್ತು ಯಾಕೆ ಬೇಕು ಅನ್ನೋ ಕ್ಲಾರಿಟಿ ಒಂದಿಗೆ ನೀವು ಗುರಿಯನ್ನು ನಿರ್ಣಯ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದು. ಹಾಗೆ ಮಾಡಿಕೊಂಡು ಸಾಗಿದ್ರೆ ನೀವು ಲೌಕಿಕವಾಗೂ ಚೆನ್ನಾಗಿರ್ತೀರಿ, ಆಧ್ಯಾತ್ಮಿಕವಾಗೂ ಚೆನ್ನಾಗಿರ್ತೀರಿ. ನನ್ನ ಅನುಭವ, ನಾನು ಎಷ್ಟು ಒದ್ದಾಡಿದೆ, ಎಷ್ಟು ಕಷ್ಟಪಟ್ಟೆ, ಒಂದೊಂದು ಕಾರ್ಯಕ್ಕೂ ಸಾಧನೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಎಷ್ಟು ಒದ್ದಾಡಿದೆ. ಇನ್ನೊಬ್ಬರಿಗೆ ಇದು ಒಂದು ನನಗೆ ಯಾರೋ ಹೇಳೋರು ಇದ್ದಿದ್ರೆ, ಅರೆ ಚೆನ್ನಾಗಿತ್ತಲ್ಲ, ಇದನ್ನು ಮೊದಲೇ ನನಗೆ ಗೊತ್ತಿದ್ದಿದ್ರೆ, ಈ ರೀತಿಯಾಗಿ ಅಪ್ಲಿಕೇಶನ್ ನಾನು ಸರಿಯಾಗಿ ಮಾಡ್ಕೊಂಡಿದ್ರೆ, ಅಪ್ಲೈ ಮಾಡ್ಕೊಂಡಿದ್ದಿದ್ರೆ ನಾನು ಚೆನ್ನಾಗಿರ್ತಿತ್ತಲ್ಲ, ನನ್ನ ಸಾಧನೆ ಕೂಡ ಇಷ್ಟೊತ್ತಿಗೆ ಇನ್ನೊಂದು ಹಂತಕ್ಕೆ ಹೋಗಿರಬಹುದಾಗಿತ್ತೇನೋ ಅನ್ನುವಂಥ ಭಾವ ಬಂತು. ಆಗ 2020ರಲ್ಲಿ ನಾನು ಯೋಚನೆ ಮಾಡಿದೆ, ಈ ರೀತಿಯಾದಂಥ ಮನಸ್ಸನ್ನು ಹೇಗಿಟ್ಕೊಂಡ್ರೆ, ಹೀಗೆ ಆಲೋಚನೆ ಮಾಡಿದ್ರೆ, ಈ ರೀತಿಯಾಗಿ ಗುರಿಯನ್ನು ನಿರ್ಣಯ ಮಾಡಿದ್ರೆ ನಿನ್ನ ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನ ಎರಡನ್ನು ಇನ್ನೂ ಚೆನ್ನಾಗಿಟ್ಕೊಳ್ಳುವಂಥ ಶಕ್ತಿ ನಿನಗಿದೆ ಅನ್ನುವಂಥ ತಿಳಿಸಿ ಹೇಳುವಂತಹ ಕಾರ್ಯಾಗಾರವೇ ಮನೋಶಕ್ತಿ ಕಾರ್ಯಾಗಾರ. ಓಕೆ ಓಕೆ. ನನಗೆ ಈ ವಿಚಾರದಲ್ಲಿ ನನಗೆ ರಮಣ ಮಹರ್ಷಿಗಳವರು ಪುಸ್ತಕ ಓದ್ತಾನೋ, ತುಂಬ ಆಸೆಪಟ್ಟು ಕೆಲವೊಂದೆಲ್ಲ ತೊಗೊಂಡು ಓದಿದಾಗ ಒಂದು 4 ಪೇಜ್ ಓದ್ಮೇಲೆ ಹೆವಿ ಕನ್ಫ್ಯೂಷನಲ್ಲಿ ಆಚೆ ಬಂದ್ಬಿಟ್ಟೆ. ಈಗಲೂ ನಾನು ಭಗವದ್ಗೀತೆ ಬುಕ್ಕನ್ನು ಸುಮಾರು ಎಷ್ಟೇ ಜನ ಏನೇ ಹೇಳಿದ್ರು ನನಗೆ ಕರೆಕ್ಟಾಗಿ ಅದು ಹೇಳೋರು ಸಿಗೋವರೆಗೂ ನಾನು ಅದು ಮುಟ್ಟಲ್ಲ ಅಂತ ಫಿಕ್ಸ್ ಆಗಿದ್ದೀನಿ. ಯಾಕೆಂದರೆ ಭಗವದ್ಗೀತೆ ಸೈಕಾಲಜಿ ಬುಕ್ ಅದು. ಅದನ್ನು ಬೇರೆ ಏನೋ ಇದ್ರ ಥರ ಅಂತ ಅನ್ಕೊಂಡು, ಇಟ್ಸ್ ಎ ಪಕ್ಕಾ ಸೈಕಾಲಜಿಕಲ್ ಬುಕ್. ಅದು ಕರೆಕ್ಟಾಗಿರೋರ ಹತ್ರ ಎಲ್ಲ ಅಧ್ಯಾಯವೂ ಎಲ್ಲ ಶ್ಲೋಕವು ಡಿಸ್ಕಸ್ ಮೂಲಕ ಆಗಿ ಕಲಿಬೇಕು ಅಂತ ನನಗಿಷ್ಟ. ಬುಕ್ ಥರ ಓದಿ ನಾನೇ ಏನೋ ಅರ್ಥ ಮಾಡಿಕೊಂಡು ಅದನ್ನೇನೋ ಬೇರೆ ಅಪ್ಲೈ ಮಾಡೋಕ್ಕೆ ಹೋಗಿ ಎಡವಟ್ ಆಗೋದು ಬೇಡ ಅಂತ ಇವತ್ತಿಗೂ ಅದಾಗ್ತಿಲ್ಲ ನನಗೆ. ನೋಡ್ತಾ ಇದ್ದೀನಿ ಅದಕ್ಕೆ ಸಮಯ ಹೆಂಗೆ ಒದಗಿ ಬರುತ್ತೆ ಅಂತ. ಇದ್ರ ಜೊತೆಯಲ್ಲಿ ನನಗೆ ಎಲ್ಲಿ ಕನ್ಫ್ಯೂಷನ್ ಹತ್ರ ಏನಾಗಿದ್ದು ಅಂತಂದರೆ, ಹೇಳೋಕ್ಕೆ ನಾವು ಸುಮಾರು ಇವಾಗಲೇ ಹೇಳ್ತಾ ಇರ್ತೀವಿ, ಮನಸ್ಸು, ಬುದ್ಧಿ, ಚಿತ್ತ, ಈ ವರ್ಡ್ ಆಫನ್ ನಾವು ಕೇಳ್ತಾ ಇರ್ತೀವಿ. ಡಿಫ್ರೆನ್ಷಿಯೇಟ್ ಹೇಗೆ ಮಾಡೋದು ಅಂದರೆ ಏನು? ಬುದ್ಧಿ ಅಂದರೆ ಏನು, ಮನಸ್ಸು ಅಂದರೆ ಏನು, ಚಿತ್ತ ಅಂದರೆ ಏನು ಅಂತ ಅದಕ್ಕೆ ಏನಾದ್ರು ಹೇಳ್ಬೋದು ಅನ್ನೋದಾದ್ರೆ ನೋಡಿ, ಡಿಫ್ರೆನ್ಸ್. ಮನಸ್ಸಿನ ಬೇರೆ ಬೇರೆ ಲೇಯರ್ಗಳು ಬುದ್ಧಿ, ಹ್ಮ್ ಚಿತ್ತ, ಅಹಂಕಾರ ಇವೆಲ್ಲವೂ ಕೂಡ. ಓಕೆ. ಹ್ಮ್ ಮನಸ್ಸು ಏನು ಮಾಡುತ್ತದೆ, ತಗೊಳ್ತದೆ, ಹ್ಮ್ ಅದು ಇಟ್ಕೊಳ್ಳಲ್ಲ, ಓಕೆ. ಬಿಟ್ಬಿಡ್ತದೆ. ನೆನಪಿನಲ್ಲಿ ಉಳ್ಕೋಬೇಕು ಅಂತ ಇಲ್ಲ ಅದಕ್ಕೆ. ಹ್ಮ್ ಆದರೆ ಮನಸ್ಸಿನದೇ ಇನ್ನೊಂದು ಲೇಯರ್ ಏನಿದೆ, ಚಿತ್ತ, ಹ್ಮ್ ಅದು ಎಲ್ಲವನ್ನು ಸ್ಟೋರ್ ಮಾಡ್ಕೊಳ್ತದೆ. ಓಕೆ. ವೇದಾಂತ ಹೇಳೋದೇನು ಅಂದರೆ, ಹ್ಮ್ ಮನಸ್ಸು ಏನನ್ನು ಶೇಖರಣೆ ಮಾಡಲ್ಲ, ಮನಸ್ಸಿನದೇ ಇನ್ನೊಂದು ಭಾಗ ಏನಿದೆ ಅದು ನಿನ್ನ ಇಡೀ ಜನ್ಮ ಜನ್ಮಾಂತರದ ಎಲ್ಲ ವಿಷಯಗಳು ಶೇಖರಣೆಯಾಗಿರೋದು ಚಿತ್ತದಲ್ಲಿ ಅಂತ. ಚಿತ್ತದಲ್ಲಿ. ಹಾಗಾಗಿ ಯೋಗದಲ್ಲಿ ಏನು ಹೇಳ್ತೀವಿ, ಯೋಗ ಅಂದ್ರೆ ಏನು, ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿ ಏನು ಬೇಡದ ಯೋಚನೆಗಳು ಆಲ್ರೆಡಿ ಸ್ಟೋರ್ ಆಗಿದೆ, ಎಷ್ಟೋ ದಿನದಿಂದ, ಎಷ್ಟೋ ಜನ್ಮದಿಂದಿದೆ, ಆ ವೃತ್ತಿಗಳನ್ನು ದೂರ ಮಾಡುವಂಥದ್ದೇ, ವಿರೋಧ ಮಾಡುವಂಥದ್ದಲ್ಲ, ಅದನ್ನು ನಿಷ್ಕ್ರಿಯ ಮಾಡೋದು ಅಥವಾ ದೂರ ಮಾಡುವಂಥದ್ದೇ ಯೋಗದ ಉದ್ದೇಶ ಅಂತ. ಹಾಗೆ ಮಾಡ್ತಾ ಹೋದಾಗ ಏನಾಗ್ತದೆ, ಸಮತ್ವಂ ಯೋಗ ಉಚ್ಯತೆ, ಮನಸ್ಸು ಸಮಸ್ಥಿತಿಗೆ ಬರ್ತದೆ. ಮನಸ್ಸು ತಗೊಳ್ತದೆ, ಬಿಟ್ಟು ಬಿಡ್ತದೆ. ಬುದ್ಧಿ ತರ್ಕ ಮಾಡ್ತದೆ, ಇದು ಬೇಕಿತ್ತು, ಇದು ಬೇಡವಾಗಿತ್ತು ಅಂತ ಫಿಲ್ಟ್ರು ಮಾಡೋದು ಬುದ್ಧಿ. ಓಕೆ. ಆದರೆ ಚಿತ್ತ ತರ್ಕ ಮಾಡಲ್ಲ, ಅದು ಸ್ಟೋರ್ ಮಾಡ್ಕೊಂತ ಅದು ಜಸ್ಟ್ ಸ್ಟೋರ್. ಅದನ್ನ ಈಗಿನ ಭಾಷೆನಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಬೇಕಾದ್ರೆ ಭಾವಿಸಬಹುದು. ಒಮ್ಮೆ ನಿಮಾನ್ಸ್ನಲ್ಲಿ ದಲೈ ಲಾಮನೇ ಹೇಳಿದ್ರು,
ನಿಮಾನ್ಸಿನ ಒಂದು ಅವರ ಸೆಮಿನಾರ್ನಲ್ಲಿ, ನೀವು ಏನು ಇದುವರೆಗೆ ಮನಸ್ಸಿನ ಬಗ್ಗೆ, ಮೆದುಳಿನ ಬಗ್ಗೆ ಅಧ್ಯಯನ ಮಾಡಿದಾರೋ 2% ಮಾಡಿಲ್ಲ. ಹೌದು, ಫಿಸಿಕಲ್ ಅಷ್ಟೇ ಅಲ್ವಾ. ಆದರೆ ಭಾರತದ ಅಥವಾ ನಮ್ಮ ಏನು ಶಾಸ್ತ್ರಗಳಿದೆ, ಅದು ಬೌದ್ಧ ಇರ್ಬೋದು, ಯಾವುದೇ ಇರ್ಬೋದು, ಇದು ಆಲ್ರೆಡಿ ಅವಸ್ಥೆಯಲ್ಲಿದೆ. ಅಂದರೆ ಅಷ್ಟು ಆಳವಾದ ಅಧ್ಯಯನವನ್ನು ಆಲ್ರೆಡಿ ಮಾಡಿದ್ದಾರೆ. ಅದನ್ನು ನೀವು ನೋಡಿ ಅಂತ. ಅದೇ ಅಲ್ಲಿ ಫಿಸಿಕಲ್ ಆಗಿ ಹೋಗ್ಬೋದು ಅಷ್ಟೇ, ಒಂದು ಟ್ರೀಟ್ಮೆಂಟು ಈಗೇನೋ ಬೇಕು ಅದಕ್ಕೆ ಇಂಜೆಕ್ಷನ್ ಮಾತ್ರೆ ಹಂಗೆ ಹೋಗುತ್ತೆ. ಸೊ ನನ್ಗೆ ಯಾಕೆ ಕನ್ಫ್ಯೂಷನ್ ಬರುತ್ತೆ ಅಂತಂದರೆ, ಈ ಆ ರಮಣ ಮಹರ್ಷಿಗಳ ಬುಕ್ಕಲ್ಲಿ ಅದನ್ನೇ ಹೇಳ್ತಾರೆ. ಅವ್ರು ಯಾವಾಗಲೂ ಹೇಳೋದೇ ಐ ಬಗ್ಗೆನೇ ಮಾತಾಡೋದವರು. ನಿನಗೆ ಅವ್ರು ಇನ್ನೂ ಅದ್ಭುತವಾದ ಪ್ರಶ್ನೆ ಏನು ಅಂತಂದು, ನೀನು ನಿದ್ದೆ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತಾರೆ. ನಿದ್ದೆ ಮಾಡಿದಾಗ ನೀನು ಎಲ್ಲಿದ್ದೆ, ಹಂಗಾರೆ ಯಾರು ನಿದ್ರಿಸಿದ್ಯಾರು, ಈಗ ಎಚ್ಚರ ಸ್ಥಿತಿಯಲ್ಲಿ ಇರೋದು ಯಾರು ಹಾಗಾರೆ ಅಂತಕ್ಕಂಥದ್ದು. ಈ ಒಂದು ಗೊಂದಲಗಳು ಅದರಿಂದನೇ ಈಗ ನಾನು ಮೆಡಿಟೇಷನ್ ಕೂತ್ಕೊತೀನಪ್ಪ, ಓಕೆ, ಕಣ್ಣು ಮುಚ್ಕೊತೀನಿ ನಾನು. ಇವಾಗ ಬೇಡ ಅಂದರೂ ಏನೋ ಬರುತ್ತೆ, ಓಕೆನಾ. ಅದು ಆ ನಂಬರ್ ಆಫ್ ಪಿಕ್ಚರ್ಸ್ ಕಮ್ಮಿ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನನಗೆ ಆವಾಗಲೇ ಒಂದು ಉದ್ಭವ ಆಗಿದ್ದಂಥ ಪ್ರಶ್ನೆ, ಇದು ನಾನು ನೋಡಿದ್ದೀನಿ ಈ ಜನ್ಮದಲ್ಲಿ, ಮೆಮೊರಿಯಲ್ಲಿದೆ. ಅದಕ್ಕೆ ನಾನು ಕೂತಾಗ ನನಗೆ ಶಿವನ ಧ್ಯಾನ ಮಾಡಬೇಕು ಅಂದ ತಕ್ಷಣ ಶಿವಂದೊಂದು ಇಮೇಜ್ ಬರುತ್ತೆ, ಗಣೇಶ ಅಂದ ತಕ್ಷಣ ಗಣೇಶ ಬರುತ್ತೆ. ಹುಟ್ಟಿದಾಗಿಂದ ಏನೂ ನೋಡೇ ಇಲ್ಲ. ಅವನು ಇವಾಗ ಕುರುಡ ಅಂತ ಅನ್ಕೊಳ್ಳೋಣ, ಅವ್ನು ಕೂತಿದ್ದಾನೆ ಈಗ, ಅವ್ನು ಏನು ನೋಡ್ತಾನೆ ಪಾಪ ಅವನು. ಅವನಿಗೆ ಎಲ್ಲೋ ಐತೆ ಅವ್ನಿಗೆ, ಇವಾಗ ಅವನು ಕಾನ್ಷಿಯಸ್ ಎಲ್ಲೋ, ಅವ್ನಿಗೆ ಹೆಂಗೆ ತರೋಣ ಸೆಂಟ್ರಿಗೆ ನಾವು. ಹಂಗಾರೆ ಕಣ್ಣಿಲ್ದಿರೋ ಅವನಿಗೆ ಧ್ಯಾನವೇ ಇಲ್ವಾ? ನಮ್ಮ ಕಣ್ಣಿದ್ದವ್ರಿಗೆ ಕಣ್ಣು ಮುಚ್ಚಿ ಕುರುಡರಾಗಿ ಅಂತೀವಿ ನಾವು. ಹಂಗಾರೆ ಆಲ್ರೆಡಿ ಕಣ್ಣು ಇಲ್ಲದೆ ಇರೋವನಿಗೆ ವೆರಿ ಈಸಿ ಆಯ್ತಲ್ಲ ಇದು ಸಬ್ಜೆಕ್ಟು. ಬೆಳಕೇ ಗೊತ್ತಿಲ್ಲ ಅಂದಮೇಲೆ ಅವ್ನು ಏನು ಬೆಳಕು ನೋಡ್ತಾನೆ ಒಳಗೆ ಅಂತ. ಇದು ಬಂದ್ಬಿಟ್ಟು ನನ್ನ ತಲೆಯಲ್ಲಿ ಅದು ಏನು ಮಾಡಿದ್ರು ಹೋಗ್ತಾನೆ ಇಲ್ಲ. ಅದಕ್ಕೆ ಅದು ಕೂತ್ರೆ ಏನು ಇಮೇಜ್ ಮಾಡೋದು, ಇದು ನನ್ನ ಡೇಟಾ ಕಲೆಕ್ಷನ್. ಇದು ಯಾವ ಶಿವನ್ ಬಂದರೂ ಯಾವುದೋ ಕ್ಯಾಲೆಂಡ್ರಲ್ಲಿ ನೋಡಿದ್ದೀನಿ, ಯಾವುದೋ ಟಿ ವಿಲಿ ನೋಡಿದ್ದೀನಿ. ಅದನ್ನ ಎರೇಸ್ ಮಾಡೋಕ್ಕೆ ಆಗ್ತಿಲ್ಲ ಒಳ್ಳೆ. ಅದು ನನಗೆ ಐ ಅನ್ನೋ ವಿಚಾರದಲ್ಲಿ, ಕಾನ್ಷಿಯಸ್ ಅನ್ನೋ ವಿಚಾರದಲ್ಲಿ, ಮತ್ತು ರಮಣ ಮಹರ್ಷಿಗಳು ಕೇಳಿದ ಪ್ರಶ್ನೆ ಇದೆಯಲ್ಲ, ನಿದ್ದೆ ಮಾಡಿದಾಗ ನೀನು ಎಲ್ಲಿದ್ದೆ ಹೇಳು, ಅಲ್ಲಿಗೆ ಬಂದು ನಿಂತಿದೆ ನನ್ನ ಸಿಲೆಬಸ್ಸು. ಅಲ್ಲಿಗೆ ಸ್ಟ್ರಕ್ ಆಗಿದೆ. ಅದು ಬಹಳ ಒಳ್ಳೆ ಪ್ರಶ್ನೆ. ಹಾಂ, ನಾವು ಏನು ಇವತ್ತಿನ ಚಿತ್ರಗಳು, ಭಗವಂತನ ಮೂರ್ತಿಗಳು ನೋಡ್ತಾ ಇದ್ದೀವಿ, ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು. ಹೌದು, ಅದು ಭಗವಂತ ಅಲ್ವಾ ಅಂದರೆ ಮೂರ್ತಿ ಭಗವಂತ ಅಲ್ಲ, ಮೂರ್ತಿಯಲ್ಲಿ ಭಗವಂತ ಇದ್ದಾನೆ. ಮೂರ್ತಿ, ಹೌದು ಹೌದು ಹಾಗೆ ನಿಮ್ಮೊಳಗೂ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ. ಹೌದು. ನೀವು ಯೋಚನೆ ಮಾಡಬೇಕಾದದ್ದು ಏನನ್ನ, ಯಾವುದೋ ಮೂರ್ತಿಯನ್ನಲ್ಲ. ಅದು ಧ್ಯಾನ ಆಗಲ್ಲ, ಅದು ಧಾರಣ ಆಗ್ತದೆ. ಆಯಿತು, ನೀವು ಓಕೆ. ಏನನ್ನೇ ನೀವು ನೋಡುವ ಪ್ರಯತ್ನ ಮಾಡಿದ್ರು ಅದು ಧ್ಯಾನ ಅಲ್ಲ, ಅದು ಧಾರಣ. ಫಂಟಾಸ್ಟಿಕ್, ಓಕೆ, ಕ್ಲಾರಿಟಿ. ರಮಣನ್ ಮಾತಲ್ಲೇ ಹೇಳೋದಿದ್ರೆ ಅದನ್ನು ನೀವು ಧ್ಯಾನ ಅಂತ ಭಾವಿಸಿ. ನೀವು ಈಗ ಏನೇನೇನೇನು ಮಾಡ್ತಾ ಇದ್ರು ಅದೆಲ್ಲ ಧ್ಯಾನ ಅಂತ. ಆದ್ರೆ ಆಗಬೇಕಾದದ್ದೇನು, ನಿಧಿಧ್ಯಾಸನ. ಓಕೆ, ನಾನ್ ಯಾರು ಅನ್ನುವಂತಹ ಮನನ ಏನಿದೆ, ಓಕೆ, ಅದು ಪೂರ್ಣವಾಗಿ ಅಲ್ಲಿ ನಿಮ್ಮ ಮನಸ್ಸು ನಿಂತಾಗ, ನಿಮ್ಮನ್ನು ನೀವು ನೋಡೋ ಸ್ಥಿತಿ ಬಂದಾಗ ಅದು ನಿಜವಾದ ಧ್ಯಾನ. ಅದು ಒಂದದಿಂದಲ್ಲ ಆಗ್ತದ, ಸಾಧ್ಯ ಇಲ್ಲ. ಅದು ಅದೇ ಕತೆ. ನೋಡಿ, ರಮಣರೇ ಅವ್ರಿಗೆ ಒಂದು ದಿನ ಅನುಭವ ಆಯಿತು, ನಾನು ಸತ್ತೋಗ್ತಾ ಇದ್ದೀನಿ. ನಾನು ಸತ್ತೋಗ್ತಾ ಇದ್ದೀನಿ ಅಂದ್ರೆ ಯಾರು ಹಾಗಾದ್ರೆ? ಯಾರು ಸಾಯ್ತಾ ಇರೋದಿಲ್ಲ, ಯಾರು ಸಾಯ್ತಾ ನಾನು ಇರೋದು? ದೇಹ ಅನ್ನೋದು ಯಾರು? ತಣ್ಣಗಾಗ್ತಾ ಇದೆ, ಸರಿ, ಅದು ಹೋಯ್ತು. ಮನಸ್ಸು ಕೇಳ್ತಾ ಇದೆಯಲ್ಲ, ನಾನು ಸತ್ತೋಗ್ತಾ ಇದ್ದೀನಿ ಅಂತ ಕೇಳ್ತಾ ಇದೆಯಲ್ಲ ಮನಸ್ಸು, ಹಾಗಾದ್ರೆ ಅದು ಯಾವುದು? ಅದ್ಯಾವುದು? ಆ ಮನಸ್ಸನ್ನೇ ಮತ್ತೆ ಕೇಳೋಕೆ ಶುರು ಮಾಡಿದ್ರು. ಓ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ಹಾಗಾದ್ರೆ ನಾನು ಯಾರು? ಹಾಗಾಗಿ ವೇದಾಂತದಲ್ಲಿ 3 ಅದ್ಭುತವಾದ ಮಂತ್ರಗಳಿದೆ. ಓಂ ನಮಃ ಶಿವಾಯ ಅಲ್ಲ, ಓಂ ನಮೋ ನಾರಾಯಣಾಯ ಅಲ್ಲ, ಓಂ ಗಂ ಗಣಪತಿಯೇ ಅಲ್ಲ. ವೇದಾಂತದ ಅದ್ಭುತವಾದ ಮಂತ್ರ 3 ಯಾವುದು? ನಾಹಂ, ಕೋಹಂ, ಸೋಹಂ. ನಾಹಂ ಅಂದ್ರೆ ನಾನು ಇದಲ್ಲ, ನಾನು ಇದಲ್ಲ, ನೀತಿ ಭಾವ. ನಾನು ಇದಲ್ಲ ಅಂತ ಬಿಡ್ತು ಹೋಗುದು, ಆಗ್ಲೂ ಜ್ಞಾನೋದಯ ಆಗ್ತದೆ. ಕೋಹಂ, ನಾನು, ಹಾಗಾದ್ರೆ ನಾನು ಯಾರು? ಕೋಹಂ, ನಾನು ಯಾರು, ನಾನು ಯಾರು, ನಾನು ಯಾರು. ನನಗಿದು ಇಷ್ಟವಾದದ್ದು, ನಾಹಂ ಅಥವಾ ಕೋಹಂ. 3ನೇದು ಅರ್ಥ ಆದ ಮೇಲೆ ಆಗುವಂಥದ್ದು ಸೋಹಂ, ನಾನು ಇದು, ಅಹಂ ಬ್ರಹ್ಮಾಸ್ಮಿ ಸೋಹಂ, ನಾನು ಇದು ಅಂತ. ಇದು ನಮ್ಮನ್ನು ಭ್ರಮೆಗೀಡು ಮಾಡ್ತದೆ, ಸೋಹಂ. ಓ ಎಸ್, ನಾನು ಇದೆ ಅಂತ. ಹೌದೋ ಇಲ್ವೋ ಗೊತ್ತಿಲ್ಲ, ಆಗ್ಬಿಡುತ್ತೆ. ಅದಕ್ಕೆ ನಾ ಹೇಳೋದು, ಸೋಹಂ ಇಡ್ಕೋಬೇಡಿ, ನಾಹಂ ಇಡ್ಕೊಳ್ಳಿ, ಇಲ್ಲ ಕೋಹಂ ಇಡ್ಕೊಳ್ಳಿ. ಇದು ನಾನಲ್ಲ ಅಂತ ಹೋಗಿ, ಅಥವಾ ಹಾಗಾದ್ರೆ ನಾನು ಯಾರು ಅಂತ ಹೋಗಿ. ಹೀಗೆ ಹೋಗ್ತಾ ಕೋಹಂ ಬೆಟರ್ ಆಪ್ಷನ್ ನನಗೆ ಕೋಹಂ. ಫಸ್ಟ್ ಏನು ಹೇಳಿದ್ ನೀವು? ಫಸ್ಟ್ ವರ್ಡ್ ಏನು? ನಾಹಂ. ನಾಹಂ, ನಾನು ಇದಲ್ಲ ಅಂದ್ರೆ ಇಮಿಡಿಯೇಟ್ ಪ್ರಶ್ನೆ ಮಾಡುತ್ತದೆ, ಹಂಗಾರೆ ನೀನು ಯಾರು ಅನ್ನುತ್ತೆ. ನಾಹಂ, ನಾನು ಇದಲ್ಲ ಅಂದ್ರೆ. ಅದರಲ್ಲೂ ನಮ್ಮ ಥರ ಕ್ಷೇತ್ರದಲ್ಲಿ ಬಂದು ಒಂದು ಐಡೆಂಟಿಟಿ ಸಿಕ್ಬಿಟ್ಟ ಮೇಲಂತೂ ಭಾಳ ಕಷ್ಟ ಅದು ಅನ್ಸೋದು.
ನಾನೇ ಅಲ್ಲ ಅಂತ ಅಂದ್ಬಿಟ್ಟು ನಾನು ಆನಂದ್ ಅಲ್ಲ ಅನ್ನೋದೊಂದು ರಬ್ ಮಾಡೋದೇ ಒಂದು ಕಾಮನ್ ಮ್ಯಾನ್ ಚಾಲೆಂಜ್ ಅದ. ನಾನು ಮಾಸ್ಟ್ ಆನಂದ್ ಅಲ್ಲ ಅಂತ ರಬ್ ಮಾಡೋದು ಇನ್ನೊಂದು ದೊಡ್ಡ ರಗಳೆ ಅಲ್ಲ, ನಮಗೆ. ಏನನ್ನೂ ರಬ್ ಮಾಡಬಾರ್ದು. ಅಲ್ಲ ಅದನ್ನೇ ಹೇಳ್ತಾ ಇರೋದು. ಏನನ್ನು ನಾವು ಏನನ್ನು ಬಿಡಬೇಕಾದದ್ದು ಅಂದ್ರೆ ಮನಸ್ಸಿನಲ್ಲಿ ಬಿಡಬೇಕು. ದೇಹದಲ್ಲಿ ಅದೆಲ್ಲವೂ ಇರಲಿ, ಹೊರಗೆ ಬಂದಾಗ ನಮ್ಗೆ ಅದು ಬೇಕು. ಲೌಕಿಕದಲ್ಲಿ ಬದುಕಬೇಕಾದ್ರೆ ಎಲ್ಲವೂ ಇರಬೇಕು ಐಡೆಂಟಿಟಿ. ಆದರೆ ನಿಮ್ಮ ಒಳಗೆ ಬಿಡ್ತಾ ಹೋಗಬೇಕು, ನಿಮ್ಮ ಅಂತರಂಗದಲ್ಲಿ ಅದನ್ನು ಬಿಡ್ತಾ ಹೋಗಬೇಕು. ಅದನ್ನು ಕಂಡ್ಕೋಬೇಕಾದ್ರೆ ಹಂಗೆ ಬಿಟ್ಟು ನೋಡಿ, ಒಂದು ದಿನ ರಮಣರಿಗಾಯಿತು, ಆದರೆ ಅದನ್ನು ಅವರು ಗಟ್ಟಿಯಾಗಿ ಜೀರ್ಣಿಸ್ಕೊಳ್ಳೋಕ್ಕೆ 17 ವರ್ಷ ಮೌನದಲ್ಲಿದ್ದರು. ಅಲ್ಲಿಂದ ಏನು ತಿರುವಣ್ಣಾಮಲೈಗೆ ಬಂದರು, 17 ವರ್ಷ ಮೌನದಲ್ಲಿದ್ದರು. ಬುದ್ಧನ ಬಗ್ಗೆ ಹೇಳ್ತಾರೆ, ಅವ್ರು ಜ್ಞಾನೋದಯ 7 ವರ್ಷಗಳು ಬೇಕಾಯಿತು ಆ ಹಂತ ಮುಟ್ಲಿಕ್ಕೆ. ಅದೇ ನಿಜ, ಅದೇ ನಿಜ. ವರ್ಧಮಾನರಿಗೆ 12 ವರ್ಷಗಳು ಬೇಕಾಯಿತು. ಇದು ಯಾವುದೋ ಒಂದು ಘಟನೆ ಆದ ತಕ್ಷಣ ಆಗುವಂಥದ್ದಲ್ಲ. ಆದ ಮೇಲೂ ರಮಣ 17 ವರ್ಷ ಮೌನದಲ್ಲಿ ಯಾಕಿದ್ರೆ ಹಾಗಿದ್ರೆ? ಕರೆಕ್ಟ್ ಗುರುಗಳು. ಅದಕ್ಕೆ ನಾನು ನನ್ನ ಕಮೆಂಟ್ಸ್ ಹಾಕೋರು ಅಥವಾ ನನ್ನ ಜೊತೆ ನಮ್ಮ ಥರನೇ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲರಿಗೂ ಇವತ್ತಿನ ಒಂದು ಎಪಿಸೋಡಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ, ನಾನು ಪ್ರಯತ್ನವೇ ಪಡದೆ ಸತತವಾದ ಪ್ರಯತ್ನ ಅಂದರೆ ಇಷ್ಟು ವರ್ಷದ ಸಾಧನೆ ಅಂತ ಏನು ಕರಿತೀವಿ ಅದನ್ನು ಅದೇ ದಾರಿಯಲ್ಲಿ ಮಾಡದೆ ಇದಕ್ಕೆ ಉತ್ತರಗಳು ಯಾವತ್ತೂ ಚರ್ಚೆಯಲ್ಲಿ ಸಿಗಲ್ಲ, ಯಾವತ್ತೂ ಒಂದು ಡಿಬೇಟಲ್ಲಿ ಸಿಗಲ್ಲ. ಯಾವತ್ತೂ ಯಾವುದೋ ಒಬ್ಬರನ್ನ ಕೂರಿಸ್ಕೊಂಡು ಏನೋ ಪ್ರಶ್ನೆ ಕೇಳಿಬಿಟ್ಟೆ ನಾನು ಇದಕ್ಕೆ ಉತ್ತರ ಹೇಳಿ ಲಾಜಿಕ್ ಅಂದ್ಬಿಟ್ಟು ಅಂತ ನಾವು ಈ ಮ್ಯಾಥಮೆಟಿಕ್ಸ್ ಜಾಮಿಟ್ರಿ ಲೆಕ್ಕದಲ್ಲಿ ಕೇಳಿದ್ರೆ ಇದಕ್ಕೆ ಉತ್ತರವೇ ಸಿಗಲ್ಲ. ಯಾಕಂದರೆ ಇದಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ದಂಗೆ ಕ್ವಶನ್ನೂ ಅದಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಂಗೆ ಆನ್ಸರೂ ಅದಲ್ಲ. ಇದು ಅನುಭವಕ್ಕೆ ಬರಬೇಕಾಗಿರೋ ವಿಚಾರ ಆಗಿರೋದ್ರಿಂದ ದಯವಿಟ್ಟು ಎಲ್ಲರ ಯೂತ್ಸಲ್ಲಿ ಇವತ್ತು ನನ್ನ ರಿಕ್ವೆಸ್ಟು, ಇಂಥ ಒಂದು ಒಳ್ಳೆ ಮಾಹಿತಿ ಗುರುಗಳಿಂದ ಸಿಕ್ಕಿರೋವಾಗ ಇದರ ಬಾಟಮ್ ಲೈನ್ ಅರ್ಥ ಏನು ಅಂತಂದರೆ, ಅನ್ಲೆಸ್ ಯು ಡೋಂಟ್ ಪ್ರಾಕ್ಟೀಸ್ ಯು ಡೋಂಟ್ ಗೆಟ್ ಇಟ್. ಅದ್ರ ಬಿಟ್ಟರೆ ಪ್ರಶ್ನೆಗೆ ಇನ್ನೂ 1 ಗಂಟೆ ಅಲ್ಲ 2 ಗಂಟೆ ಮಾತಾಡಿದ್ರು ಹಿಂಗೆ ನಾವು ಸೋಹಮ್ ಕುಹಮ್ ಬಗ್ಗೆ ಮಾತಾಡ್ತಾನೆ ಇರ್ಬೋದು. ನಾನು ಯಾರು ನೀನು ಯಾರು ಇದೇ 1 ವಾರ ಬೇಕಾದ್ರೆ ಮಾತಾಡ್ಬೋದು ಹೊರತು ಇದು ಅರ್ಥವೇ ಆಗಲ್ಲ ಅಂತ ನನಗನ್ಸುತ್ತೆ ಗುರುಗಳೇ. ನೋಡಿ, ಹೇಳಿದ್ದು ಸರಿ ಇದೆ. ಈಗ ಮಕ್ಕಳಿಗೆ ಹೇಳ್ತಾರೆ, ಆ ದೀಪ ಮುಟ್ಟಬೇಡ, ಸುಡ್ತದೆ ಇದು ಅಂತ. ಮಗುಗೆ ಅರ್ಥವೇ ಆಗಲ್ಲ. ಏನು ಸುಡೋದು ಅಂದ್ರೆ ಏನದು, ಏನಾಗ್ತದೆ, ಏನದು ಅಂತ. ಚೆನ್ನಾಗಿ ಪಳಪಳ ಅಂತ ಉಳಿತದೆ ಕ್ಯಾಂಡ್ಲ್, ಯಾಕೆ ಮುಟ್ಟ ಯಾವತ್ತೋ ಒಂದು ದಿನ ಬಿಡುತ್ತದೆ, ಅಳುತ್ತದೆ, ಅವಾಗ ಗೊತ್ತಾಗ್ತದೆ, ಓ ಸುಡುದು ಅಂದ್ರೆ ಇದು ಅಂತ. ಇದು ಸುಡೋದು. ಹಾಗೆ ಆತ್ಮ ನೀನು ಅಂತ ನಾನು ಏನೇ ಹೇಳಬಹುದು, ಇದು ನೀನಲ್ಲ, ಇದು ನೀನಲ್ಲ, ಏನೇ ಹೇಳಬಹುದು. ನೀವು ಅದರ ರುಚಿ ನೋಡೋವರೆಗೂ, ನೀವು ಒಂದು ಆ ದೀಪವನ್ನು ಮುಟ್ಟಿ ಸುಟ್ಕೊಂಡೋವರೆಗೂ ಆ ಸುಡುದು ಅನ್ನೋ ಅನುಭವ ಗೊತ್ತಾಗಲ್ಲ. ಕರೆಂಟ್ ಶಾಕ್ ಹೊಡಿಸ್ಕೊಳ್ಳೋದು ಹೊರತು ಶಾಕ್ ಅಂದ್ರೆ ಏನು ಅಂತ ಗೊತ್ತಾಗಿಲ್ಲ. ನೀವೇ ನನಗೆ ಹೇಳಿದ್ರಲ್ಲ, ದೇಹಕ್ಕೆ ಬೇಕಾದ ಐಡೆಂಟಿಟಿ ಆದರೆ ಇಲ್ಲಿ ಕೂತಾಗಲ್ಲ ಅಂತ. ಅಲ್ಲೇ ಚಾಲೆಂಜ್ ಏನಂತಂದರೆ, ಇದನ್ನು ನಮ್ಮ ಗುರುಗಳು ಹೇಳೋರು, ಎತ್ತೇರ್ಗಿಳಿತು ಕೊಣ ನೀರ್ಗಿಳಿತು ಅಂತಪ್ಪ. ಇದು ಬೇಡ ಐಡೆಂಟಿಟಿ ಅಂತ ಹೋಗ್ತಾ ಇರುತ್ತೆ ಕಣ್ಣು ಮುಚ್ಚಿದಾಗ, ಕಣ್ಣು ಬಿಟ್ಟಾಗ ಇಲ್ಲಿ ಬಂದಾಗ ಇದು ಎಳಿತಾ ಇರುತ್ತೆ. ಸೊ ಇಟ್ಸ್ ವೆರಿ ಥಿನ್ ಲೈನ್. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಒಂದು ಚಾಲೆಂಜ್. ಅದೇ ಯೋಗ. ಅದಕ್ಕೆ ಅನುಕೂಲವಾಗಿ ನಿನ್ನ ಸಮಯ ಸಂದರ್ಭ ಸಮಾಜ ಆಗ್ತಿದೆ ಅಂತಂದರೆ ಅದು ನಿನ್ನ ತಪಶಕ್ತಿ, ನೇಚರ್ ನಿನಗೆ ಕೊಡ್ತಾ ಇರೋದು ಅದು. ಈಗ ಎಷ್ಟೊಂದು ನೀವು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಿಮ್ಮ ಕಥೆಯಿಂದನೇ ತೊಗೊಳೋದಾದರೆ ಮನೆ ಮೊದಲ ಒಂದು ಚಾಲೆಂಜು. ಫಸ್ಟು ತಾಯಿ ಹೇಗೆ ಕಳಿಸಿದ್ರು, ತಂದೆ ಹೆಂಗೆ ಬಂದ್ರು, ಅಟ್ಯಾಚ್ಮೆಂಟೇ ಅಷ್ಟು ಬರಲಿಲ್ಲ ಅವ್ರಿಗೆ. ನನ್ನ ಮೇಲೆ ಬರಲಿಲ್ವೋ, ನನಗೆ ಅವ್ರ ಮೇಲೆ ಬರಲಿಲ್ವೋ ಅಂದ್ರಲ್ಲ. ಇದನ್ನು ವಿವೇಕದಿಂದ ನೀವು ನೋಡಿದ್ರೆ ನಿಮಗೆ ಗೊತ್ತಾಯಿತು. ಮೋಹದಿಂದ ನೋಡಿದ್ರೆ ಏನಾಗುತ್ತೆ, ಅಯ್ಯೋ ನಮ್ಮ ಮನೆಯವ್ರಿಗೆ ನಾನು ಇಷ್ಟ ಇಲ್ಲ, ನಾನು ಏನು ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೀನಿ ಅಂತ ತಿರ್ಗಿ ಅವ್ನು ಇಂಪ್ರೆಸ್ ಮಾಡೋಕ್ಕೆ ಒಳಗೋಗ್ತಾನೆ. ಆದರೆ ಭಗವಂತ ಆಲ್ರೆಡಿ ಅವನಿಗೆ ಒಂದು ಎಂಟ್ರಿ ಟಿಕೆಟ್ ಕೊಟ್ಟಿದ್ದಾನೆ, ಅದೆಲ್ಲ ನಿನ್ನ ರೂಟು ಇದು ಅಂತ. ಸೊ ಸಂಸಾರ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ವರ್ಕ್ ಪ್ಲೇಸ್ ಇರ್ಬೋದು, ಇನ್ನೊಂದು ಇರ್ಬೋದು, ನೀವು ಅತಿಯಾಗಿ ಎಕ್ಸ್ಪೆಕ್ಟೇಷನ್ನೇ ಒಂದು ದೊಡ್ಡ ತಪ್ಪು. ಆ ಎಕ್ಸ್ಪೆಕ್ಟೇಷನ್ನಿಂದ ನಿಮಗೊಂದು ಆಯಿತು ಅಂತಂದರೆ ಇಟ್ಸ್ ಎ ಸ್ಪಿರಿಚುವಲ್ ಕಾಲಿಂಗ್ ಅಂತ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಅಲ್ವ? ನನಗೆ ಒಂದು ಸರಿ ನಮ್ಮ ಯಾರೋ ಒಬ್ಬ ಸಾಧಕರು ಈ ಬೆರಳನ್ನ ಇಟ್ಟು ಶಾಸ್ತ್ರ ಹೇಳ್ತಾರೆ. ನಾವು ಎಲ್ಲಾ ತರದ್ದು ನೋಡ್ಕೊಂಡ್ಬಂದಿವಿ, ಎಲ್ಲ ಅಲದು ನೋಡಿ, ಎಲ್ಲಾ ತರದ್ದು ಜ್ಯೋತಿಷ್ಯ ಇರ್ಬೋದು, ಸಾಮಾನ್ಯದಿಂದ ಎಲ್ಲವೂ ನೋಡಿ. ಅಲ್ಲಿ ಹೇಳಬೇಕಾದ್ರೆ ಅವ್ರು ಹೇಳಿದ್ರು, ನಿಮಗೆ ಸ್ತ್ರೀ ದೋಷ ಇದೆ, ಹಾಗಾಗಿ ನೀವು ಮನೆ ಬಿಟ್ರಿ, ಹಾಗಾಗಿ ನಿಮಗೆ ಮದುವೆ ಆಗಿಲ್ಲ, ಮದುವೆ ಆಗೋದು ಇಲ್ಲ, ಅದು ನಿಮಗೆ ದೋಷ, ನಿಮಗೆ ಶಾಪ ಅಂತ. ಅದಕ್ಕೆ ನಾನು ಹೇಳಿದೆ, ಅದು ನನಗೆ ಶಾಪ ಅಲ್ಲ, ಅದು ನನಗೆ ವರ ಅಂತ. ಅರೆ ಅದು ಆಗಿರೋದು ನಂಗೆ ಸಂತೋಷ ಇದೆ, ಆಗಿರೋ ಕಾರಣಕ್ಕೆ ನಾನು ಇಷ್ಟು ಸಾಧನೆ ಮಾಡ್ಲಿಕ್ಕಾಯ್ತು, ಇಷ್ಟೋದು. ನಾನು ಯಾಕೆ ಅದನ್ನು ದೋಷ ಅಂತ ಭಾವಿಸ್ಲಿ, ನಾನು ಯಾಕೆ ಅದನ್ನು ಶಾಪ ಅಂತ ಭಾವಿಸ್ಲಿ, ಅದು ನನಗೆ ವರ ಅಂತ. ನೀವು ಹೇಗೆ ನೋಡ್ತೀರೋ ಹಾಗೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಸೊ ನೆಕ್ಸ್ಟ್ ನಿಮ್ಮದೇ ವರ್ಡ್ ತಗೊಳ್ಳಿ. ನಿಮ್ಮ ಚಿತ್ತದ ರಹಸ್ಯ ತಿಳಿದರೆ ಸಾಧನೆಯ ಬಹುಪಾಲು ದಾರಿ ಕ್ರಮಿಸಿದಂತೆಯೇ ಅಂತ ನೀವು ಹೇಳಿದ್ದೀರಿ. ಈ ಲೈನ್ ನಿಮ್ಮಿಂದ ಒಳಗೆ ಬರೋಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಲೇಬೇಕು, ಆಗ ಮಾತ್ರ ನೀವು ಅದನ್ನು
ಹೇಳಲಿಕ್ಕೆ ಸಾಧ್ಯ? ಅದೇನು ಅಂತ ಗುರುಗಳೇ? ನೋಡಿ, ನೀವು ಈಗ ಹೇಳಿದ ಹಾಗೆ ಇವ್ರು ನನ್ನೋರು, ಇದು ನಂದು, ಹ್ಮ್. ಇದಲ್ಲ, ಇದೆಲ್ಲವೂ ಮನಸ್ಸಿಂದೆ ತಾನೇ ಆಟ. ಹ್ಮ್, ಹ್ಮ್, ಹೊರ ನೋಟಕ್ಕೆ ತಗೊಂಡ್ರೆ ಮನಸ್ಸು, ಚಿತ್ತ ಬೇರೆ ಬೇರೆ ಮಾಡದೆ ಒಟ್ಟಿಗೆ ಯೋಚನೆ ಮಾಡಿದ್ರೆ ಮನಸ್ಸು ಅಂತ. ನಾವು ಯೋಚನೆ ಮಾಡಿ ಒಂದ್ಸರಿ, ಈಗ ಒಂದು ತಾಯಿ ಗರ್ಭಿಣಿ, ಡೆಲಿವರಿ ಆಗಿದೆ, ಒಂದು ಮಗು ಬಂದಿದೆ. ಹ್ಮ್, ಯಾರೋ ಮಗುನ ಬದಲಾಯಿಸ್ಬಿಟ್ರು. ಹ್ಮ್, ಆ ಮಗು ಬದಲಾಯಿಸಿದ್ದು ಆ ತಾಯಿಗೆ ಗೊತ್ತಿಲ್ಲ. ಹ್ಮ್. ಆದ್ರೆ ಮಗು ಏನಂತ ನೋಡ್ತಾಳೆ ಯಾಕೆ? ನನ್ನ ಮಗು ಅಂತ. ನನ್ನದೇ ಮಗು. ಹ್ಮ್, ಅದೇ ರೀತಿ ಬೆಳೆಸ್ತದೆ. ಆ ಮಗು ಕೂಡ ಇದು ನನ್ನದೇ ತಾಯಿ ಅಂತ ಬೆಳೀತಾ ಹೋಗ್ತದೆ. ಹ್ಮ್, ಇದು ಬಂಧನವಾಗ್ತದೆ. ಆದ್ರೆ ಯಾವತ್ತೋ ಒಂದ್ ದಿನ ಗೊತ್ತಾಯ್ತು, ಹ್ಮ್. ಇದು ನನ್ನ ತಾಯಿ ಇಲ್ಲ, ಇದು ನನ್ನ ಮಗು ಮಗು ಅಲ್ಲ ಅಲ್ಲ. ಅಂತ. ಅಷ್ಟು ವರ್ಷದ ಬಂಧನ ಒಂದು 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 ಎಮೋಷನಲಿ ಇದ್ರೂ ಕೂಡ ಇದ್ರೂ ಕೂಡ ಬಿಟ್ಟು ಹೋಗ್ತದೆ. ಬಿಟ್ಟು ಹೋಗುತ್ತೆ. ನಂದಲ್ಲ ಅಂತ ಒಂದು ಅಂತ ಬರುತ್ತಲ್ಲ ಆದಾಗ. ತಲೆಯಲ್ಲಿ. ಅಂದ್ರೆ ಇದರ ಆಟ ಯಾರ್ದು? ಹ್ಮ್, ಮನಸ್ಸಿಂದ. ಇದು ನಂದು ಅಂತ ಎಲ್ಲಿವರೆಗೆ ಹಿಡ್ಕೊಂಡಿದೀವೋ ಹ್ಮ್. ಅಲ್ಲಿವರೆಗೂ ಬಂಧನ. Super, ಬಿಟ್ರೆ fantastic. ಮುಗಿದು ಹೋಯ್ತು. ಹ್ಮ್, ಅದರ ಜೊತೆಲಿರಿ, ಎಲ್ಲವೂ ಇರಲಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಎಲ್ಲರ ನಡುವೆ ಇದ್ದು ಇಲ್ಲದಂತಿರುವುದು ಅಂತ ಇದೆಯಲ್ಲ, ಎಲ್ಲವನ್ನೂ ಅನುಭವಿಸಿ, ಎಲ್ಲವನ್ನೂ ನೋಡ್ತಾ ಇರಿ. ಹ್ಮ್, ಆದರೆ ಒಂದು ಗೊತ್ತಿರಲಿ, ಇದೆಲ್ಲ ಆಟ ನಿನ್ನ ಮನಸ್ಸಿನದು. ಹ್ಮ್. ನೀನು ಕಷ್ಟ ಅಂತ ಏನು ಭಾವಿಸ್ತಾ ಇದೆಯಲ್ಲ, ಈಗ ನಿಮಗೆ ಈ ಸೋಫಾ ಕೂರಿಸಿದಿರಿ, ಇದು ಚೆನ್ನಾಗಿದೆ. ಇದನ್ನೇ ನಾನು ಕಷ್ಟ ಅಂತ ನಾನು ಸ್ವಲ್ಪ ತಂದ್ಕೊಳ್ಳೋಕೆ ಶುರು ಆದರೆ ಇದ್ರ ಮೇಲೆ ಕೂರೋದು ನನಗೆ ಕಷ್ಟವಾಗ್ತದೆ. ಅಷ್ಟೇ, ಹೌದು. ಆಗ ಬೆಳ್ಳಿ ಸಿಂಹಾಸನ ಬೇಕಾಗ್ತದೆ. Correct. ಅಂದ್ರೆ ಈ ಭಾವ ನಾವೇ ಯೋಚನೆ ಮಾಡ್ತಾ ಇರೋದು, ಇದು ಕಷ್ಟ, ಇದು ಸರಿ ಇಲ್ಲ, ಹ್ಮ್, ಇದರಿಂದಾಗಿ ನಂಗೆ ತೊಂದರೆ, ಎಲ್ಲವೂ ನಾವೇ ಹಾಕ್ಕೊಂಡು ಇದ್ದಿದ್ರೆ ನಾನು ಸಾಧನೆ ಮಾಡಿಬಿಡ್ತಿದ್ದೆ. ಹ್ಮ್, ಇದ್ದಿದ್ರೆ ನಾನು ಈಗ ಹೇಳಿದ್ನಲ್ಲ, ನಾನು ಬ್ರಹ್ಮರ್ಷಿನೇ ಆಗೋಗ್ತಿದ್ದೇನೋ. ಈ ರೀತಿ ಎಲ್ಲವೂ ಮನಸ್ಸಿನ ಆಟ. ಹ್ಮ್. ನಿಮಗೆ ಈ ಮನಸ್ಸು ಅಂದ್ರೇನು, ಈ ಹ್ಮ್. ಚಿತ್ತ ಹೇಗೆ ಕೆಲಸ ಮಾಡ್ತಾ ಇದೆ, ಎಲ್ಲಿ ನಿಮ್ಮ ಭ್ರಮೆ ಒಳಗೆ ಸಿಗಹಾಕ್ಸಿ ನಿಮ್ಮನ್ನ ಅಲ್ಲೇ ಉಳಿಯೋ ಹಾಗೆ ಮಾಡ್ತಾ ಇದೆ, ಹ್ಮ್. ಇದು ನಿಮಗೆ ಅರ್ಥ ಆದರೆ ಅರ್ಧ ನೀವು ಸಾಧನೆ ಮುಟ್ಟಿದ ಹಾಗೆ. ಇನ್ನರ್ಧ ನೀವು ಪ್ರಯತ್ನ ಮಾಡಬೇಕು. ಇನ್ನರ್ಧ ನಿಮ್ಮ ಮನಸ್ಸು ಏನು ಆಟ ಆಡಿಸ್ತಾ ಇದೆ, ನೀವು ಎಲ್ಲಿ ಭ್ರಮೆನಲ್ಲಿ, ಅದು ಸಾಧನೆ ಮಾಡ್ತಾ ಕೂಡ ಭ್ರಮೆ ಆಗಬಹುದು. ನಾನು ಆಲ್ರೆಡಿ ಎನ್ಲೈಟನ್ ಆಗಿದ್ದೀನಿ ಅನ್ನೋ ಭ್ರಮೆನೂ ಕೂಡ ಹೌದು. ಮನಸ್ಸಿನದೇ ಆಟ. ಹಾಗಾಗಿ ನೀವು ಚಿತ್ತದ ರಹಸ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಧ ನೀವು ಸಾಧನೆ ಮಾಡಿದ ಹಾಗೆ, ಇನ್ನು ಉಳಿದದ್ದು ಅರ್ಧ ಸುಲಭ. ಓಕೆ. ಸೊ ನಿಮ್ಮದೇ ಆ, ಆ, ಮುಂಚೆ ಹೇಳಿದಂಥ ಲೈನ್ಸ್ ತೊಗೊಂಡ್ರೆ ನೀವೆಲ್ಲ ತುಂಬ ಅದೃಷ್ಟವಂತರು. ಗೈಡ್ ಇದ್ದಾರೆ ಹೇಳ್ಕೊಡೋಕ್ಕೆ, ಮಾಡೋಕ್ಕೆ, ಅಥವಾ ನಿಮಗೆಲ್ಲ ಹೇಳಬೇಕು ಅನ್ನೋ ಮನಸ್ಸಿರೋಂಥ ನಾನೂ ಇದ್ದೀನಿ ಇವತ್ತು. ಆದರೆ ನನಗೆ ಯಾರೂ ಇರಲಿಲ್ಲ ಅಂತ ನೀವು ಹೇಳಿದ ಹಾಗೆ, ಈಗ ನಿಮ್ಮ ಉಪಾಸನ ಫೌಂಡೇಶನ್ ಅಂತ ಅದಕ್ಕೆ ಬರೋದಾದರೆ, ಅಲ್ಲಿ ಯಾವ ಥರದ ಏನೇನು ಹೇಳ್ಕೊಡ್ತೀರ ಗುರುಗಳೇ? ಅಂದರೆ ಯಾವ ಥರ ಮಾರ್ಗದರ್ಶನವೋ, ಅಥವಾ ನಾನೇ ಇವಾಗ ಸಾಧಾರಣ ನನಗಿಷ್ಟು ಕನ್ಫ್ಯೂಷನ್ ಇದೆಯಪ್ಪ, ಈಗ ನಾನು ಸೇರ್ಕೋಬೇಕು ಅಂತಂದ್ರೆ ನನಗೆ ಏನು ಬೆಸ್ಟ್ ಸಜೆಸ್ಟ್ ಮಾಡ್ಬೋದು ನೀವು ಅಂತ ನನಗೆ ಒಂಚೂರು ಹೇಳಿ. ನಾವು ಉಪಾಸನದಲ್ಲಿ ನಮ್ಮ ಹೆಚ್ಚಿನ ಭಾಗ ಹ್ಮ್. ನಮ್ಮ ಅನುಭವದ ಆಧಾರದ ಮೇಲೆ ಏನೇನು ನೋಡಿದ್ವು, ಏನು ಅನುಭವಿಸಿದ್ವು, ಬರೀ ಹ್ಮ್. ಮನೋಶಕ್ತಿ ಅಲ್ಲ, ಹ್ಮ್. ಅದು ಶಕ್ತಿಕ್ರಿಯೆ ಇರಬಹುದು, ಹ್ಮ್. ಸಂಮೋಹನ ಇರಬಹುದು. ಹ್ಮ್. ನಮ್ಮ ಪ್ರಾಚೀನ ಪರಂಪರೆಯಿಂದ ಏನು ಬಂತು ಅದನ್ನು ನಾವು ಅಡಾಪ್ಟ್ ಸರಿಯಾಗಿ ಮಾಡ್ಕೊಂಡಿದ್ದಿದ್ರೆ ನಾವು ಸಾಧನೆ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಕೋಬಹುದಾಗಿತ್ತು ಅನ್ನುವ ಆಧಾರದ ಮೇಲೆ, ನಾವು ಅನುಭವಿಸಿದ ಅನುಭವದ ಆಧಾರದ ಮೇಲೆ ಎಲ್ಲ ಶಿಬಿರಗಳನ್ನು ಡಿಸೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಇದನ್ನು ಸಾಕಷ್ಟು ಜನಕ್ಕೆ ಸಹಾಯ ಆಗಿದೆ, ನಮ್ಮ ಸಾಧಕರು ಹೇಳ್ತಾ ಇರ್ತಾರೆ. ವೆರಿ ಗುಡ್. ಹಾಗಾಗಿ ಈಗ ಮನೋಶಕ್ತಿ ಅನ್ನುವಂಥದ್ದೇ, ನಿಮ್ಮ ಮನಸ್ಸು, ನೀವು ಬಡವ ಅಥವಾ ಶ್ರೀಮಂತ, ಅಥವಾ ನಂಗೆ ಸಾಧನೆ ಆಗ್ತಾ ಇಲ್ಲ, ಅಥವಾ ನಾನು ಮಾಡಬೇಕಾಗಿತ್ತು, ಏನು ಅಡ್ಡಿ ಆಗ್ತಾ ಇದೆ, ಅದಕ್ಕೊಂದು ಕ್ಲಾರಿಟಿ ಕೊಡಲಿಕ್ಕೆ ಮನೋಶಕ್ತಿ ಕಾರ್ಯಾಗಾರ. ಹೀಗೆ ಮುಂದುವರೆದ ಭಾಗವಾಗಿ ಅನ್ವಾಂಟೆಡ್ ಆಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎಷ್ಟೋ ವಿಷಯಗಳನ್ನು ಕಸದ ರೀತಿಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಸ್ಟೋರ್ ಆಗ್ಬಿಟ್ಟಿದೆ. ಇದನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಶಾಸ್ತ್ರ, ವಿಶೇಷವಾಗಿ ಯೋಗ ಪರಂಪರೆಯಲ್ಲಿ ಅದನ್ನು ಯೋಗ ನಿದ್ರೆ ಅಂತ ಕರೀತಾರೆ. ಈಗ ಮಾಡ್ರನ್ ಸೈನ್ಸ್ ಅದನ್ನು ಹಿಪ್ನೋಸಿಸ್ಸು, ಸಂಮೋಹನ ಅಂತ ಕರೀತದೆ. ಆದರೆ ಸಾವಿರಾರು ವರ್ಷಗಳಿಂದ ಅದನ್ನು ಯೋಗ ನಿದ್ರಾ ರೂಪದಲ್ಲಿ ನಮ್ಮ ಪ್ರಾಚೀನ ಪರಂಪರೆ ಯೋಗದಲ್ಲಿ ಜೋಡಿಸ್ಕೊಂಡಿದ್ರು. ಸಾಕಷ್ಟು ಜನ ಮಾಡ್ತಾ ಇರುವಂಥದ್ದೇ. ಆದರೆ ನಮ್ಮ ಪ್ರಾಚೀನ ಎಲ್ಲದಕ್ಕೂ ನಮ್ಮ ಸನಾತನ ಪರಂಪರೆ ಏನು ಕೊಟ್ಟಿದೆಯೋ ಅದನ್ನು ಹೆಚ್ಚು ಭಾಗ ಅಡಾಪ್ಟ್ ಮಾಡುವಂಥ ಪ್ರಯತ್ನ, ಮತ್ತು ನಮ್ಮ ಅನುಭವವನ್ನೇ ಹೆಚ್ಚು ಅಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿ ನಮಗೆ ಬೇಡದ ಚಿತ್ತವನ್ನು ಶುದ್ಧೀಕರಿಸ್ಕೊಳ್ಳೋಕ್ಕೆ, ಅಥವಾ ನಮ್ಮ ಸಾಧನೆಗೆ ಏನು ಅಡ್ಡಿ ಆಗ್ತಾ ಇದೆ, ಕೂತಾಗೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ನಮ್ಮದೇ ದೇಹದ ಮೇಲೆ, ಮನಸ್ಸಿನ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಹೋದಾಗ ದೀರ್ಘಕಾಲ ಧ್ಯಾನದಲ್ಲಿ ಕೂರಬಹುದು, ಯೋಗ ನಿದ್ರೆಯನ್ನ ಅಥವಾ ಸಂಮೋಹನವನ್ನು. ಇದರ ಮುಂದೆ ಬರೋದು ಭಾಗವಾಗಿ ಶಕ್ತಿಕ್ರಿಯೆ ಏನಿದೆ, ನಾವು ಹೇಳಿದ ಹಾಗೆ ಕುಂಡಲಿನಿಯ ಅನುಭವ, ಒಂದು ಚೈತನ್ಯದ ಅನುಭವ ಏನಾಯಿತು. ಕುಂಡಲಿನಿ ಅನ್ನೋದಕ್ಕಿಂತ ಒಂದು ಚೈತನ್ಯದ ಅನುಭವ, ಯಾಕೆಂದರೆ ಕುಂಡಲಿನಿ ಅಂದ ತಕ್ಷಣ ಅವರು ಬೇರೆ ರೀತಿಯಾಗಿ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದೌದು. ನಮ್ಮ ಒಳಗಿನ ಚೈತನ್ಯದ ಹೆಚ್ಚಿನ ಜಾಗೃತಿಯನ್ನು ಮಾಡ್ಕೊಳ್ಳೋದಕ್ಕೆ,
ಸಹಾಯಕವಾಗುವಂತೆ ರೀತಿಯಲ್ಲಿ ಶಕ್ತಿಕ್ರಿಯಾ ಒಂದು ಪ್ರಾಣಾಯಾಮದ ಪ್ರೋಸೆಸ್. ಓಕೆ. ನಾವು ಯಾವತ್ತು ಹೊರಗಿನಗ್ಗೆ ಹೆಚ್ಚು ಗಮನ ಕೊಡ್ತೀವಿ. ಈಗ ಪೂಜೆ, ನಾಮಜಪ ಹೆಚ್ಚು ಗಮನಕ್ಕೆ ಹೊರಗೆ ಹಾಕ್ಬಿಟ್ಟಿದೆ. ನಮ್ಮ ಒಳಗಡೆ ಆಗಬೇಕು ಆ್ಯಕ್ಚುಲಿ ಅದು. ಹಾಗಾಗಿ ಈ ಒಳಗೆ ಆಗಲಿಕ್ಕೆ ಆ ಶಕ್ತಿ ಕ್ರಿಯಾ ನಿಮ್ಮ ಚೈತನ್ಯದ ಜಾಗೃತಿಗೆ ಸಾಧನೆ ಒಂದು ಹಂತ ಮುಟ್ಲಿಕ್ಕೂ ಕೂಡ ಸಹಾಯ ಮಾಡಲಿಕ್ಕೆ ಶಕ್ತಿ ಕ್ರಿಯಾ. ಈ ರೀತಿಯಾಗಿ ಒಂದಷ್ಟು ವರ್ಕ್ಶಾಪ್ಗಳನ್ನು ಅಥವಾ ಶಿಬಿರಗಳನ್ನು ಜನಕ್ಕೆ ಕೊಡುವಂಥ ಪ್ರಯತ್ನ. ಆ ಪ್ರಯತ್ನಕ್ಕಾಗಿ ಒಂದು ಬ್ಯಾನರ್ ಬೇಕಲ್ಲ. ಹಾಗಾಗಿ ಉಪಾಸನ ಅನ್ನುವಂಥ ಹೆಸರನ್ನ 2010ರಿಂದ ಇಟ್ಟಿದ್ವು. ಅದರ ಅಧಿಕೃತವಾಗಿ 2017ರಿಂದ ಅದಕ್ಕೊಂದು ಬ್ಯಾನರ್ ಮಾಡಿದ್ವು. ನಮ್ಮೊಬ್ಬ ಶಿಷ್ಯ ಕೇಳಿದ್ದ, ಗುರುಗಳೇ ನಾವೇನಾದರೂ ಹೆಸರು ಇಡೋದಿದ್ರೆ ಬೇಕು, ಯಾಕೆಂದ್ರೆ ಜನಕ್ಕೆ ಇವತ್ತು ಒಂದು ಅದು ಯಾರ್ದು ಅಂತ ಅಂದಾಗ ಒಂದು ಬೇಕಾಗ್ತದೆ. ಹಾಗಾಗಿ ಗುರುಕುಲ ಅಂದ ತಕ್ಷಣ ನಮಗೆ ಅಲ್ಲಿ ಗೋಶಾಲೆ ಕಾಣಿಸ್ತದೆ, ಅಲ್ಲಿ ಹೋಮ ಹವನ ಕಾಣಿಸ್ತದೆ, ಅಲ್ಲಿ ವೇದಾಧ್ಯಯನ, ಇಲ್ಲಿ ಯೋಗಾಭ್ಯಾಸ, ಈಗ ಹಲವಾರು ವಿಷಯಗಳು ನಮ್ಮ ಕಣ್ಣು ಮುಂದೆ ಬರ್ತದೆ ಗುರುಕುಲ ಅಂದ ತಕ್ಷಣ. ಹಾಗೆ ನಮ್ಮ ಒಂದು ಏನು ಸಂಸ್ಥೆಗೆ ಹೆಸರಿಟ್ಟರೆ ಈ ಥರ ಹಲವಾರು ವಿಷಯಗಳು ಕಾಣಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಾವು ಹಾಗೆ ಯೋಚನೆ ಮಾಡ್ತಾ ಹೋದಾಗ ನಮಗೆ ಬಂದದ್ದು ಉಪಾಸನ. ಉಪ ಅಂದರೆ ಹತ್ತಿರ, ಆಸನ ಅಂದರೆ ಕುತ್ಕೊಳ್ಳೋದು. ನಮ್ಮ ಹತ್ರ ನಾವು ಆಗಬೇಕಾದ್ರೆ ಯಾರ್ದೋ ಹತ್ರ ಫಸ್ಟ್ ಕುತ್ಕೋಬೇಕು ಮಾರ್ಗದರ್ಶನಕ್ಕೆ. ಹಾಗಾಗಿ ಆ ದೃಷ್ಟಿಯಿಂದ ಉಪಾಸನ ಫೌಂಡೇಶನ್ ಒಂದು ಬರೀ ಯೋಗದ ಆರಾಧನೆ ಅಲ್ಲ, ಅಥವಾ ಯೋಗದ ಉಪಾಸನೆ ಅಲ್ಲ, ಅಥವಾ ಧ್ಯಾನದ ಉಪಾಸನೆ ಅಲ್ಲ. ಜಗತ್ತಿನ ಒಳ್ಳೆಯದು ನಮ್ಮ ಆತ್ಮದ ಉನ್ನತಿಗೆ, ನಮ್ಮ ಚಿತ್ತದ ಶುದ್ಧಿಗೆ, ಮನಸ್ಸಿನ ಉನ್ನತಿಗೆ, ಜಗತ್ತಿನಲ್ಲಿ ಏನೇನು ಒಳ್ಳೇದಿದೆಯೋ ಈ ಉಪಾಸನದಲ್ಲಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಉಪಾಸನ ಫೌಂಡೇಶನ್ ಅನ್ನುವಂಥ ಹೆಸರನ್ನು ಅದಕ್ಕೆ ಇಟ್ಟು. ಸೊ ಮುಂದುವರೆದ ಹಾಗೆ ಏನೇನು ಗ್ರ್ಯಾಜುಯೇಷನ್ ಲೆವೆಲ್ ಏನೇನು ಉಪಾಸನ ಫೌಂಡೇಶನ್ಗೆ ಸೇರ್ಕೊಂಡ್ರೆ ಗುರುಗಳೇ? ಇಲ್ಲ, ನಾನು ಪ್ರಾರಂಭದಲ್ಲಿ 2009ರಿಂದ ಶುರು ಮಾಡಿದ್ದು ಕ್ರಿಯಾತ್ಮಕ ಯೋಗ ಅಂತ. ಅಂದರೆ ನಾನು ಚಿಕ್ಕಂದಿನಿಂದ ಏನು ಆಸನಾಭ್ಯಾಸ ಮಾಡ್ತಾ ಇದ್ದೆ. ಒಂದು ಸುಮಾರು ಒಂದು 15-16 ಆಸನಗಳು, ಮುದ್ರಾ, ಧ್ಯಾನ, ಪ್ರಾಣಾಯಾಮ ಎಲ್ಲವನ್ನು ಸೇರಿ ಒಂದು ಕಾಂಬಿನೇಷನ್ ಆಗಿ ಸುಮಾರು 2 ಗಂಟೆ ಪ್ರತಿದಿನ 10ರಿಂದ 15 ದಿನಗಳವರೆಗೆ ಟೀಚ್ ಮಾಡ್ತಾ ಇದ್ದೆ. ಇವತ್ತಿನ ಜನಕ್ಕೆ ಆ ಪುರ್ಸೊತ್ತು 2 ಗಂಟೆ ಕಲಿಯುವಂಥದ್ದು ಮತ್ತು ಯೋಗವನ್ನು ಅಭ್ಯಾಸ ಮಾಡೋದು ಪ್ರತಿನಿತ್ಯ ಕಷ್ಟ. ಆದರೆ ಎಲ್ರಿಗೂ ಆ ಆಧ್ಯಾತ್ಮಿಕ ಅಟ್ಲೀಸ್ಟ್ ಒಂದು ರುಚಿ ಸಿಗಬೇಕು ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿದಾಗ ಬಂದದ್ದೇ ಎರಡನೇದು ಶಕ್ತಿಕ್ರಿಯೆ. ನಮ್ಮ ಒಳಗಿರೋ ಚೈತನ್ಯವನ್ನು ಜಾಗೃತಿ ಮಾಡಿಕೊಳ್ಳಿಕ್ಕೆ ಒಂದು ಸಹಾಯ ಆಗ್ತದೆ ಮತ್ತು ನನಗೂ ಒಂದು ಬಹಳ ಅದ್ಭುತವಾದ ಅನುಭವವನ್ನು ಕೊಟ್ಟಿದೆ. ಮತ್ತು ಶಕ್ತಿಕ್ರಿಯಾ ಅಥವಾ ಚೈತನ್ಯದ ಜಾಗೃತಿಗೆ ಏನಂದರೆ ಒಂದು ದೊಡ್ಡ ಸಮಸ್ಯೆ, ಜನರು ಒಂದೇ ದಿನದಲ್ಲಿ ಶಿಬಿರಕ್ಕೆ ಬಂದ ತಕ್ಷಣ, ಯಾವುದೇ ಕಾರ್ಯಕ್ರಮ ಆಗಲಿ ಬಂದ ತಕ್ಷಣ ನನ್ನ ಜೀವನ ಪರಿವರ್ತನೆ ಆಗಬೇಕು. ನಾವು ಮೊದಲೇ ಹೇಳ್ತೀವಿ, ನಾನು ನಿಮಗೆ ದಾರಿ ತೋರಿಸಬಲ್ಲೆ, ನನಗೇನು ಅನುಭವ ಆಗಿದೆ ಅದನ್ನು ತಿಳಿಸಬಲ್ಲೆ. ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾದದ್ದು, ಅದನ್ನು ನಾನು ಹೇಳಿದ್ದನ್ನು ಪಾಲಿಸಬೇಕಾದದ್ದು ನಿಮ್ಮದೇ ಜವಾಬ್ದಾರಿ. ಹೌದು ಹೌದು 100%. ಹಾಗಿಲ್ಲದೆ ಇದ್ದರೆ ಇಲ್ಲಿ ಬಂದೇ ಬದಲಾಗೋಯ್ತು, ಅದು ಆಗಲ್ಲ. ಇಲ್ಲಿ ಯಾವುದೇ ಪವಾಡ ಆಗಲ್ಲ. ಪವಾಡ ನಿಮ್ಮ ಒಳಗೆ ಆಗಬೇಕಾದ್ರೆ ನೀವು ಅದಕ್ಕೆ ಸಮಯ ಕೊಡಬೇಕು ಮತ್ತು ಪ್ರತಿನಿತ್ಯ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು. ಹಾಗಲ್ಲದೆ ಇದ್ದರೆ ಇಲ್ಲಿ ಏನೂ ಆಗಲ್ಲ, ಯಾವುದರಿಂದನೂ ಆಗಲ್ಲ ಅಂತ. ಇದರ ಮುಂದುವರೆದ ಭಾಗ ತುಂಬ ಜನ ಕೇಳಿದಾಗ ಮನೋಶಕ್ತಿ ಆಯಿತು, ಸಂಮೋಹನ ಆಯಿತು. ಇನ್ನೂ ಹೆಚ್ಚು ಅಂದರೆ ನಮಗೆ ಜಗನ್ಮಾತೆ, ಇಡೀ ಇಲ್ಲಿವರೆಗೆ ನಮ್ಗೆ ಆ ಕೃಪೆ ಏನಿದೆ, ಆ ತಾಯಿಯ ಕೃಪೆಯೇ ನಮಗಿಷ್ಟು, ಗುರು ಮತ್ತು ತಾಯಿಯ ಕೃಪೆಯೇ ಅನ್ನೋದು ಭಾವ. ಹಾಗಾಗಿ ಮುಂದುವರೆದ ಭಾಗವಾಗಿ ದೇವಿ ಸಾಧನ ಅಂತ ಹೇಳಿ ಒಂದು ಶ್ರೀವಿದ್ಯೆ ಅಲ್ಲ, ಆದರೆ ಮುಂದಿನ ದಿನದಲ್ಲಿ ಯಾರಾದರೂ ಆ ಹಂತಕ್ಕೆ ಹೋಗಬೇಕು ಅಂತ ಭಾವಿಸೋರಿಗೆ ಒಂದು ಸಹಾಯಕವಾಗಲಿ ಅನ್ನೋ ದೃಷ್ಟಿಯಿಂದ ದೇವಿ ಸಾಧನ, ಈ ರೀತಿಯಾಗಿ ಬೇರೆ ಬೇರೆ ಥರದ ಒಂದು 8-10 ರೀತಿಯ ಶಿಬಿರಗಳನ್ನು ಜನಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸೊ ಅದೇ ನಾನು ಆಗಲೇ ಕೇಳ್ತಿದ್ದೆ, ಅಂದರೆ ಇದುವರೆಗೆ ಎಷ್ಟು ಶಿಬಿರಗಳಾಗಿದೆ, ಎಷ್ಟು ಜನ ಒಂದು ನಿಮ್ಮ ಹತ್ರ ಇದನ್ನ ಗೈಡೆನ್ಸ್ ತೊಗೊಂಡಿದ್ದಾರೆ? ನೋಡಿ, 2009ರಿಂದ ಹೇಳ್ಕೊಡೋಕೆ ಶುರು ಮಾಡಿದ್ವು. ನಾವು ಇದನ್ನೇನು ಲೆಕ್ಕಕ್ಕಿಡುವಂಥ ಪ್ರಯತ್ನ ಮಾಡಲಿಲ್ಲ. ಪ್ರತಿ ವರ್ಷ ಇಷ್ಟು ಶಿಬಿರ ಮಾಡಬೇಕು, ಇಷ್ಟು ಜನಕ್ಕೆ ತಲುಪಬೇಕು, ಅದು ಅಜೆಂಡಾ ಅಲ್ವಲ್ಲ, ಅದು ಅಜೆಂಡಾ ಅಲ್ಲದೆ ಇದ್ದುದರಿಂದ ನೋಡಿ, ನನ್ನ ಮೊದಲ ಗುರಿ ನನ್ನ ಸಾಧನೆ. ನನ್ನ ಸಾಧನೆ ಜೊತೆಗೆ ಭಗವಂತ ಅಥವಾ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ, ಕೊಟ್ಟಷ್ಟು ನಿನಗೆ ಹೆಚ್ಚಾಗ್ತದೆ ಅಂತ. ಸೋ ನೈಸ್, ಸೋ ನೈಸ್. ಹಾಗಾಗಿ ನಮ್ಮಲ್ಲಿ ಆ ಒಂದು ಅರಿವು ಬರಲಿಕ್ಕೂ, ನಾನು ಸರಿ ಇದ್ದೀನಿ, ನಾನು ಸರಿಯಾಗಿ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅರಿವು ಬರಲಿಕ್ಕೂ ಕೂಡ ಬೇರೆಯವ್ರಿಗೆ ಹೇಳ್ತಾ ಹೋದಾಗಲೇ ಅದಾಗಿತ್ತು. ಅದೊಂದು ರೀತಿ ಕನ್ನಡಿ ರೀತಿ ಕೆಲಸ ಮಾಡ್ತದೆ. ಬೇರೆಯವ್ರಿಗೆ ಹೇಳಬೇಕಾದ್ರೆ ನಮಗೇನೋ ಅನಿಸ್ತದೆ, ಓ ನಾನು ಇದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಹಾಗಾದರೆ ಅಂತ. ಹಾಗಾಗಿ ಹೇಳ್ಕೊಡ್ತಾ ನನಗೆ ಹೆಚ್ಚು ಸಿಕ್ಕಿದೆ. ಆ ದೃಷ್ಟಿಯಿಂದ ಮೊದಲು ನನ್ನ ಸಾಧನೆ, ಎರಡನೇದು ಬೇರೆಯವ್ರಿಗೆ ತಿಳಿಸುವಂಥದ್ದು.
ಹಾಗಾಗಿ ಇದನ್ನ ಲೆಕ್ಕ ಇಟ್ಟು ಇಷ್ಟೇ ಮಾಡಬೇಕು, ಇಷ್ಟೇ ದೊಡ್ಡದನ್ನು ಮಾಡಬೇಕು ಅನ್ನೋಂಥ ಯಾವ ಪ್ರಯತ್ನವೂ ಇಲ್ಲ. ಸಹಜವಾಗಿ ಮಾಡ್ತಾ ಹೋಗಿದ್ವಿ. ಮತ್ತು ನಮ್ಮ ಉಪಾಸನದಲ್ಲಿ ನಾವೇನನ್ನು ಹೆಚ್ಚು ಮಾಡಲ್ಲ. ನಾವು ಟೀಚ್ ಮಾಡ್ತೀವಿ, ಹೇಳ್ಕೊಡ್ತೀವಿ, ಆದರೆ ಹೆಚ್ಚು ನಮ್ಮ ಶ್ರೀ ಉಪಾಸಕರು ಅಂತ ಕರಿತೀವಿ, ಅಂದರೆ ವಾಲಂಟಿಯರ್ಸ್ ಅಂತೀರಿ. ನಾ ಅವರನ್ನು ಶ್ರೀ ಉಪಾಸಕರು ಅಂತ ಹೇಳ್ತೀನಿ. ಶ್ರೀ ಅಂದರೆ ಬೆಳಕು ಅಂತ, ಶ್ರೀ ಅಂದರೆ ಜ್ಞಾನ ಅಂತ, ಶ್ರೀ ಅಂದರೆ ಲಕ್ಷ್ಮಿ ಅಂತ. ಹಾಗೆ ಅದರ ಜ್ಞಾನದ ಉಪಾಸಕರು, ಬೆಳಕಿನ ಉಪಾಸಕರು ನೀವಾಗಬೇಕು ಅಂತ ಅವರಿಗೆ ನಾವು ಶ್ರೀ ಉಪಾಸಕರು ಅಂತ ಕರಿತೀವಿ. ಹೆಚ್ಚು ಸಮಯ ಅವರುಗಳೇ ಅದನ್ನ ಪ್ಲಾನ್ ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡಿದ್ರೆ ಸರಿ ಅನ್ನುವಂಥ. ಹಾಗಾಗಿ ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಒಂದು ಮಾರ್ಗದರ್ಶನ ಮಾಡಿ ಈ ಶಿಬಿರ, ಈ ಕಾರ್ಯಾಗಾರ ಮಾಡೋಣ ಅಂತ ಅವ್ರ ಜೊತೆಗೆ ನಿಲ್ತೀನಿ ನಾನು. ಓಕೆ. ಈಗ ಮುಂದಿನ ದಿನಗಳಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ನಡೀತಾ ಇದೆ? ಏನು ಹತ್ತಿರದಲ್ಲಿ ಏನಾದ್ರು ಶಿಬಿರ ಇದೆಯಾ ಆ ಥರದ್ದು ಏನಾದ್ರು? ನೋಡಿ, ಕಳೆದ ಒಂದು ಅಕ್ಟೋಬರ್ 12ನೇ ತಾರೀಕು ವಿಶೇಷವಾಗಿ 2025ರಲ್ಲಿ ಮೊದಲೆಲ್ಲ ಆನ್ಲೈನಲ್ಲಿ ಹೆಚ್ಚು 2020ರಿಂದ ಮಾಡ್ತಾ ಇದ್ವು. 2025ಕ್ಕೆ ನಾವು ಯೋಚನೆ ಮಾಡಿದ್ದು ಹೆಚ್ಚು ಆಫ್ಲೈನ್, ಜನಕ್ಕೆ ನೇರವಾಗಿ ಸಿಗಬೇಕು. ತುಂಬ ಜನ ಬಯಸ್ತಾ ಇದ್ರು ನಿಮ್ಮನ್ನು ಭೇಟಿ ಮಾಡಬೇಕು. ಹಾಗೆ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ 2025ರಲ್ಲಿ ಆಯಾಯ ಕೆಲವು ಜಿಲ್ಲೆಗಳಲ್ಲಿ ಮನೋಶಕ್ತಿಯನ್ನೇ ಒಂದು ಕಾರ್ಯಾಗಾರ ಒಂದು ದಿನದ ಮಾಡಿದ್ವಿ. ಚಿಕ್ಕಬಳ್ಳಾಪುರ, ಸುಳ್ಯ, ಮೈಸೂರು. ಅಕ್ಟೋಬರ್ 12ನೇ ತಾರೀಕು ನಮ್ಮ ಬೆಂಗಳೂರಿನ ಟೌನ್ ಹಾಲಲ್ಲಿ ಆಯ್ತು. ಎಲ್ಲರ ಅನುಭವ, ಇದರಿಂದ ನಮಗೊಂದು ಕ್ಲಾರಿಟಿ ಬಂತು, ನಮಗೆ ಅನುಕೂಲ ಆಯಿತು. ಎಷ್ಟೋ ಗೊಂದಲಗಳಿಂದ ನಾನು ಒದ್ದಾಡ್ತಾ ಇದ್ದೆ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ. ಇದು ನನಗೆ ಸಹಾಯ ಆಯಿತು. ಇದು ತುಂಬಾ ಜನರ ಮಾತು ಕೇಳಿದಾಗ ನಮ್ಗನ್ನಿಸ್ತು ಇದು ಹೆಚ್ಚು ಜನಕ್ಕೆ ಸಿಗಬೇಕು ಅಂತ. ನಮ್ಮ ಅನುಭವದಲ್ಲೂ ಇತ್ತು ಮನೋಶಕ್ತಿ, ಹೆಚ್ಚು ಜನ ಹೇಳಿದಾಗ. ಹಾಗಾಗಿ ಈ ಫೆಬ್ರವರಿ 1ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಅವತ್ತು ಬಹಳ ವಿಶೇಷವಾದ ದಿನ. ಆ ಹುಣ್ಣಿಮೆಯ ದಿನ ಈ ಮನೋಶಕ್ತಿ ಏನು ಕಾರ್ಯಾಗಾರ ಇದೆ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಆವರಣದಲ್ಲಿರುವಂಥ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೀತಾ ಇದೆ. ಓಕೆ ಓಕೆ ಓಕೆ. ಸೊ ಅಲ್ಲಿ ಎಷ್ಟು ಗಂಟೆ ನಡೆಯುತ್ತೆ? ಬೆಳಗ್ಗೆಯಿಂದ ಇರುತ್ತಾ? ನೋಡಿ, ಬೆಳಗ್ಗೆ 9 ಗಂಟೆಯಿಂದ ಶುರು ಆಗ್ತದೆ. ಬೆಳಗ್ಗೆ 9 ಗಂಟೆಗೆ ಬಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಸಂಬಂಧಪಟ್ಟ ಫಾರ್ಮಾಲಿಟೀಸ್ ಒಳಗೆ ಬರಬೇಕಾದ್ರೆ ನಮಗೊಂದಷ್ಟು ಪರಿಕರ ಕೊಡೋದಿರ್ತದೆ, ನೋಟ್ಬುಕ್ಕು, ಪೆನ್ನು, ಬ್ಯಾಗ್, ಈ ರೀತಿಯಾಗಿ. ಹಾಗಾಗಿ ಅದಕ್ಕೊಂದು 3/4 ಗಂಟೆಗಳಾಗ್ತದೆ. ಬೆಳಗ್ಗೆ 10 ಗಂಟೆಗೆ ನಾನು ಮಾತು ಶುರು ಮಾಡಿದರೆ ಸಂಜೆ 5 ಗಂಟೆವರೆಗೂ ನಮ್ಮ ಲೈಫಿಗೆ ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಧ್ಯಾನದ ವಿಧಾನಗಳಿರಬಹುದು, ಮುದ್ರಾ ಟೆಕ್ನಿಕ್ಸ್ ಇರಬಹುದು, ಮತ್ತು ಸಂಕಲ್ಪ ಮಾಡುವ ಒಂದು ವಿಧಾನ ಏನಿದೆ ನಮ್ಮ ಪ್ರಾಚೀನ ಪರಂಪರೆ. ನಾವು ಏನು ಹೇಳ್ತೀವಿ, ಏನನ್ನೇ ಮಾಡಬೇಕಾದ್ರೂ ಸಂಕಲ್ಪ ಸಹಿತವಾಗೇ ಮಾಡು. ಒಂದು ಒಬ್ಬ ಮಹರ್ಷಿಗಳ ವಾಕ್ಯ. ಸರಿಯಾದ ಸಂಕಲ್ಪ ಇಲ್ಲದೆ ನೀನು ಮಾಡಿದ್ರೆ, ಸಂಕಲ್ಪ ರಹಿತವಾಗಿ ನೀನು ಏನೇ ಕಾರ್ಯ ಮಾಡಿದ್ರು, ಅದು ನದಿ ಸ್ನಾನ ಅಥವಾ ದಾನ ಧರ್ಮಗಳು ಏನನ್ನೇ ಮಾಡಿದ್ರು, ಅದರಿಂದ ಪಾಸಿಟಿವ್ ಆಗ್ತದೋ ಇಲ್ವೋ, ಕೆಟ್ಟದ್ದಾಗೋ ಸಾಧ್ಯತೆ ಇದೆ. ಹಾಗಾಗಿ ಸಂಕಲ್ಪ ಸಹಿತವಾಗಿ ನೀನು ಏನನ್ನೇ ಮಾಡೋದಿದ್ರು ಮಾಡುವಂತ ಇದೆ. ಹಾಗಾಗಿ ಅದೆಲ್ಲದರ ಪ್ರಕ್ರಿಯೆ ಹೇಗಿದೆ ಅನ್ನುವಂಥದ್ದನ್ನು, ಧ್ಯಾನದ ಬೇರೆ ಬೇರೆ 2-3 ರೀತಿಯ ಟೆಕ್ನಿಕ್ಸ್ ಇರ್ಬೋದು. ಮತ್ತು ಏನಾಗ್ತದೆ, ನಮ್ಮ ಎಮೋಷನಲಿ ನಮ್ಮ ಚಿತ್ತದಲ್ಲಿ ಏನು ಸ್ಟೋರ್ ಆಗಿದೆ ಬೇಡದ ವಿಷಯಗಳು, ತುಂಬ ಬಾರಿ ನಮ್ಮ ಕೆಲಸಕ್ಕೆ ಅದೇ ಅಡ್ಡಿ ಮಾಡ್ತಾ ಇರ್ತದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಪ್ರತಿ ಪ್ರಸವ ಅನ್ನುವಂಥ ಮೆಡಿಟೇಷನ್ ಟೆಕ್ನಿಕ್ ಮೂಲಕ ಆ ಎಮೋಷನಲ್ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡುವಂಥ ಒಂದು ಪ್ರಯತ್ನ. ಈ ರೀತಿ 2-3 ರೀತಿಯ ಧ್ಯಾನದ, ಒಂದು 3-4 ರೀತಿಯ ಮುದ್ರಾ ಟೆಕ್ನಿಕ್ಸ್ ಹೇಳಿಕೊಡುವಂಥ ಬೆಳಗ್ಗೆ ಇಂದ ಸಂಜೆ 5 ಗಂಟೆವರೆಗಿನ ಕಾರ್ಯಾಗಾರ ಇರ್ತದೆ. ಮಧ್ಯ 1 ಗಂಟೆ ಊಟದ ವ್ಯವಸ್ಥೆ ಇರೋದರಿಂದಾಗಿ 1:30ರಿಂದ 2:30 ಊಟದ ವ್ಯವಸ್ಥೆ ಬಿಟ್ಟರೆ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಈ ಎಲ್ಲ ವಿಷಯಗಳು ತಿಳಿಸುವಂಥ, ಕಲಿಸುವಂಥ ಪ್ರಯತ್ನ ಮಾಡ್ತೀನಿ. ಗುರುಗಳಿಗೆ, ನನಗೆ ಇದಕ್ಕೆ ಇವಾಗ ಫೆಬ್ರವರಿ 1ನೇ ತಾರೀಕು ಸೆಂಟ್ರಲ್ ಕಾಲೇಜಲ್ಲಿ ಜ್ಞಾನಜ್ಯೋತಿ ಆಡಿಟೋರಿಯಮಲ್ಲಿ ನಿಮ್ಮದೇನು ನಡೀತಾ ಇದೆ, ಅದಕ್ಕೆ ಮುಂದುವರೆದ ಭಾಗವಾಗಿ ನನಗೇನು ಅಂದರೆ, ಈಗ ಕೋರ್ಸಿಗೆ ಬಂದವ್ರಿಗೆ, ಯಾಕಂದ್ರೆ ನೀವೇ ಹೇಳ್ದಂಗೆ ಅದಕ್ಕೊಂದು ಕಂಟಿನ್ಯೂಟಿ ಎಲ್ಲ ಪ್ರಯತ್ನವೂ ಇರಬೇಕು ಅಂತ. ಸೊ ಒಂದಿನ ಬರ್ತೀನಿ, ನಾನು ಅಟೆಂಡ್ ಮಾಡ್ತೀನಿ, ಆಮೇಲೆ ಹೇಗೆ ನನಗೆ? ಸೊ ಡೈಲಿ ನಾನು ಪ್ರಾಕ್ಟೀಸ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ನನಗೆ? ನೋಡಿ, ಆ ಬೆಳಗ್ಗೆಯಿಂದ ಸಂಜೆವರೆಗಿನ ಆ ವರ್ಕ್ಶಾಪ್ನಲ್ಲಿ, ಕಾರ್ಯಾಗಾರದಲ್ಲಿ ಅವರ ಲೈಫ್ ಟೈಮ್ ಹೇಗೆ ಸಾಧನೆ ಮಾಡಿದ್ರೆ ಸರಿ ಹೋಗಬಹುದು, ಏನೇನು ಮಾಡಬಹುದು ಎಲ್ಲವನ್ನು ತಿಳಿಸಿರ್ತೀವಿ. ಮತ್ತು ಮನುಷ್ಯ ಸಹಜವಾಗಿ ಮರೆವು ಅಥವಾ ಮಧ್ಯದಲ್ಲಿ ಬ್ರೇಕ್ ಆಗೋದಾಗ್ತದೆ. ಹಾಗಾಗಿ ನಾವು ಈಗೆಲ್ಲ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ, ವಿಶೇಷವಾಗಿ ವಾಟ್ಸಪ್ ಗ್ರೂಪ್ಗಳಿದೆ. ಯಾರು ಬರ್ತಾರೆ ಅವ್ರು ಎಲ್ಲರದ್ದು ವಾಟ್ಸಪ್ ಗ್ರೂಪ್ನಲ್ಲಿ ಅವ್ರಿಗೊಂದು ಮುಕ್ತ ಅವಕಾಶ ಇದೆ.
ಏನು ಪ್ರಶ್ನೆಗಳನ್ನು ಕೇಳ್ಬೋದು, ಅವರ ಅಭಿಪ್ರಾಯಗಳನ್ನು ಅಲ್ಲಿ ಹಾಕ್ಬೋದು. ಓಕೆ. ಒಂದೇನು ಅಂದರೆ ನಮ್ಮ ಸಾಧನೆ ಪ್ರತಿನಿತ್ಯ ನನ್ನ ಸ್ವಾಧ್ಯಾಯ ಸಾಧನೆ ಮತ್ತು ಪ್ರವಾಸ ಎಲ್ಲ ಇರೋದರಿಂದಾಗಿ ಪೂರ್ಣವಾಗಿ ಪ್ರತಿದಿನ ಅವರ ಜೊತೆ ನಾನು ಇರೋದು ಸ್ವಲ್ಪ ಕಷ್ಟ. ಆದರೆ ಅವರಿಗೆ ಆ ಅಡ್ಡಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಶ್ರೀ ಉಪಾಸಕರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಆ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಮುಂದಿನ ದಿನದಲ್ಲಿ ಶಿಬಿರ ಮುಗೀತು ಅಲ್ಲಿಗೆ ಮುಗಿದು ಹೋಗಲ್ಲ, ನಂತರದಲ್ಲೂ ನಿರಂತರವಾಗಿ ಯಾವುದೇ ಸಮಯದಲ್ಲಿ 1 ವರ್ಷ ಆದಮೇಲೂ ಕೂಡ ಆ ಗ್ರೂಪ್ ಹಾಗೇ ಇದೆ, ಹಿಂದಿನಿಂದ ಬಂದದ್ದು ಹಾಗೇ ಇದೆ. ಆ ಗ್ರೂಪ್ಗಳಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿದ್ರೆ ಅದಕ್ಕೆ ಖಂಡಿತವಾಗಿಯೂ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಹಾಗೂ ಮುಂದುವರೆದ ಭಾಗ ನಾನು ಇಲ್ಲ ಇನ್ನೂ ಮುಂದುವರಿಬೇಕು ಅಂತಿದ್ರೆ ನಮ್ಮ ಬೇರೆ ಬೇರೆಯ ಶಿಬಿರಗಳೇನಿದೆ ಅದರಲ್ಲಿ ಭಾಗವಹಿಸ್ತಾ ಹೋಗ್ಬೋದು. ಏನಂದ್ರೆ ನಾವು ಇದುವರೆಗೂ ಯಾವುದೇ ಥರದ ಆಶ್ರಮ ಮಾಡುವಂಥ ಶ್ರಮ ಇನ್ನೂ ಮಾಡಿಲ್ಲ. ಅದರಿಂದ ನಿರಂತರವಾಗಿ ಪ್ರತಿಯೊಬ್ಬರಿಗೂ ಬಂದು ಹೋಗುವ ಅವಕಾಶ ಸ್ವಲ್ಪ ಕಷ್ಟ. ಒಂದು ಪಾಯಿಂಟ್ ಅಂತ ಬಂದು ಹೋಗೋದಕ್ಕಿಲ್ಲ ಇಲ್ಲ ಸದ್ಯಕ್ಕೆ. ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಮ್ಮ ಮನಸ್ಸಿನಲ್ಲಿದೆ, ಒಂದು ಪ್ರತಿಯೊಬ್ಬರಿಗೂ ಒಂದು ಆಧ್ಯಾತ್ಮಿಕವಾಗಿ ನಮ್ಮ ಕಡೆಯಿಂದ ಒಂದು ಕೇಂದ್ರ ಆಗಬೇಕು ಅಂತ. ಖಂಡಿತವಾಗಿ ಮುಂದಿನ ದಿನದಲ್ಲಿ ಅದನ್ನು ಮಾಡಿದಾಗ ನಿರಂತರವಾದಂಥ ಚಟುವಟಿಕೆ ನಿರಂತರವಾಗಿ ಬಂದು ನೀವು ಸಾಧನೆ ಮಾಡುವಂಥ ಅವಕಾಶವನ್ನು ಖಂಡಿತ ಮಾಡೋಣ. ಭಾಳ ಖುಷಿ ಆಯಿತು ಗುರುಗಳೇ. ಇನ್ನು ಕಡೆಯದಾಗಿ ಆಸಕ್ತರಿಗೆ, ಜಿಜ್ಞಾಸುಗಳಿಗೆ ಅಥವಾ ಸಾಧಕ ಹಾದಿಲಿ ಇರಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು? ನಿರಂತರತೆ, ನಿಲ್ಲಬೇಡಿ, ನಿರಂತರವಾಗಿ ಆ ಮಾರ್ಗದಲ್ಲಿ ಹೋಗ್ತಾ ಇರಿ. ನೀವೇನು ಪಡಿಬೇಕು ಅಂತಿದ್ದೀರಿ, ಏನನ್ನು ಮುಟ್ಟಬೇಕು ಅಂತಿದ್ದೀರಿ, ಅದು ಖಂಡಿತವಾಗಿ ಸಾಧ್ಯ ಇದೆ. ಮತ್ತು ಯಾರು ಒಬ್ಬ ರಮಣ ಮಹರ್ಷಿಗೆ ಸಾಧ್ಯವಾದದ್ದು, ರಾಮಕೃಷ್ಣರಿಗೆ ಸಾಧ್ಯವಾದದ್ದು, ವಿಶ್ವಾಮಿತ್ರರಿಗೆ ಸಾಧ್ಯವಾದದ್ದು ಪ್ರತಿಯೊಬ್ಬರಿಗೂ ಸಾಧ್ಯ. ಆ ಸಾಧ್ಯತೆ ಎಲ್ಲರಲ್ಲೂ ಇದೆ, ಆದರೆ ನಿರಂತರತೆ ಬೇಕು. ಅದಿದ್ದರೆ ನೀವು ಖಂಡಿತ ಬಿಡ್ತೀರಿ. ಅಧ್ಯಾತ್ಮ ಅನ್ನೋದು ಕೇವಲ ಯಾರಿಗೋ ಒಬ್ರಿಗಲ್ಲ, ಪ್ರತಿಯೊಬ್ಬರಿಗೂ ಅವಶ್ಯಕ. ಇವತ್ತಿನ ಕಾಲದಲ್ಲಂತೂ ಲೌಕಿಕದಲ್ಲಿ ಇರೋವ್ರಿಗೂ ಬೇಕು, ಪೂರ್ಣವಾಗಿ ಪಾರಮಾರ್ಥಿಕದಲ್ಲಿ ಇರೋವ್ರಿಗಂತೂ ಬೇಕೇ ಬೇಕು. ಹಾಗಾಗಿ ಇಬ್ಬರು ಇಟ್ಕೊಂಡು ನಿರಂತರವಾಗಿ ಸಾಗಿ ನಿಮ್ಮ ಜೀವನವನ್ನು ಪರಿಪೂರ್ಣವಾಗಿ ನೋಡ್ತೀರಿ. ಇನ್ನು ನಿಮ್ಮ ಈ ಜರ್ನಿಯನ್ನು ಕೇಳಿ ಅಥವಾ ನಿಮ್ಮ ಜೊತೆ ಮಾತಾಡಿ ನನಗೇನು ಅನ್ನಿಸ್ತು ಅಂತ ನಾನು ಹೇಳಬೇಕು ಅಂತಂದರೆ, ನಮ್ಮ ಆಡಿಯನ್ಸ್ ಯೂತ್ಸ್ಗೂ ನಿಮ್ಮ ಸ್ಟೋರಿಯಲ್ಲೇ ನೀವು ಸೆಟ್ ಮಾಡಿಕೊಂಡಂಥ ರೋಲ್ ಮಾಡೆಲ್ ಅದು ಫಸ್ಟ್ ನನಗೆ ತುಂಬ ಖುಷಿ ಆಯಿತು. ವಿಶ್ವಾಮಿತ್ರ ಥರ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿದೆಯಲ್ಲ, ಅಲ್ಲಿ ನೀವು ಗೆದ್ರಿ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನಾವು ಯಾವಾಗಲೂ ಏನು ಮಾಡ್ತೀವಿ, ರೋಲ್ ಮಾಡೆಲ್ನ ಸೆಟ್ ಮಾಡ್ಕೊತೀವಿ. ಅವ್ರದ್ದು ಟಿ ಶರ್ಟ್ ಮೇಲೆ ಹಾಕ್ಕೊತೀವಿ, ಅವ್ರನ್ನ ಹಚ್ಚಿ ಹಾಕ್ಕೊತೀವಿ, ಇನ್ನೊಂದು ಮಾಡ್ತೀವಿ. ನಿಜವಾಗ್ಲೂ ಒಬ್ಬರನ್ನ ರೋಲ್ ಮಾಡೆಲಾಗಿ ಸೆಟ್ ಮಾಡ್ಕೊಳ್ಳೋದು ಒಂದು ಅರ್ಥ ನನಗೆ ನಮ್ಮ ಗುರುಗಳು ಹೇಳಿದ್ದೆ ಅಂತಂದರೆ ಏನು ಅಂದರೆ, ಅವ್ರ ಥರ ನಾವು ಬದುಕೋದು, ಅವರ ಆಚರಣೆನ ನಾವು ತಂದಾಗ ಅವರ ಫಾಲೋವರ್ ನಾವು ಆಗ್ತೀವಿ. ಸೊ ಹಾಗಾಗಿ ಒಂದು ಋಷಿ ಮಾರ್ಗ ಏನಿದೆ ಅಥವಾ ಒಂದು ತಪೋ ಮಾರ್ಗ ಏನಿದೆ ಅದನ್ನು ತಿಳಿಸ್ಕೊಟ್ಟಿದ್ದೀರಿ ಗುರುಗಳೇ. ನಿಮ್ಮ ಸ್ವಂತ ಅನುಭವಗಳಿಂದ, ನೀವು ಪಟ್ಟಂಥ ಕಷ್ಟಗಳಿಂದನೇ ತಿಳಿಸ್ಕೊಟ್ಟಿದ್ದೀರಿ. ಇದರಿಂದ ತಿಳಿದು ಬರೋದೇನು ಅಂದರೆ, ಇಟ್ಸ್ ನಾಟ್ ಎ ಕೇಕ್ ವಾಕ್. ಇದು ಈಸಿ ಆದಂಥ ಮಾರ್ಗ ಅಲ್ಲ, ಹೂವಿನ ಮೇಲೆ ನಡೆಯೋ ಮಾರ್ಗ ಅಲ್ಲ. ಹೂವಿನ ಜೊತೆಗೆ ಮುಳ್ಳು ಸಹ ಇರುತ್ತೆ. ಧೈರ್ಯ ಬೇಕು. ಧೈರ್ಯ ಇದ್ದರೆ ಆಧ್ಯಾತ್ಮ ಅನ್ನೋ ಒಂದು ಟಾಪಿಕ್ನ, ಆ ಚಾಪ್ಟರ್ನ ತೊಗೊಳ್ಳಿ. ಸುಮ್ಮನೆ ಫಿಸಿಕಲ್ ಯಾವುದೋ ಖುಷಿಗೆ ಅಥವಾ ಏನೋ ಅಚೀವ್ ಮಾಡಬೇಕು, ಇನ್ನೊಂದೇನೋ ಈ ಆ್ಯಂಗಲಲ್ಲಿ ಬಂದರೆ ಸ್ವಲ್ಪ ಕಷ್ಟವೇ ಅಂತ ನನಗನ್ಸುತ್ತೆ ಗುರುಗಳೇ. ಮತ್ತು ನೀವು ಹೇಳೋ ಹಾಗೆ ಅಧ್ಯಾತ್ಮ ಅನ್ನೋದು ಅದಕ್ಕೊಂದು ಡೆಡಿಕೇಶನ್, ಒಂದು ಧೈರ್ಯ ಬೇಕೇ ಬೇಕು. ನಾವು ನಮ್ಮ ಜೀವನದಲ್ಲಿ ಹೇಳ್ತಾನೆ ಇರ್ತೀವಿ, ಇಷ್ಟೂ ವರ್ಷದ ಒಂದು 25 ವರ್ಷದ ಈ ಜರ್ನಿನಲ್ಲಿ ಆ ಕಷ್ಟಗಳು, ಆ ನಷ್ಟಗಳು, ಆ ಯಾತನೆಗಳನ್ನು ನೋಡಿದಾಗ ತುಂಬ ಬಾರಿ ಇವತ್ತು ನೋಡಿದಾಗ ಅನಿಸ್ಬಹುದು, ಇವರಿಗೆ ಇಷ್ಟು ಜನ ಇದ್ದಾರೆ ಸುತ್ತ, ಇಷ್ಟೊಂದು ವ್ಯವಸ್ಥೆಗಳಿದೆ, ಏನು ತೊಂದರೆ ಅಂತ. ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಬರಬೇಕಾದ್ರೆ ನಾವು ತುಂಬ ಸರಿ ನಮ್ಮ ಸಾಧಕರಿಗೆ, ಉಪಾಸಕರಿಗೆ ಹೇಳ್ತಾ ಇದ್ದೀವಿ, ಕನಿಷ್ಠ ಅಂದರೆ 1000 ಬಾರಿ ಆದರೂ ನಾವು ಸುಸೈಡ್ ಮಾಡ್ಕೋಬೇಕಾಗಿತ್ತು. ಆ ಥರದ ಯಾತನೆ, ಆ ಥರದ ಅವಮಾನಗಳು ಅದು ಊಹಿಸ್ಲಿಕ್ಕೆ ನಾವು ಏನಂದರೆ ನಮ್ಮ ಪರಂಪರೆಯಲ್ಲಿ ಅದೊಂದಿದೆ. ನಮ್ಮದೇ ಆ ಪರಂಪರೆ ಅನುಸರಿಸುವಂಥವರೇ ಅದನ್ನು ಟೀಕೆ ಮಾಡ್ತಾ ಇರ್ತಾರೆ, ಅವಮಾನ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅವರನ್ನು ಹಿಂದಕ್ಕೆ ಹಾಕುವಂಥ ಇವೆಲ್ಲವನ್ನು ನೋಡಿದಾಗ ಎಷ್ಟು ಬಾರಿ ಈ ದೇಹವನ್ನು ಬಿಡಬೇಕು ಅಂತ ಅನಿಸ್ಬಿಡ್ಬಹುದು ಅಂತ. ಆ ಧೈರ್ಯ ಇಲ್ಲದೆ ಹೋದರೆ ನೀವು ಆಧ್ಯಾತ್ಮಿಕ ಅಲ್ಲ, ನಿಮ್ಮ ಯಾವುದರಲ್ಲೂ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಳಿದಾಗೆ ಧೈರ್ಯವೇ ಎಲ್ಲದಕ್ಕೂ ಸಾಧನ. ಹಾಗಿಟ್ಕೊಂಡು ಸಾಗಿ. ಭಯದಿಂದ ಬದುಕುವಂಥದ್ದು
ಅದು ಮನುಷ್ಯರ ಗುಣಕ್ಕೆ ಆ ಒಂದು ಪರಂಪರೆಗೆ ನಾವು ಅವಮಾನ ಮಾಡಿದ ಹಾಗೆ. ಹಾಗಾಗಿ ನಮ್ಮ ವೇದಗಳು ಹೇಳುವುದೇನು, ವೇದಾಂತಗಳು ಹೇಳುವುದೇನು, ನಿರ್ಭಯತ್ವ ಅದನ್ನು ಸಾರಿ ಸಾರಿ ಹೇಳಿದೆ. ನಮ್ಮ ಪರಂಪರೆಯ ಎಲ್ಲ ಋಷಿಗಳು ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಸಾಗಿ ನಿಮ್ಮ ಜೀವನ ಒಂದು ಅದ್ಭುತವಾದಂಥ ಘಟ್ಟವನ್ನು ಮುಟ್ಟೋದ್ರಲ್ಲಿ, ಆನಂದದ ಪರಮಾನಂದದ ಸ್ಥಿತಿಯನ್ನು ಮುಟ್ಟೋದ್ರಲ್ಲಿ ಯಾವ ಅನುಮಾನವೂ ಯಾರಿಗೂ ಬೇಕಾಗಿಲ್ಲ. ಮತ್ತು ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ಆ ಧೈರ್ಯವನ್ನು, ಆ ಶಕ್ತಿಯನ್ನು ಕೊಡಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ನಿಮಗೂ ಕೂಡ ಇಷ್ಟು ಸಮಯ ಮಾತಾಡಿದ್ದಕ್ಕೆ, ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದೆ. ದೊಡ್ಡ ಮಾತು ಭಾಳ ಖುಷಿ ಆಯಿತು ನನಗೆ. ಎಷ್ಟು ತಿಳ್ಕೊಂಡಂಗೆ ಆಯಿತು, ಎಷ್ಟು ನನಗೂ ಒಂದು ಸ್ವಲ್ಪ ಧೈರ್ಯ ಬಂತು. ಅಂದರೆ ಓಕೆ, ನಾವು ಮಾಡ್ತಾ ಇರೋದೇನೋ ಅಟ್ಲೀಸ್ಟ್ ಕರೆಕ್ಟ್ ದಾರಿಲಿ ಇದ್ದೀವಪ್ಪ ಅಂತಕ್ಕಂಥ ಒಂದು ದೃಢತೆನ ನೀವು ತಂದುಕೊಟ್ರಿ. ಕನ್ಫ್ಯೂಷನ್ ಇರುತ್ತೆ, ಆದರೂ ಮುಂದಕ್ಕೆ ಹೋಗಬೇಕು. ಭಯ ಆಗುತ್ತೆ, ಆದರೂ ಮುಂದಕ್ಕೆ ಹೋಗಬೇಕು. ಡೌಟ್ಸ್ ಬರುತ್ತೆ, ಆದರೂ ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ನಿಮ್ಮ ಈ ಸಂಚಿಕೆಯನ್ನು ನಾನು ತಿಳ್ಕೊಂಡೆ. ಸೊ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಗುರುಗಳೇ. ಈಗ ಫೆಬ್ರವರಿ 1ನೇ ತಾರೀಕು ಸೆಂಟ್ರಲ್ ಕಾಲೇಜು ಜ್ಞಾನಜ್ಯೋತಿ ಆಡಿಟೋರಿಯಮಲ್ಲಿ ನಡೀತಾ ಇದೆ. ಸೊ ಹೆಚ್ಚಿನ ಇದನ್ನು ಲಾಭವನ್ನು ಪಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸು, ಕಾಂಟ್ಯಾಕ್ಟ್ ಯಾರನ್ನು ಮಾಡಬೇಕು, ಇನ್ನೆಲ್ಲವನ್ನೂ ಸಹ ಈಗ ಇದು ಎಂಡ್ ಆದ ತಕ್ಷಣವೇ ಒಂದು ಕಾರ್ಡ್ ಹಾಕ್ತೀನಿ ನಾನು. ಅಲ್ಲೆಲ್ಲ ಸಮಗ್ರ ಡೀಟೇಲ್ಸ್ ಇರುತ್ತೆ. ಫಾಲೋ ಅಪ್ ಮಾಡ್ತಾ, ಸೊ ಇದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಆಮೇಲೆ ಇಚ್ಛೆ ಇತ್ತು ಅಂತಂದರೆ ಅದು ಕ್ರಿಯಾ ರೂಪದಲ್ಲಿ ಆಚೆ ಬರುತ್ತೆ ಅಂತ ಹೇಳ್ತಾ, ನಾನು ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಭೇಟಿಯಾಗುವಂಥ ಅವಕಾಶ ನೇಚರ್ ನಮಗೆ ಕೊಡಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ನನ್ನ ವಾಹಿನಿ ಇದೇ ಥರ ಕಂಟೆಂಟ್ಗಳನ್ನ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಗುರುಗಳು ಹೇಳಿದಾಗೆ ನಾವು ಹೇಳೋದು ಅಷ್ಟೇ, ಪ್ರಯತ್ನ ನಮ್ಮದು, ಮಾರ್ಗ ತೋರಿಸ್ಬೋದು, ಆದರೆ ಅಲ್ಲಿ ಹೋಗಬೇಕು, ಟ್ರಾವೆಲ್ ಮಾಡಬೇಕು ಅನ್ನೋದು ನಿಮಗೂ ಇರಬೇಕು. 2 ಕೈ ಸೇರಿದ್ರೇ ಚಪ್ಪಾಳೆ, 2 ಕೈ ಸೇರಿದ್ರೇ ಪ್ರಣಾಮ, ನಮಸ್ಕಾರ ಅಂತಕ್ಕಂಥದ್ದನ್ನು ಹೇಳ್ತಾ, ನನ್ನ ಕಂಟೆಂಟ್ ಇದು ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿ ನಿಮ್ಮ ಥರ ಇನ್ನೊಬ್ಬ ಸ್ನೇಹಿತನಿಗೆ ಉಪಯುಕ್ತ ಅಂತ ನಿಮಗನ್ನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.